ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಸಾಗರ್ ಎಂ ಹೊಸಮನಿ. ವಿಡಿಯೋದಲ್ಲಿ ಪ್ರೊಸೀಡ್ ಆಗುವ ಮೊದಲು ಇವತ್ತಿನ ವಿಡಿಯೋದಲ್ಲಿ ನಾವು ಸಾಮಾಜಿಕ ಸುಧಾರಣೆಗಳು ಮತ್ತು ರಾಷ್ಟ್ರೀಯ ಚಳುವಳಿಗಳನ್ನ ಸಂಪೂರ್ಣವಾಗಿ ನೋಡಲಿದ್ದೇವೆ. ಇಡೀ ಸಿಲೆಬಸ್ನ ಈ ಒಂದು ವಿಡಿಯೋದಲ್ಲಿ ನಾವು ಕವರ್ ಮಾಡಿದ್ದೇವೆ. ಹಾಗೆ ವಿಡಿಯೋದಲ್ಲಿ ಪ್ರೊಸೀಡ್ ಆಗುವ ಮೊದಲು ನಮ್ಮ ಚಾನೆಲ್ನ ವಿಡಿಯೋಗಳನ್ನ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ದಯಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ವಿಡಿಯೋವನ್ನ ಇನ್ನಷ್ಟು ಜನರೊಂದಿಗೆ ಹಂಚಿಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಇನ್ನಷ್ಟು ಈ ರೀತಿಯ ಎಜುಕೇಶನಲ್ ಕಂಟೆಂಟ್ಗಳನ್ನ ತರೋದಕ್ಕೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಈಗ ವಿಡಿಯೋದಲ್ಲಿ ಮುಂದುವರೋಣ. ಮೊದಲಿಗೆ ನಮ್ಮ ಒಂದು ಪಠ್ಯಕ್ರಮ ಏನಿದೆ ಅಂತಂದ್ರೆ, ನಮ್ಮ ಯೂನಿವರ್ಸಿಟಿ ಹೇಳಿರೋ ಪ್ರಕಾರ ನಮಗೆ ಯೂನಿಟ್ 1 ಮತ್ತು 2ರಲ್ಲಿ ಸಾಮಾಜಿಕ ಚಳುವಳಿಗಳು ಇದ್ದಾವೆ. ಯೂನಿಟ್ 3ರಲ್ಲಿ ರಾಷ್ಟ್ರೀಯ ಚಳುವಳಿಗಳು, ಯೂನಿಟ್ 4ರಲ್ಲಿ ಸಾಂವಿಧಾನಿಕ ಬೆಳವಣಿಗೆ ಮತ್ತು ಸ್ವಾತಂತ್ರ್ಯ ಕಾಯ್ದೆಗಳು 1919ರಿಂದ 1947ರ ಕಾಲಘಟ್ಟದಲ್ಲಿ ಏನ್ ನಡೆಯುತ್ತಲ್ಲ, ಇವಿಷ್ಟು ಅಂಶಗಳು ಈ ಒಂದು ನಮ್ಮ ಪಠ್ಯಕ್ರಮದಲ್ಲಿದ್ದಾವೆ. ಇನ್ನು ಈ ವಿಡಿಯೋದಲ್ಲಿ ಎಲ್ಲಾ 10 ಮತ್ತು 5 ಅಂಕಗಳ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಲಾಗಿದೆ ಹಾಗೂ ಅವುಗಳ ಉತ್ತರಗಳನ್ನು ಕೂಡ ಡಿಸ್ಕಸ್ ಮಾಡಲಾಗಿದೆ. ಮುಂದಿನ ವಿಡಿಯೋದಲ್ಲಿ ನಕ್ಷೆ ಹಾಗೂ 2 ಅಂಕಗಳ ಪ್ರಶ್ನೆಗಳನ್ನ ಚರ್ಚೆ ಮಾಡಲಾಗ್ತಿದೆ. ಎಲ್ಲಾ 10 ಮತ್ತು 5 ಅಂಕಗಳ ಪ್ರಶ್ನೆಗಳಿದಾವಲ್ಲ, ಇವುಗಳ ಕುರಿತು ಸಂಕ್ಷಿಪ್ತವಾಗಿ ಇಲ್ಲಿ ಚರ್ಚೆ ಮಾಡಲಾಗಿದೆ. ಒಂದು ವೇಳೆ ನಿಮ್ಗೇನಾದ್ರೂ ಸಂಪೂರ್ಣ ಉತ್ತರ ಬೇಕಿತ್ತು ಅಂತಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಆ ಒಂದು ಟೆಲಿಗ್ರಾಮ್ ಚಾನಲ್ ಪಠ್ಯ ಪುಸ್ತಕದ ಸಂಪೂರ್ಣ PDF ಅನ್ನ ಅಪ್ಲೋಡ್ ಮಾಡಲಾಗಿದೆ. ದಯಮಾಡಿ ಅದರ ಸದುಪಯೋಗವನ್ನು ಎಲ್ಲರೂ ಪಡ್ಕೋಬೇಕು. ಈ ಒಂದು ವಿಡಿಯೋದಲ್ಲಿ ಏನೇನ್ ಟಾಪಿಕ್ ಇದಾವೆ ನೋಡ್ಕೊಂತ ಹೋಗೋಣ. 19ನೇ ಶತಮಾನದ ಸುಧಾರಣಾ ಚಳುವಳಿಗಳು ಯಾರ್ಯಾರು ಬರ್ತಾರೆ ಅಂತಂದ್ರೆ, ದಯಾನಂದ ಸರಸ್ವತಿ ಬರ್ತಾರೆ, ರಾಜಾರಾಮ್ ಮೋಹನ್ ರಾಯ್ ಬರ್ತಾರೆ, ಸ್ವಾಮಿ ವಿವೇಕಾನಂದ್ರ ಬರ್ತಾರೆ, ಸರ್ ಸೈಯದ್ ಅಹಮದ್ ಖಾನ್ ಬರ್ತಾರೆ, ಥಿಯೋಸಾಫಿಕಲ್ ಸೊಸೈಟಿ ಬರುತ್ತೆ, ಆತ್ಮಾರಾಮ್ ಪಾಂಡುರಂಗ ಬರುತ್ತೆ, ಆಮೇಲೆ ನೆಕ್ಸ್ಟ್ ಪಂಜಾಬಿನ ಆದಿ ಧರ್ಮ ಚಳುವಳಿ ಬರುತ್ತೆ, ಬಂಗಾಳದ ನಮೋ ಶೂದ್ರ ಚಳುವಳಿ ಬರುತ್ತೆ. ಹಾಗೆ ಮಹಾತ್ಮ ಫುಲೆ ಅಂದ್ರೆ ತುಳಿತಕ್ಕೊಳಗಾದರೂ ಉನ್ನತೀಕರಣದ ಚಳುವಳಿಗಳು, ಇದರ ಅಡಿಯಲ್ಲಿ ಮಹಾತ್ಮ ಫುಲೆ, ಆಮೇಲೆ ಛತ್ರಪತಿ ಶಾಹು ಮಹಾರಾಜ್, ಶ್ರೀ ನಾರಾಯಣ ಗುರು ಅವರ ಯಜುವ ಚಳುವಳಿ, ಪೆರಿಯಾರ್ ರಾಮಸ್ವಾಮಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಮಹಿಳಾ ಮತ್ತು ಕಾರ್ಮಿಕರ ಸಬಲೀಕರಣ, ಇವಿಷ್ಟು ಟಾಪಿಕ್ ಬರ್ತದೆ. ಆಮೇಲೆ 3ನೇ ಯೂನಿಟ್ ಅಲ್ಲಿ ರಾಷ್ಟ್ರೀಯ ಚಳುವಳಿಯಲ್ಲಿ ರಾಷ್ಟ್ರೀಯತೆಯ ಉಗಮ ಮತ್ತು ಬೆಳವಣಿಗೆ, ಮಂದಗಾಮಿಗಳು, ಬಂಗಾಳದ ವಿಭಜನೆ, ಸ್ವದೇಶಿ ಚಳುವಳಿ, ತೀವ್ರಗಾಮಿಗಳು, ಕ್ರಾಂತಿಕಾರಿಗಳು. ಇದು ಸಿಲೆಬಸ್ ಅಲ್ಲಿ ಇಲ್ಲ, ಆದ್ರೂ ಕೂಡ ಕೇಳಿದ್ದಾರೆ ಕೆಲವೊಂದ್ಸಲ. ಹೋಮ್ ರೂಲ್ ಚಳವಳಿ, ಗಾಂಧೀಜಿ ನಾಯಕತ್ವ ಮತ್ತು ಸಿದ್ಧಾಂತ, ಅಸಹಕಾರ ಚಳವಳಿ 1920-22, ನಾಗರಿಕ ಅಸಹಕಾರ ಚಳವಳಿ ಅಂದ್ರೆ ಸವಿನಯ ಕಾನೂನು ಭಂಗ ಚಳವಳಿ, ಹಾಗೆ ಕ್ವಿಟ್ ಇಂಡಿಯಾ ಚಳವಳಿ ಭಾರತ ಬಿಟ್ಟು ತೊಲಗಿ. ಅದಾದ್ಮೇಲೆ ಸ್ವಾತಂತ್ರ್ಯದಡಿಗೆ ಏನೋ ಒಂದು ಕಡೆಯ ಚಾಪ್ಟರ್ 1919-47 ತನಕ ನಡೆದಿರುವಂತಹ ಘಟನೆಗಳನ್ನ ಆಧರಿಸಿ 1919ರ ಕಾಯ್ದೆ, ಸೈಮನ್ ವರದಿ ಬರುತ್ತೆ, ನೆಹರು ವರದಿ ಬರುತ್ತೆ, ದುಂಡು ಮೇಜಿನ ಪರಿಸ್ಥಿತಿಗಳು ಬರ್ತವೆ 1, 2, 3. ಆಮೇಲೆ ಮತೀಯ ಪ್ರಶಸ್ತಿ ಅಂದ್ರೆ ಕಮ್ಯುನಲ್ ಅವಾರ್ಡ್ ಬರುತ್ತೆ, ಪೂನಾ ಒಪ್ಪಂದ ಬರುತ್ತೆ, 1935ರ ಭಾರತ ಸರ್ಕಾರ ಕಾಯ್ದೆ ಬರುತ್ತೆ. ತದನಂತರ ಕ್ಯಾಬಿನೆಟ್ ಮಿಷನ್ ಬರುತ್ತೆ, ಅದಾದ್ಮೇಲೆ ಮೌಂಟ್ ಬ್ಯಾಟನ್ ಯೋಜನೆ ಬರುತ್ತೆ, ಆಮೇಲೆ ಭಾರತ ವಿಭಜನೆ ಬರುತ್ತೆ, ಹಾಗೆ ಕೊನೆಯದಾಗಿ ಭಾರತ ಸ್ವಾತಂತ್ರ್ಯ ಕಾಯ್ದೆ 1947. ಇವಿಷ್ಟು ಟಾಪಿಕ್ ಗಳನ್ನ ನಾವು ಇವತ್ತೊಂದು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ. ಎಲ್ಲಾ ಟಾಪಿಕ್ ಗಳನ್ನು ಕೂಡ ಕವರ್ ಮಾಡಿದ್ವಿ, ಅಂದ್ರೆ ಸಂಪೂರ್ಣವಾಗಿ ಎಲ್ಲಾ ಸಿಲೆಬಸ್ ನಾವು ಇಲ್ಲಿ ಕವರ್ ಮಾಡಿದ್ದೇವೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಮೊದಲನೇ ಟಾಪಿಕ್ ರಾಜಾರಾಮ್ ಮೋಹನ್ ರಾಯ್ ಇವರ ಬ್ರಹ್ಮ ಸಮಾಜ. ಇವರ ಕಾಲಘಟ್ಟ 1772ರಿಂದ 1833. ಇವರು ಆಗಸ್ಟ್ 1815ರಲ್ಲಿ ಆತ್ಮೀಯ ಸಭೆಯನ್ನು ಒಂದು ಸಭೆಯನ್ನು ಸ್ಥಾಪನೆ ಮಾಡ್ತಾರೆ. ಇದನ್ನ ಮುಂದೆ 1828ರಲ್ಲಿ ಬ್ರಹ್ಮ ಸಮಾಜ ಅಂತ ನಾಮಕರಣ ಮಾಡ್ತಾರೆ. ಅಂದ್ರೆ ಆತ್ಮೀಯ ಸಭೆಯನ್ನು ಮಾಡಿದ್ರು, ಅದಕ್ಕೆ ಮತ್ತೆ ಮರುನಾಮಕರಣ ಕೊಟ್ಟಿದ್ದು ಬ್ರಹ್ಮ ಸಮಾಜ ಅಂತ 1828ರಲ್ಲಿ. ಈ ಬ್ರಹ್ಮ ಸಮಾಜದ ಪ್ರಸಿದ್ಧ ನಾಯಕರು ಯಾರಂತಂದ್ರೆ ದೇವೇಂದ್ರನಾಥ ಟಾಗೋರ್ ಮತ್ತು ಕೇಶವ ಚಂದ್ರ ಸೇನ್. ಇವರಿಬ್ರು ಕೂಡ ಬ್ರಹ್ಮ ಸಮಾಜದ ಪ್ರಸಿದ್ಧ ನಾಯಕರು. ಈ ಒಂದು ಸಮಾಜದ ಧ್ಯೇಯ ಏನಾಗಿತ್ತಪ್ಪ ಅಂತಂದ್ರೆ, ಸೃಷ್ಟಿಯ ಸೃಷ್ಟಿಕರ್ತ ಮತ್ತು ರಕ್ಷಕನಾಗಿರುವ ತಲುಪಲಾಗದ ಶಾಶ್ವತ ಮತ್ತು ಅವ್ಯಕ್ತವಾದ ಜೀವಿಯನ್ನ ಪೂಜಿಸುವುದು ಮತ್ತು ಪ್ರಾರ್ಥಿಸುವುದು. ಇವರು ಒಂದು ಸಮಾಜದಲ್ಲಿ ಈ ಸೃಷ್ಟಿಯ ಸೃಷ್ಟಿಕರ್ತ ಅಂದ್ರೆ ಈ ಬ್ರಹ್ಮ ಇದಲ್ಲ, ಈ ಒಂದು ತಲುಪಲಾಗದ ದೇವರಿದಾರಲ್ಲ, ಆ ದೇವರನ್ನ ಪೂಜಿಸುವಂಥದ್ದು, ಪ್ರಾರ್ಥಿಸುವುದು ಈ ಸಮಾಜದ ಧ್ಯೇಯವಾಗಿತ್ತು. ಇನ್ನು ಇವ್ರೇನ್ ಹೇಳ್ತಾರಪ್ಪ ಅಂದ್ರೆ ಬಹುದೇವರ ಖಂಡನೆ ಮಾಡ್ತಾರೆ. ಆಮೇಲೆ ವಿಧವಾ ವಿವಾಹವನ್ನ, ಹಾಗೆ ಮಹಿಳಾ ಶಿಕ್ಷಣವನ್ನ, ಅಶ್ಲೀಲತೆ ನಿರ್ಮೂಲನೆ ಇವರ ಉದ್ದೇಶವಾಗಿತ್ತು.
1829ರಲ್ಲಿ ಸತಿ ಪದ್ಧತಿಯನ್ನ ನಿರ್ಮೂಲನೆ ಮಾಡ್ತಾರೆ. ನೆಕ್ಸ್ಟ್ 1833ರಲ್ಲಿ ಇವರು ರಾಜಾರಾಮ್ ಮೋಹನ್ ರಾಯ್ ಅವರು ಮರಣ ಹೊಂದ್ತಾರೆ. ನೆಕ್ಸ್ಟ್ ಇದಾದ್ಮೇಲೆ ಕೇಶವಚಂದ್ರ ಸೇನರವರು ಕೂಚ್ ಬಿಹಾರ್ನ ರಾಜಕುಮಾರನಿಗೆ ತಮ್ಮ ಮಗಳನ್ನ ಕೊಟ್ಟು 16ನೇ ವಯಸ್ಸಲ್ಲಿ ಮದುವೆ ಮಾಡ್ತಾರೆ. ಇದು ಬ್ರಹ್ಮ ಸಮಾಜದ ಒಡಕಿಗೆ ಕಾರಣ ಆಗ್ತದೆ. ಈ ಬ್ರಹ್ಮ ಸಮಾಜದ ಬಗ್ಗೆ ಪ್ರಶ್ನೆ ಬಂತಪ್ಪ ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಸಿಂಪಲ್ ಆಗಿ ಈ ಸೃಷ್ಟಿಕರ್ತನಾಗಿರುವಂತ ಬ್ರಹ್ಮನನ್ನ ಪೂಜನೆ ಮಾಡ್ತಿದ್ರು ಇವರು. ಆಮೇಲೆ ಬಹುದೇವರಾತನನ್ನ ಖಂಡನೆ ಮಾಡಿದ್ರು. ಆಮೇಲೆ ಇವರು ವಿಧವಾ ವಿವಾಹವನ್ನ ಪ್ರೋತ್ಸಾಹಿಸಿದ್ರು. ಆಮೇಲೆ ಸತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದ್ರು. ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ಸತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದ್ರು. ಆಮೇಲೆ ಮಹಿಳಾ ಶಿಕ್ಷಣದ ಬಗ್ಗೆ ಹೆಚ್ಚಿಗೆ ಒತ್ತನ್ನು ನೀಡಿದ್ರು. ಈ ರೀತಿ ಪಾಯಿಂಟ್ಗಳನ್ನ ನಾವು ಬರಿತಾ ಹೋಗ್ಬೇಕು. ಮುಂದಿನ ಒಬ್ಬ ವ್ಯಕ್ತಿ ದಯಾನಂದ ಸರಸ್ವತಿ, ಆರ್ಯ ಸಮಾಜ. ದಯಾನಂದ ಸರಸ್ವತಿಯವರ ಕಾಲಘಟ್ಟ 1824ರಿಂದ 1883. ಇವರು ಆಗಸ್ಟ್ 1875ರಲ್ಲಿ ಮುಂಬೈನಲ್ಲಿ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಈ ಆರ್ಯ ಸಮಾಜದ ಪ್ರಸಿದ್ಧ ನಾಯಕರು ಆಬ್ವಿಯಸ್ಲಿ ಅವರ ದಯಾನಂದ ಸರಸ್ವತಿಯವರೇ. ಇವರು ದಯಾನಂದ ಸರಸ್ವತಿಯವರು ಬರೆದಿರುವಂತ ಗ್ರಂಥ ಸತ್ಯಾರ್ಥ ಪ್ರಕಾಶ. ಹಾಗೆ ಧ್ಯೇಯ ಭೂಮಿಯಿಂದ ಬಡತನ, ಅನ್ಯಾಯ ಮತ್ತು ಅಜ್ಞಾನ ನಿರ್ಮೂಲನೆ ಮಾಡುವಂಥದ್ದು. ಈ ಸಮಾಜದ ಧ್ಯೇಯ ಏನಾಗಿತ್ತಪ್ಪ ಅಂತಂದ್ರೆ ಈ ಭೂಮಿಯಿಂದ ಬಡತನವನ್ನು ನಿರ್ಮೂಲನೆ ಮಾಡೋದು, ಅನ್ಯಾಯವನ್ನು ನಿರ್ಮೂಲನೆ ಮಾಡುವಂಥದ್ದು, ಅಜ್ಞಾನವನ್ನ ನಿರ್ಮೂಲನೆ ಮಾಡುವಂಥದ್ದಾಗಿತ್ತು. ಇನ್ನು ಇವರು ಅಸ್ಪೃಶ್ಯತೆ, ಬಾಲ್ಯ ವಿವಾಹ, ಅಂತರ್ಜಾತಿ ವಿವಾಹ ಮತ್ತು ಹೆಣ್ಣು ಶಿಶು ಹತ್ಯೆಯನ್ನ ವಿರೋಧ ಮಾಡ್ತಾ ಹೋಗ್ತಾರೆ. ಇವರು 1875ರಲ್ಲಿ ವೇದಗಳಿಗೆ ಹಿಂತಿರುಗಿ ಎಂಬ ಒಂದು ಚಳವಳಿಯನ್ನ ಮಾಡ್ತಾರೆ. ಅಂದ್ರೆ ಗೋ ಬ್ಯಾಕ್ ಟು ವೇದಾಸ್. ಅಂದ್ರೆ ನಾವು ಭಾರತೀಯರು ನಮ್ಮ ಪುರಾತನ ಕಾಲದ ವೇದಗಳನ್ನ ಅಧ್ಯಯನ ಮಾಡಬೇಕು, ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ವೇದಗಳಲ್ಲಿ ಉತ್ತರ ಇದೆ ಅಂತ ಇವ್ರು ಹೇಳ್ತಾ ಹೋಗ್ತಾರೆ. ಇನ್ನು 1876ರಲ್ಲಿ ಸ್ವರಾಜ್ ಎಂಬ ಒಂದು ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದ್ದು ದಯಾನಂದ ಸರಸ್ವತಿ ಅವರು. 1883ರಲ್ಲಿ ಅನಾರೋಗ್ಯದಿಂದ ಇವರು ಮರಣ ಹೊಂದ್ತಾರೆ. 1886ರಲ್ಲಿ ದಯಾನಂದ ಆಂಗ್ಲ ವೇದಿಕ ಶಾಲೆಯನ್ನ ಇವರ ಸಮಾಜದವರು ಅಂದ್ರೆ ಆರ್ಯ ಸಮಾಜದವರು ಸ್ಥಾಪನೆ ಮಾಡ್ತಾರೆ. ಈ ಆಂಗ್ಲ ವೇದಿಕ ಶಾಲೆ ಇದೆಯಲ್ಲ, ಈ ಆಂಗ್ಲ ವೇದಿಕ ಶಾಲೆ ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ತತ್ವಜ್ಞಾನವನ್ನು ಇಂಗ್ಲಿಷ್ ಭಾಷೆಯಲ್ಲಿ ಕಲಿಸುವಂತ ಒಂದು ಏನು ಕಾರ್ಯಕ್ರಮ ಇದೆಯಲ್ಲ, ಆ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದ್ದು ದಯಾನಂದ ಸರಸ್ವತಿ ಅವರ ದಯಾನಂದ್ ಆಂಗ್ಲೋ ವೇದಿಕ್ ಕಾಲೇಜ್ ಅಥವಾ ಶಾಲೆ. ಮುಂದೆ 1909 ಮತ್ತು 1920ರ ಅವಧಿಯಲ್ಲಿ ಈ ಆರ್ಯ ಸಮಾಜದವರು ಏನ್ ಮಾಡ್ತಾರೆ ಅಂದ್ರೆ ಹಿಂದೂಗಳ ಶುದ್ಧಿ ಚಳುವಳಿಯನ್ನ ಆರಂಭ ಮಾಡ್ತಾರೆ. ಈ ಹಿಂದೂಗಳ ಶುದ್ಧಿ ಚಳುವಳಿ ಅಂತಂದ್ರೆ ಯಾರೆಲ್ಲ ಹಿಂದೂ ಧರ್ಮದವರು ಇತರ ಧರ್ಮಗಳಿಗೆ ಮತಾಂತರವನ್ನಾಗಿರ್ತಾರಲ್ಲ ಅವರನ್ನ ವಾಪಸ್ ಹಿಂದೂ ಧರ್ಮಕ್ಕೆ ಕರೆದುಕೊಂಡು ಬಂದು ಅವರನ್ನ ಶುದ್ಧೀಕರಣ ಮಾಡುವಂತ ಚಳುವಳಿ. ಈ ಒಂದು ಚಳುವಳಿಯಲ್ಲಿ ಅನೇಕ ಜನರು ಯಾರೆಲ್ಲ ಮತಾಂತರಗೊಂಡು ಬೇರೆ ಧರ್ಮಕ್ಕೆ ಹೋಗಿದ್ದಾರಲ್ಲ ಅವರೆಲ್ಲ ಅನೇಕ ಜನರು ಹಿಂದೂಗಳು ವಾಪಸ್ ಹಿಂದೂ ಧರ್ಮಕ್ಕೆ ಮರಳಿದರು. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಚಳುವಳಿ. ಆರ್ಯ ಸಮಾಜದ ಬಗ್ಗೆ ಹೇಳಿದ್ರೆ ಇವಿಷ್ಟು ಪಾಯಿಂಟ್ಸ್ ನಾವು ಬರೀಬೇಕಾಗುತ್ತೆ. ಇನ್ನು ಮುಂದಿನ ವ್ಯಕ್ತಿ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರವರು ರಾಮಕೃಷ್ಣ ಮಿಷನ್ ಅನ್ನ ಪ್ರಾರಂಭ ಮಾಡ್ತಾರೆ. ಇವರ ಜನನ 1863ರ ಜನವರಿ 12ರಂದು ಕೋಲ್ಕತ್ತಾದಲ್ಲಿ ಆಗುತ್ತೆ. ಇವರ ಮೂಲ ಹೆಸರು ನರೇಂದ್ರನಾಥ್ ದತ್ತ. ಇವರು ರಾಮಕೃಷ್ಣ ಪರಮಹಂಸರ ಪ್ರಮುಖ ಶಿಷ್ಯರಾಗಿದ್ದರು. 1893ರಲ್ಲಿ ಶಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಭಾರತವನ್ನು ವಿಶ್ವಕ್ಕೆ ಪರಿಚಯಿಸಿದರು. ಅವರು ರಾಮಕೃಷ್ಣ ಮಿಷನ್ ಸ್ಥಾಪನೆಯ ಮೂಲಕ ಸಮಾಜ ಸೇವೆಗೆ ದಿಕ್ಕನ್ನು ನೀಡಿದ್ದಾರೆ. ಆಮೇಲೆ ಇವರು ಯುವ ಜನತೆಗೆ ಆತ್ಮವಿಶ್ವಾಸವನ್ನು ತುಂಬುವುದಾಗಿರ್ಬೋದು, ಶಿಸ್ತನ್ನು ಹೇಳ್ಕೊಡೋದಾಗಿರ್ಬೋದು, ಅಥವಾ ಸೇವಾ ಮನೋಭಾವನೆಯನ್ನ ಬೋಧಿಸುವುದಾಗಿರ್ಬೋದು, ಈ ರೀತಿ ಇವರ ಹಲವಾರು ಕಾರ್ಯಗಳನ್ನು ಮಾಡ್ತಾ ಹೋಗ್ತಾರೆ. ಇವರು ವಿವೇಕಾನಂದರು ವೇದಾಂತ ಮತ್ತು ಯೋಗವನ್ನು ವಿಜ್ಞಾನಬದ್ಧವಾಗಿ ವಿವರಿಸಿದರು. ಈ ವೇದಾಂತ ಅಂದ್ರೆ ವೇದಗಳಿದಾವೆ, ಆಮೇಲೆ ಯೋಗಗಳಿದಾವಲ್ಲ, ಯೋಗಶಾಸ್ತ್ರ, ಇವನ್ನ ಪಾಶ್ಚಾತ್ಯ ದೇಶಗಳು ಕೂಡ ವಿಜ್ಞಾನಬದ್ಧವಾಗಿ ವಿವರಣೆ ಮಾಡ್ತಾರೆ. ಆಮೇಲೆ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಧರ್ಮವು ಮಾನವ ಸೇವೆಯ ಮೂಲಕ ವ್ಯಕ್ತವಾಗಬೇಕು ಎಂದು ಒತ್ತಿ ಹೇಳ್ತಾರೆ. ಹಾಗೆ ಇವರು ಭಕ್ತಿಯ ಜೊತೆಗೆ ಕರ್ಮಯೋಗಕ್ಕೂ ಕೂಡ ಸಮಾನ ಮಹತ್ವವನ್ನು ನೀಡ್ತಾರೆ. ಆಮೇಲೆ ಭಾರತದ ಆತ್ಮ ಸಾಂಸ್ಕೃತಿಕ ಪುನರುತ್ಥಾನಕ್ಕೆ ಅವರು ಮಹತ್ವದ ಕೊಡುಗೆಯನ್ನು ನೀಡಿದರು. ಇನ್ನು ಭಾರತದ ಮೂಲ ಸಂಸ್ಕೃತಿ ಇದೆಯಲ್ಲ, ಆ ಮೂಲ ಸಂಸ್ಕೃತಿಯನ್ನ ಪುನರ್ ಸ್ಥಾಪನೆ ಮಾಡಬೇಕು, ಭಾರತ ತನ್ನ ಹಳೆಯ ವೈಭವಕ್ಕೆ ಮರಳಬೇಕು ಅನ್ನೋದು ಇವರ ಒಂದು ಉದ್ದೇಶ ಆಗಿತ್ತು. ಹಾಗಾಗಿ ಅವರು ಅದಕ್ಕೋಸ್ಕರ ಮಹತ್ವದ ಕೊಡುಗೆಗಳನ್ನ ನೀಡಿದ್ದಾರೆ. ಇನ್ನು ಸರ್ ಸೈಯದ್ ಅಹಮದ್ ಖಾನ್, ಇವರು ಅಲಿಗಢ ಚಳವಳಿಯನ್ನ ಮಾಡ್ತಾ ಹೋಗ್ತಾರೆ. 1857ರ ದಂಗೆ ಆಗುತ್ತಲ್ಲ, ಇನ್ನು ಪ್ರಥಮ ಸ್ವಾತಂತ್ರ್ಯ ದಂಗೆ. ಆ ಪ್ರಥಮ ಸ್ವಾತಂತ್ರ್ಯ ದಂಗೆ ನಂತರ ಏನ್ ತಿಳ್ಕೊಂತಾರೆ ಅಂದ್ರೆ ಇವರು ಮುಸ್ಲಿಂ ಸಮಾಜ ಹಿಂದುಳಿದಿದೆ, ಈ ಒಂದು ಹಿಂದುಳಿದ ಸಮಾಜವನ್ನ ನಾವು ಪುನರುಜ್ಜೀವನ ಮಾಡಬೇಕು ಅಂತಂದು ಇವರು ಈ ಒಂದು ಚಳವಳಿ ಅಲಿಗಢ ಚಳವಳಿಯನ್ನು ಆರಂಭ ಮಾಡ್ತಾ ಹೋಗ್ತಾರೆ. ಈ ಅಲಿಗಢ ಚಳವಳಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಮುಸ್ಲಿಂ ಸಮುದಾಯದ ಆರ್ಥಿಕ ಮತ್ತು ರಾಜಕೀಯ ಮಹತ್ವ ಏನಿದೆಯಲ್ಲ ಅದನ್ನ ಉತ್ತೇಜನ ಮಾಡುವಂಥದ್ದು, ಹಾಗೂ ಸಮುದಾಯದ ಮತ್ತು ಸರ್ಕಾರದ ಮಧ್ಯೆ ವಿಶ್ವಾಸವನ್ನ ಭಾವನೆಯನ್ನು ಮೂಡಿಸುವಂಥದ್ದು.
ಈ ಸಮುದಾಯ ಮತ್ತು ಸರ್ಕಾರ ಅಂತಂದ್ರೆ ಆವಾಗ ಬ್ರಿಟಿಷ್ ಸರ್ಕಾರ ಇತ್ತಲ್ಲ, ಆ ಬ್ರಿಟಿಷ್ ಸರ್ಕಾರಕ್ಕೂ ಹಾಗೂ ಮುಸ್ಲಿಂ ಸಮುದಾಯದ ಮಧ್ಯೆ ಇರುವಂತ ಏನ್ ಅವಿಶ್ವಾಸ ಇತ್ತಲ್ಲ ಅವನ್ನೆಲ್ಲ ತೊಡೆದುಹಾಕಿ ಇಬ್ಬರ ಮಧ್ಯೆ ಪರಸ್ಪರ ವಿಶ್ವಾಸ ಭಾವನೆಯನ್ನು ಮೂಡಿಸುವುದಾಗಿತ್ತು ಈ ಒಂದು ಚಳವಳಿಯ ಉದ್ದೇಶ. ಇನ್ನು 1875ರಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ರವರು ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನ ಅಲಿಗಢದಲ್ಲಿ ಸ್ಥಾಪನೆ ಮಾಡ್ತಾರೆ. ಇದೇ ಮುಂದೆ 1920ರಲ್ಲಿ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಇವರ ಒಂದು ಶಿಕ್ಷಣದ ಪ್ರಭಾವದಿಂದ ವಿದ್ಯಾವಂತ ಮುಸ್ಲಿಂ ಸಮಾಜ ಸೃಷ್ಟಿಯಾಗ್ತಾ ಹೋಗುತ್ತೆ. ಆಮೇಲೆ ಮುಸ್ಲಿಂ ಸಮಾಜದಲ್ಲಿ ಆಧುನಿಕ ಚಿಂತನೆಯನ್ನ ಇವರು ಮೂಡಿಸ್ತಾ ಹೋಗ್ತಾರೆ. ಹಾಗೆ ಮುಂದೆ ಇವರ ಒಂದು ಯೋಚನೆಗಳಿದಾವಲ್ಲ, ಈ ಯೋಚನೆಗಳು ಮುಸ್ಲಿಂ ಲೀಗ್ ನ ಸ್ಥಾಪನೆ 1906ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಆಗುತ್ತಲ್ಲ ಅದಕ್ಕೆ, ಮತ್ತೆ ಪಾಕಿಸ್ತಾನ ಚಳವಳಿ ಏನ್ ಪಾಕಿಸ್ತಾನ ಸಪರೇಟ್ ಆಗೋದಕ್ಕೆ ಏನ್ ಕಾರಣ ಆಗುತ್ತಲ್ಲ ಇವಕ್ಕೆಲ್ಲವೂ ಕೂಡ ಇವರ ಒಂದು ಚಿಂತನೆಗಳಿದಾವಲ್ಲ ಇವು ಪ್ರೇರಣೆ ಆಗ್ತಾ ಹೋಗುತ್ತೆ. ಆಮೇಲೆ ಇವರನ್ನ ಏನಂತ ಕರೀತಾರೆ ಅಂದ್ರೆ ನವ ಮುಸ್ಲಿಂ ಸಮಾಜದ ಪಿತಾಮಹ ಅಂತ ಕೂಡ ಕರೀತಾರೆ. ಯಾಕಂತಂದ್ರೆ ಮುಸ್ಲಿಂ ಸಮಾಜದಲ್ಲಿ ಏನು ಶಿಕ್ಷಣ ಕಡಿಮೆ ಇತ್ತು, ಇವೆಲ್ಲ ಆರ್ಥಿಕ ಹಿನ್ನಡೆ ಇತ್ತಲ್ಲ, ಇವನ್ನೆಲ್ಲವನ್ನು ಕೂಡ ಸ್ವಲ್ಪ ಮಟ್ಟಿಗೆ ಸರಿದೂಗನೆ ಮಾಡಿದವರು ಇವರು. ಹಾಗಾಗಿ ಇವರನ್ನು ನವ ಮುಸ್ಲಿಂ ಸಮಾಜದ ಪಿತಾಮಹ ಅಂತ ಕರೀತಾ ಹೋಗ್ತಾರೆ. ಇನ್ನು ಮುಂದಿನ ಕಾನ್ಸೆಪ್ಟ್ ಥಿಯೋಸಾಫಿಕಲ್ ಸೊಸೈಟಿ. ಈ ಥಿಯೋಸಾಫಿಕಲ್ ಸೊಸೈಟಿಯನ್ನ 1875ರಲ್ಲಿ ನ್ಯೂಯಾರ್ಕ್ ನಲ್ಲಿ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಇವರ ಸ್ಥಾಪಕರು ಯಾರಂತಂದ್ರೆ ಹೆಲೆನಾ ಬ್ಲಾಸ್ಕಿ ಮತ್ತು ಹೆನ್ರಿ ಆಲ್ಕಾಟ್. ಇವರು ಭಾರತದಲ್ಲಿ ಎಲ್ಲಿ ತಮ್ಮ ಕೇಂದ್ರವನ್ನು ಸ್ಥಾಪನೆ ಮಾಡಿ, ಚೆನ್ನೈ ಏನು ಅಡಿಯಾರ್ ಇದೆಯಲ್ಲ, ಅಡಿಯಾರ್ ಮದ್ರಾಸ್ ನಲ್ಲಿ ತಮ್ಮ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಭಾರತದಲ್ಲಿ ಇದರ ಪ್ರಮುಖ ನಾಯಕರು ಯಾರಪ್ಪ ಅಂದ್ರೆ ಆನಿ ಬೆಸೆಂಟ್. ಹಾಗೆ ಈ ಥಿಯೋಸಾಫಿಕಲ್ ಸೊಸೈಟಿಯ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಮಾನವ ಕುಲದ ಸಹೋದರತ್ವವನ್ನು ಬೆಳೆಸುವುದು. ಅಂದ್ರೆ ಮಾನವರೆಲ್ಲರೂ ಕೂಡ ಪರಸ್ಪರ ಸಹೋದರರು ಎಂಬುವಂತ ಭಾವನೆಯನ್ನು ಹೊಂದಿರಬೇಕು ಅನ್ನೋದು ಈ ಒಂದು ಚಳವಳಿಯ ಉದ್ದೇಶವಾಗಿತ್ತು. ಹಾಗೆ ಇವರ ಒಂದು ಧ್ಯೇಯ, ಈ ಒಂದು ಸೊಸೈಟಿಯ ಧ್ಯೇಯ ಏನಾಗಿತ್ತಪ್ಪ ಅಂದ್ರೆ ಎಲ್ಲಾ ಧರ್ಮಗಳ ತತ್ವಗಳ ಅಧ್ಯಯನ ಮತ್ತು ಸಮನ್ವಯ. ಎಲ್ಲಾ ಧರ್ಮಗಳು ಕೂಡ ಸಮ ಆಗಿರ್ತವೆ. ಆಮೇಲೆ ಎಲ್ಲಾ ಧರ್ಮಗಳ ತತ್ವಗಳನ್ನು ಕೂಡ ನಾವು ಅಳವಡಿಸ್ಕೋಬೇಕು ಅನ್ನೋದು ಈ ಒಂದು ಥಿಯೋಸಾಫಿಕಲ್ ಸೊಸೈಟಿಯ ಧ್ಯೇಯವಾಗಿತ್ತು. ಥಿಯೋಸಾಫಿಕಲ್ ಸೊಸೈಟಿ ಅಂದ್ರೆ ಏನಪ್ಪಾ ಅಂದ್ರೆ ಈ ಥಿಯೋ ಅಂದ್ರೆ ತತ್ವಜ್ಞಾನ. ಈ ಭಾರತದ ತತ್ವಜ್ಞಾನ ಇತ್ತಲ್ಲ, ಭಾರತದ ತತ್ವಜ್ಞಾನವನ್ನ ನಾವು ಇನ್ನಷ್ಟು ಉಚ್ಚ ಸ್ಥಾನಕ್ಕೆ ಒಯ್ಯಬೇಕು ಅನ್ನೋದು ಇವರ ಒಂದು ಉದ್ದೇಶವಾಗಿತ್ತು. ಅದರ ನಿಟ್ಟಿನಲ್ಲಿ ಇವರು ಭಾರತೀಯ ಸಂಸ್ಕೃತಿ, ಧರ್ಮ, ತತ್ವಶಾಸ್ತ್ರಗಳ ಪುನರುತ್ಥಾನಕ್ಕೆ ಸಹಾಯವನ್ನ ಮಾಡ್ತಾ ಹೋಗ್ತಾರೆ. ಹಾಗೆ ಭಾರತೀಯ ಧರ್ಮ ಗ್ರಂಥಗಳು ಅಂದ್ರೆ ವೇದ, ಉಪನಿಷತ್ತು, ಭಗವದ್ಗೀತೆ ಇವುಗಳನ್ನೆಲ್ಲ ಕೂಡ ಟ್ರಾನ್ಸ್ಲೇಟ್ ಮಾಡ್ತಾರೆ. ಬೇರೆ ಬೇರೆ ಭಾಷೆಗಳಿಗೆ ಭಾಷಾನುವಾದವನ್ನು ಮಾಡ್ತಾರೆ. ಆವಾಗ ಪಾಶ್ಚಾತ್ಯರಿಗೆ ಅಂದ್ರೆ ವೆಸ್ಟರ್ನ್ಸ್ ಇದಾರಲ್ಲ, ಈ ಬ್ರಿಟಿಷರ್ ಆಗಿರ್ಬೋದು ಅಥವಾ ಪಾಶ್ಚಿಮಾತ್ಯರು ಇದಾರಲ್ಲ, ಇವರೆಲ್ಲರೂ ಕೂಡ ಭಾರತೀಯ ಸಂಸ್ಕೃತಿಯ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ. ಭಾರತೀಯ ಸಂಸ್ಕೃತಿ ಎಷ್ಟು ಶ್ರೀಮಂತವಾದದ್ದು, ಹಾಗೆ ಭಾರತ ಸಂಸ್ಕೃತಿಯಲ್ಲಿ ಎಷ್ಟು ಒಂದು ವಿಷಯಗಳಿದಾವೆ ಅನ್ನೋದು ತಿಳಿತಾ ಹೋಗುತ್ತೆ. ಇನ್ನು ಮುಂದಿನ ಕಾನ್ಸೆಪ್ಟ್ ಆತ್ಮಾರಾಮ್ ಪಾಂಡುರಂಗ ಪ್ರಾರ್ಥನಾ ಸಮಾಜ. ಈ ಆತ್ಮಾರಾಮ್ ಪಾಂಡುರಂಗ ಅವರು ಪ್ರಾರ್ಥನಾ ಸಮಾಜವನ್ನ 1867ರಲ್ಲಿ ಮುಂಬೈನಲ್ಲಿ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಈ ಪ್ರಾರ್ಥನಾ ಸಮಾಜ ಇದೆಯಲ್ಲ, ಈ ಪ್ರಾರ್ಥನಾ ಸಮಾಜ ಬ್ರಹ್ಮ ಸಮಾಜದ ಆಲೋಚನೆಗಳಿಂದ ಪ್ರೇರಿತ ಆಗಿತ್ತು. ಈ ರಾಜಾರಾಮ್ ಮೋಹನ್ ರಾಯ್ ಅವರ ಬ್ರಹ್ಮ ಸಮಾಜ ಇದೆಯಲ್ಲ ಅದರ ಆಲೋಚನೆಗಳಿಂದ ಪ್ರೇರಿತವಾಗಿತ್ತು. ಈ ಒಂದು ಸಮಾಜದ ಉದ್ದೇಶ ಏನಪ್ಪಾ ಅಂತಂದ್ರೆ ಏಕೇಶ್ವರವಾದ ಅಂದ್ರೆ ಒಬ್ಬನೇ ದೇವರು ಅನ್ನೋ ಒಂದು ಏಕೇಶ್ವರವಾದ ಇದೆಯಲ್ಲ ಅದನ್ನ ಪ್ರಚಾರ ಮಾಡುವಂತದ್ದಾಗಿರ್ಬೋದು. ಆಮೇಲೆ ಜಾತಿ ಭೇದವನ್ನು ತೊಡೆದು ಹಾಕುವಂತದ್ದಾಗಿರ್ಬೋದು, ಅಸ್ಪೃಶ್ಯತೆಯನ್ನ ವಿರೋಧ ಮಾಡುವಂತದ್ದಾಗಿರ್ಬೋದು, ಬಾಲ್ಯ ವಿವಾಹವನ್ನು ವಿರೋಧ ಮಾಡುವಂತಾಗಿರ್ಬೋದು, ಅಥವಾ ವಿಧವಾ ವಿವಾಹಕ್ಕೆ ಬೆಂಬಲ ನೀಡುವಂತದ್ದಾಗಿರ್ಬೋದು, ಆಮೇಲೆ ಮಹಿಳಾ ಶಿಕ್ಷಣ ಮತ್ತು ಸಾಮಾಜಿಕ ಸಮಾನತೆಯನ್ನ ಬೆಂಬಲ ಮಾಡುವಂತಾಗಿರ್ಬೋದು. ಇವೆಲ್ಲವೂ ಕೂಡ ಈ ಒಂದು ಸಮಾಜದ ಉದ್ದೇಶವಾಗಿತ್ತು. ಈ ಸಮಾಜದ ಅಂದ್ರೆ ಪ್ರಾರ್ಥನಾ ಸಮಾಜದ ಮುಖ್ಯ ಲಕ್ಷಣ ಏನಪ್ಪಾ ಅಂತಂದ್ರೆ ಮೂರ್ತಿ ಪೂಜೆಗೆ ವಿರೋಧ, ಆಮೇಲೆ ಧರ್ಮವನ್ನು ನೈತಿಕತೆ ಮತ್ತು ಮಾನವೀಯತೆಯೊಂದಿಗೆ ಜೋಡಿಸುವಂತ ಪ್ರಯತ್ನವನ್ನ ಇವರು ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಮುಂದಿನ ಕಾನ್ಸೆಪ್ಟ್ ಪಂಜಾಬಿನ ಆದಿ ಧರ್ಮ ಚಳವಳಿ. ಇದು ತುಂಬಾ ಇಂಪಾರ್ಟೆಂಟ್. ಆದಿ ಧರ್ಮ ಚಳವಳಿಯನ್ನ ಪಂಜಾಬ್ನಲ್ಲಿ 1926ರಲ್ಲಿ ಆರಂಭವಾಗುತ್ತೆ. ಇದನ್ನ ಪ್ರಾರಂಭ ಮಾಡಿದವರು ಯಾರಪ್ಪ ಅಂದ್ರೆ ಮಂಗೂರಾಮ್ ಮುಗೋವಾಲಿಯಾ. ಈ ಮಂಗೂರಾಮ್ ಮುಗೋವಾಲಿಯಾ ಅನ್ನೋರು ಆದಿ ಧರ್ಮ ಚಳವಳಿಯನ್ನ ಪಂಜಾಬ್ನಲ್ಲಿ ಪ್ರಾರಂಭ ಮಾಡ್ತಾರೆ. ಈ ಒಂದು ಚಳವಳಿಯ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಮುಖ್ಯವಾಗಿ ಚಮಾರ್ ಸಮುದಾಯ ಇದೆ ಆ ಒಂದು ಪಂಜಾಬ್ನಲ್ಲಿ. ಅಲ್ಲಿರುವಂತ ದಲಿತರು ಸಾಮಾಜಿಕವಾಗಿ ಬಹಳಷ್ಟು ಹೀನಾಯ ಸ್ಥಿತಿಯಲ್ಲಿದ್ರು. ಹಾಗಾಗಿ ಅವರ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಸ್ವಾಭಿಮಾನವನ್ನ ಜಾಗೃತಗೊಳಿಸುವುದಕ್ಕೋಸ್ಕರ ಈ ಒಂದು ಒಂದು ಚಳವಳಿ ಇದೆಯಲ್ಲ, ಈ ಒಂದು ಚಳವಳಿಯನ್ನ ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಈ ಒಂದು ಚಳವಳಿಯಲ್ಲಿ ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ. ಹಾಗೆ ದಲಿತರಿಗೆ ಸ್ವಾತಂತ್ರ್ಯ, ಧಾರ್ಮಿಕ ಗುರುತನ್ನು ನೀಡುವಂತದ್ದು ಈ ಒಂದು ಚಳವಳಿಯ ಉದ್ದೇಶ ಆಗಿರುತ್ತೆ. ಈ ಒಂದು ಚಳವಳಿಯಲ್ಲಿ ಆದಿ ಧರ್ಮ ಮಂಡಲ್ ಎಂಬ ಒಂದು ಸಂಸ್ಥೆಯನ್ನು ಆರಂಭ ಮಾಡ್ತಾ ಹೋಗ್ತಾರೆ 1926ರಲ್ಲಿ. ಈ ಒಂದು ಚಳವಳಿಯನ್ನ ಮುನ್ನಡೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ಆದಿ ಧರ್ಮ ಮಂಡಲವನ್ನ ಸ್ಥಾಪನೆ ಮಾಡ್ತಾರೆ. ಈ ಒಂದು ಸಂಸ್ಥೆಯ ನೇತೃತ್ವದಲ್ಲಿ
ಈ ಒಂದು ಚಳುವಳಿಯನ್ನು ನಡೆಸ್ಕೊಂತ ಹೋಗ್ತಾರೆ. ಹಿಂದೂ ಧರ್ಮದ ಜಾತಿ ಕ್ರಮಬದ್ಧತೆಯನ್ನು ಸ್ಪಷ್ಟವಾಗಿ ಈ ಒಂದು ಸಂಸ್ಥೆ ಅಥವಾ ಈ ಒಂದು ಚಳುವಳಿ ಇದೆಯಲ್ಲ, ಆದಿ ಧರ್ಮ ಚಳುವಳಿ, ಇದು ಕೂಡ ತಿರಸ್ಕಾರ ಮಾಡ್ತಾ ಹೋಗುತ್ತೆ. 1931ರಲ್ಲಿ ಜನಗಣತಿ ಆಗುತ್ತೆ. ಆ ಒಂದು ಜನಗಣತಿ ಆದಂತ ಟೈಮಲ್ಲಿ ಅನೇಕ ದಲಿತರು ತಮ್ಮ ಧರ್ಮವನ್ನ ಆದಿ ಧರ್ಮ ಅಂತ ದಾಖಲೆ ಮಾಡ್ತಾರೆ. ಅಂದ್ರೆ ಈ ಒಂದು ಚಳುವಳಿಯ ಪ್ರಭಾವ ಎಷ್ಟು ಮಟ್ಟಿಗೆ ಆಗಿತ್ತು ಅಂದ್ರೆ ಜನರ ಮೇಲೆ, 1931ರ ಜನಗಣತಿಯಲ್ಲಿ ತಮ್ಮ ಧರ್ಮವನ್ನೇ ಅವರು ಆದಿ ಧರ್ಮ ಅಂತಂದು ದಾಖಲೆ ಮಾಡ್ತಾರಂತಂದ್ರೆ ಎಷ್ಟರ ಮಟ್ಟಿಗೆ ನಮ್ಮ ಒಂದು ಸಮಾಜದಲ್ಲಿ ಹೀನಾಯ ಪರಿಸ್ಥಿತಿ ಇತ್ತು ಅವರಿಗೆ ಅಂತ ನಾವು ಕಲ್ಪಿಸ್ಕೋಬೇಕು. ಇನ್ನು ಮುಂದಿನ ಪಾಯಿಂಟ್ ಕಾನ್ಸೆಪ್ಟ್, ಬಂಗಾಳದ ನಮೋ ಶೂದ್ರ ಚಳವಳಿ. ಈ ಬಂಗಾಳದ ನಮೋ ಶೂದ್ರ ಚಳವಳಿ ಕೂಡ ಅದೇ ರೀತಿ ದಲಿತರಿಗೆ ಆದಂತ ತೊಂದರೆಯಿಂದ ಹುಟ್ಟಿಕೊಂಡಂತ ಒಂದು ಚಳವಳಿ. ಈ ನಮೋ ಶೂದ್ರ ಚಳವಳಿ ಬಂಗಾಳದಲ್ಲಿ 19ನೇ ಶತಮಾನದ ಅಂತ್ಯದಿಂದ 20ನೇ ಶತಮಾನದ ಆರಂಭದಲ್ಲಿ ಬೆಳೀತಾ ಹೋಗುತ್ತೆ. ಇದು ಕೂಡ ಮುಖ್ಯವಾಗಿ ಅಲ್ಲಿ ಇರುವಂತ ದಲಿತ ಸಮುದಾಯಗಳಿದಾವಲ್ಲ, ಅಲ್ಲಿ ಚಾಂಡಾಳರು ಅಂತ ಇರ್ತಾರೆ, ಅವರು ಮತ್ತೆ ನಮೋ ಶೂದ್ರ ಅಂತ ಒಂದು ಹೆಸರು ಬದಲಾವಣೆ ಮಾಡ್ಕೊಂತಾರೆ. ಯಾರು ಈ ಚಾಂಡಾಳರು ಅಂತ ಇರ್ತಾರಲ್ಲ, ಇವರು ನಮೋ ಶೂದ್ರ ಅಂತಂದು ಹೆಸರು ಬದಲಾವಣೆ ಮಾಡ್ಕೊಂತಾರೆ. ಇವರು ಸಾಮಾಜಿಕ ಮತ್ತು ಧಾರ್ಮಿಕ ಮತ್ತು ರಾಜಕೀಯ ಜಾಗೃತಿಗಾಗಿ ನಡೆದಂತ ಚಳವಳಿ. ಈ ಒಂದು ಚಳವಳಿ ಆಗುತ್ತಪ್ಪ ಅಂತಂದ್ರೆ ಸಾಮಾಜಿಕ, ಧಾರ್ಮಿಕ ಮತ್ತು ರಾಜಕೀಯ ಜಾಗೃತಿಗಾಗಿ ನಡೆಯುತ್ತೆ. ಈ ಒಂದು ಚಳವಳಿಯ ಮುಖ್ಯ ನಾಯಕರು ಯಾರಪ್ಪ ಅಂತಂದ್ರೆ ಹರಿಶ್ಚಂದ್ರ ಠಾಕೂರ್, ಆಮೇಲೆ ಗುರುಚಂದ್ ಠಾಕೂರ್, ಆಮೇಲೆ ಮುಖ್ಯ ಸಂಘಟನೆ ಯಾವ್ದಂದ್ರೆ ಮಾತುವ ಮಹಾಸಂಘ. ಈ ಹರಿಶ್ಚಂದ್ರ ಠಾಕೂರ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಧಾರ್ಮಿಕ ಮತ್ತು ಸಾಮಾಜಿಕ ಪುನರುಜ್ಜೀವನಕ್ಕೆ ಪ್ರೇರಣೆ ನೀಡ್ತಾ ಹೋಗ್ತಾರೆ. ನೆಕ್ಸ್ಟ್ ಗುರುಚಂದ್ರ ಠಾಕೂರ್ ಅವರು ಶಿಕ್ಷಣ ಮತ್ತು ಸಂಘಟನೆ ಮೇಲೆ ಒತ್ತನ್ನ ಹಾಕ್ತಾ ಹೋಗ್ತಾರೆ. ಈ ಮಾತುವ ಮಹಾಸಂಘ ಇದೆಯಲ್ಲ, ಈ ಮಾತುವ ಮಹಾಸಂಘ ಈ ನಮೋ ಶೂದ್ರ ಚಳವಳಿಯನ್ನ ಮುನ್ನಡೆಸ್ಕೊಳ್ತಾ ಹೋಗುತ್ತೆ. ಯಾವ ರೀತಿ ಪಂಜಾಬ್ನಲ್ಲಿ ಆದಿ ಧರ್ಮ ಮಂಡಳಿ ಮುನ್ನಡೆಸ್ಕೊಂಡು ಹೋಗುತ್ತಲ್ಲ ಚಳವಳಿಯನ್ನ, ಅದೇ ರೀತಿ ಮಾತುವ ಮಹಾಸಂಘ ಈ ಒಂದು ಚಳವಳಿಯನ್ನ ಮುನ್ನಡೆಸ್ಕೊಳ್ತಾ ಹೋಗುತ್ತೆ. ಇನ್ನು ಈ ಒಂದು ಚಳವಳಿಯ ಉದ್ದೇಶ ಈ ಜಾತಿ ಭೇದ ಭಾವ ಮತ್ತು ಅಸ್ಪೃಶ್ಯತೆ ವಿರುದ್ಧ ಹೋರಾಡೋದಾಗಿರ್ಬೋದು. ಆಮೇಲೆ ಈ ಒಂದು ಚಳವಳಿಯಲ್ಲಿ ಮಾತುವ ಧರ್ಮದ ಮೂಲಕ ಸರಳ ಭಕ್ತಿ ಮತ್ತು ಸಾಮಾನ್ಯತೆಯನ್ನ ಸಾರ್ತಾ ಹೋಗ್ತಾರೆ. ಆಮೇಲೆ ಬ್ರಾಹ್ಮಣ ಆಧಿಪತ್ಯ ಏನಿರ್ತದಲ್ಲ, ಅದರ ಆಚರಣೆಗಳು ಇರ್ತಾವಲ್ಲ, ಅವುಗಳಿಗೆ ವಿರೋಧವನ್ನ ವ್ಯಕ್ತಪಡಿಸಲಾಗುತ್ತೆ. ಆಮೇಲೆ 20ನೇ ಶತಮಾನದಲ್ಲಿ ಆರಂಭದಲ್ಲಿ ಪ್ರತಿನಿಧಿತ್ವ, ಉದ್ಯೋಗ ಮತ್ತು ಹಕ್ಕುಗಳ ಬೇಡಿಕೆಗಾಗಿ ಇವರು ಹೋರಾಟ ಮಾಡ್ತಾ ಹೋಗ್ತಾರೆ. ಅದಾದ್ಮೇಲೆ ಜನಗಣತಿ, ಮತ ಹಕ್ಕು ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾವಣೆಯಲ್ಲಿ ಪಾಲ್ಗೊಳ್ಳುವಿಕೆ, ಈ ರೀತಿ ಹಲವಾರು ವಿಷಯಗಳಿಗೆ ಇವರು ಹೋರಾಟ ಮಾಡ್ತಾ ಹೋಗ್ತಾರೆ. ಇದು ಒಟ್ಟು ಸುಮಾರು ಹಲವಾರು ಟೈಮ್ ನಡೀತಾ ಹೋಗುತ್ತೆ. ಇದು 19ನೇ ಶತಮಾನದ ಅಂತ್ಯದಿಂದ 20ನೇ ಶತಮಾನದ ಆರಂಭ ಅಂತಂದ್ರೆ ಸುಮಾರು ಟೈಮ್ ಈ ಒಂದು ಚಳುವಳಿ ನಡೀತಾ ಹೋಗುತ್ತೆ. ಇನ್ನು ಮುಂದಿನ ಕಾನ್ಸೆಪ್ಟ್ ಏನಂದ್ರೆ ತುಳಿತಕ್ಕೊಳಗಾದವರ ಉನ್ನತೀಕರಣದ ಚಳುವಳಿಗಳು. ಇದರಲ್ಲಿ ಮಹಾತ್ಮ ಫುಲೆ ಅವರು ಬರ್ತಾರೆ, ಇವರೆಲ್ಲ ಬರ್ತಾ ಹೋಗ್ತಾರೆ. ಮೊದಲನೇದಾಗಿ ಮಹಾತ್ಮ ಫುಲೆ ಸತ್ಯ ಶೋಧಕ ಸಮಾಜ. ಈ ಜ್ಯೋತಿ ಬಾಪುಲೆ ಅವರು ಇದಾರಲ್ಲ, ಮಹಾತ್ಮ ಜ್ಯೋತಿ ಬಾಪುಲೆ ಅವರು 1873ರಲ್ಲಿ ಸತ್ಯ ಶೋಧಕ ಸಮಾಜವನ್ನ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಈ ಒಂದು ಸತ್ಯ ಶೋಧಕ ಸಮಾಜ ಸ್ಥಾಪನೆಯಾದಂತ ಸ್ಥಳ ಮಹಾರಾಷ್ಟ್ರ. ಈ ಒಂದು ಸತ್ಯ ಶೋಧಕ ಸಮಾಜದ ಉದ್ದೇಶ ಅಥವಾ ಸ್ಥಾಪನೆಯ ಉದ್ದೇಶ ಏನಪ್ಪಾ ಅಂತಂದ್ರೆ ಜಾತಿ ವ್ಯವಸ್ಥೆ ಮತ್ತು ಬ್ರಾಹ್ಮಣ ಪ್ರಾಬಲ್ಯಕ್ಕೆ ವಿರೋಧ. ಮಹಾರಾಷ್ಟ್ರದಲ್ಲಿ ತೀರಾ ಹೀನಾಯ ಸ್ಥಿತಿಯಲ್ಲಿ ಇರ್ತದೆ ಜಾತಿ ವ್ಯವಸ್ಥೆ ಅನ್ನೋದು. ಅದಕ್ಕೆ ವಿರೋಧವಾಗಿ ಇವರೊಂದು ಈ ಸತ್ಯ ಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಆಮೇಲೆ ಶೂದ್ರ ಮತ್ತು ಅತಿ ಶೂದ್ರರ ಸಾಮಾಜಿಕ ಮುಕ್ತತೆ ಅವ್ರನ್ನ ಹೀನಾಯವಾಗಿ ದುಡಿಸ್ಕೊಳ್ತಾ ಆಗ್ತಾ ಇರ್ತದೆ. ಅಂತ ಒಂದು ಸಂದರ್ಭದಲ್ಲಿ ಜ್ಯೋತಿಬಾ ಫುಲೆ ಅವರು ಶೂದ್ರ ಮತ್ತು ಅತಿ ಶೂದ್ರರ ಸಾಮಾಜಿಕ ಮುಕ್ತತೆಗಾಗಿ ಹೋರಾಟ ಮಾಡ್ತಾ ಹೋಗ್ತಾರೆ. ಆಮೇಲೆ ಸಮಾನತೆ, ನ್ಯಾಯ ಮತ್ತು ಮಾನವ ಗೌರವ ಸ್ಥಾಪನೆಗೋಸ್ಕರ, ಮಾನವೀಯತೆಯ ನೆಲೆಗೋಸ್ಕರ ಇವರು ಒಂದು ಹೋರಾಟ ಮಾಡ್ತಾ ಹೋಗ್ತಾರೆ. ಈ ಒಂದು ಸತ್ಯ ಶೋಧಕ ಸಮಾಜದ ಮುಖ್ಯ ಸಿದ್ಧಾಂತ ಏನಪ್ಪಾ ಅಂತಂದ್ರೆ ಎಲ್ಲರೂ ಕೂಡ ಸಮಾನರು, ಜಾತಿ ಆಧಾರಿತ ಭೇದ ವಿರೋಧ ಇವನ್ನೆಲ್ಲ ಮಾಡಬಾರ್ದು. ಆಮೇಲೆ ಧರ್ಮದ ಹೆಸರಿನಲ್ಲಿ ಶೋಷಣೆ ಮಾಡಬಾರ್ದು. ಆಮೇಲೆ ತರ್ಕ, ವಿಜ್ಞಾನ ಮತ್ತು ಮಾನವೀಯತೆಯ ಮೇಲೆ ನಂಬಿಕೆಯನ್ನು ಇಡಬೇಕು. ಈ ರೀತಿ ಇವರ ಸತ್ಯ ಶೋಧಕ ಸಮಾಜದ ಸಿದ್ಧಾಂತಗಳು. ಈ ಒಂದು ಸಮಾಜದ ಮುಖ್ಯ ಕಾರ್ಯಗಳು ಏನನ್ನು ಮಾಡಿದ್ರು ಅಂತಂದ್ರೆ ಅಸ್ಪೃಶ್ಯರ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಹೋಗ್ತಾರೆ. ಆಮೇಲೆ ಮಹಿಳಾ ಶಿಕ್ಷಣಕ್ಕೆ ಪ್ರೋತ್ಸಾಹ ಮಾಡ್ತಾ ಹೋಗ್ತಾರೆ. ಆಮೇಲೆ ಸರಳ ವಿವಾಹ ಪದ್ಧತಿಯನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಬ್ರಾಹ್ಮಣರ ಅವಶ್ಯಕತೆ ಇಲ್ಲದೆ ಸರಳವಾಗಿ ವಿವಾಹವಾಗುವಂತ ಒಂದು ಪದ್ಧತಿಗಳನ್ನ ಮಾಡ್ತಾ ಹೋಗ್ತಾರೆ. ಆಮೇಲೆ ಸಾಮಾಜಿಕ ಜಾಗೃತಿ ಮತ್ತು ಪ್ರಚಾರವನ್ನ ಮಾಡ್ತಾ ಹೋಗ್ತಾರೆ. ಹಾಗೆ ಈ ಒಂದು ಸತ್ಯ ಶೋಧಕ ಸಮಾಜದ ಮಹತ್ವ ಏನಪ್ಪಾ ಅಂತಂದ್ರೆ ದಲಿತ ಮತ್ತು ಹಿಂದುಳಿದ ವರ್ಗಗಳಲ್ಲಿ ಚೇತನತೆ ಬರ್ತಾ ಹೋಗುತ್ತೆ. ಆಧುನಿಕ ಸಾಮಾಜಿಕ ನ್ಯಾಯ ಮತ್ತು ಚಳುವಳಿಗೆ ನೆಲೆ ಸಿಗ್ತಾ ಹೋಗುತ್ತೆ. ಆಮೇಲೆ ಮುಂದಿನ ದಲಿತ ಚಳುವಳಿಗೆ ಪ್ರೇರಣೆ ಆಗ್ತಾ ಹೋಗುತ್ತೆ. ಈ ಮಹಾತ್ಮ ಫುಲೆ ಅವರಿದಾರಲ್ಲ, ಡಾಕ್ಟರ್ BR ಅಂಬೇಡ್ಕರ್ ಅವರ ಮೇಲೆ ತುಂಬಾ ಅಂದ್ರೆ ತುಂಬಾ ಪ್ರಭಾವ ಬೀರಿದ್ದಾರೆ. ಹಾಗೆ ಇವರ ಏನು ಕಾರ್ಯಗಳಿದಾವಲ್ಲ, ಇವರ ಕಾರ್ಯಗಳು, ಹಾಗೆ ಇವರ ಪತ್ನಿ ಆಗಿರುವಂತ ಸಾವಿತ್ರಿಬಾ ಫುಲೆ, ಇವರೆಲ್ಲರೂ ಕೂಡ ಶಿಕ್ಷಣಕ್ಕೆ ಕೂಡ ಪ್ರೋತ್ಸಾಹ ಮಾಡ್ತಾ ಹೋಗ್ತಾರೆ. ಆಮೇಲೆ ಮಹಿಳಾ ಶಿಕ್ಷಣಕ್ಕೆ ತುಂಬಾ ಅಂದ್ರೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇವರು. ಮುಂದಿನ ವ್ಯಕ್ತಿ ಛತ್ರಪತಿ ಶಾಹು ಮಹಾರಾಜ್.
ಛತ್ರಪತಿ ಶಾಹು ಮಹಾರಾಜ್ ಅವರು 1874ರಲ್ಲಿ ಜನನ ಮಾಡ್ತಾರೆ. ಆಮೇಲೆ ಇವರ ಆಳ್ವಿಕೆ ಕಾಲ 1894ರಿಂದ 1922. ಇವರೊಂದು ಸಂಸ್ಥಾನ ಕೊಲ್ಲಾಪುರ ಸಂಸ್ಥಾನ. ಇವರು ಸ್ವಭಾವ ಯಾವ ರೀತಿಯಾಗಿರುತ್ತಪ್ಪ ಅಂತಂದ್ರೆ ಪ್ರಗತಿಪರ ಆಡಳಿತಗಾರರು, ಆಮೇಲೆ ಸಾಮಾಜಿಕ ನ್ಯಾಯ ಪರದ ನಾಯಕರು. ಇವರು ಮುಖ್ಯವಾಗಿ ಸಾಮಾಜಿಕ ಸುಧಾರಣೆಗಳು ಏನೇನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಆರಕ್ಷಣಾ ನೀತಿ ಅಂತ ಮಾಡ್ತಾ ಹೋಗ್ತಾರೆ 1902ರಲ್ಲಿ. ಅಂದ್ರೆ ಹಿಂದುಳಿದ ವರ್ಗಗಳಿಗೆ ಸರ್ಕಾರಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಮೀಸಲಾತಿ. ಇಡೀ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ರಿಸರ್ವೇಶನ್ ಪಾಲಿಸಿಯನ್ನು ತಂದೋರು ಯಾರಪ್ಪ ಅಂತಂದ್ರೆ ಈ ಛತ್ರಪತಿ ಶಾಹು ಮಹಾರಾಜರವರು. ಆಮೇಲೆ ಇವರು ಜಾತಿ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಹೋಗ್ತಾರೆ. ಎಲ್ಲರೂ ಕೂಡ ಸಮಾನರು ಮತ್ತು ಮಾನವೀಯತೆಯನ್ನು ನಾವು ಗೌರವ ಮಾಡಬೇಕು ಅನ್ನೋದು ಇವರ ಒಂದು ನಿಲುವಾಗಿರುತ್ತೆ. ಆಮೇಲೆ ಅಸ್ಪೃಶ್ಯತೆ ನಿವಾರಣೆಗೋಸ್ಕರ ಇವರು ಸಾಮಾಜಿಕ ಸ್ಥಳಗಳಿದಾವಲ್ಲ, ಸಾರ್ವಜನಿಕ ಸ್ಥಳಗಳು, ಇವೆಲ್ಲವೂ ಕೂಡ ಪ್ರವೇಶಕ್ಕೆ ಮುಕ್ತವಾಗಿ ನೀಡ್ತಾ ಹೋಗ್ತಾರೆ. ಆಮೇಲೆ ಇವರು ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡ್ತಾ ಹೋಗ್ತಾರೆ. ಹಿಂದುಳಿದ ವರ್ಗಗಳ ಶಿಕ್ಷಣಕ್ಕೆ ಉತ್ತೇಜನ ನೀಡ್ತಾರೆ. ಆಮೇಲೆ ಉಚಿತ ಮತ್ತು ಅನುದಾನಿತ ಶಿಕ್ಷಣ ಸೌಲಭ್ಯಗಳನ್ನ ಎಲ್ಲರಿಗೂ ಕೂಡ ಒದಗಿಸ್ತಾರೆ. ಆಮೇಲೆ ವಿದ್ಯಾರ್ಥಿ ವೇತನ ವ್ಯವಸ್ಥೆಯನ್ನ ಎಲ್ಲರಿಗೂ ಕೂಡ ಮಾಡ್ತಾ ಹೋಗ್ತಾರೆ. ಆಮೇಲೆ ಇವರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ನಿಲುವು ಯಾವ ರೀತಿಯಾಗಿತ್ತಪ್ಪ ಅಂದ್ರೆ ಇವರು ಬ್ರಾಹ್ಮಣರ ಪ್ರಾಬಲ್ಯ ಇತ್ತಲ್ಲ, ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಆಮೇಲೆ ತರ್ಕ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಒತ್ತನ್ನು ನೀಡ್ತಾ ಹೋಗ್ತಾರೆ. ಆಮೇಲೆ ನಾನು ಅವಾಗ್ಲೇ ಹೇಳಿದೆ ಜ್ಯೋತಿಬಾ ಫುಲೆ ಅವರು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಇನ್ಸ್ಪೈರ್ ಮಾಡಿದ್ರು ಅಂತ. ಅದೇ ರೀತಿ ಇವರು ಛತ್ರಪತಿ ಶಾಹು ಮಹಾರಾಜರು ಕೂಡ, ಅಂದ್ರೆ ಅವರು ಕೂಡ ಮಹಾರಾಷ್ಟ್ರದ ರೀಜನ್ ಆಗಿರೋದ್ರಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಬೆಂಬಲವನ್ನು ನೀಡಿದ್ರು. ಹಾಗೆ ಅವರ ಶಿಕ್ಷಣ ಮತ್ತು ಸಾಮಾಜಿಕ ಹೋರಾಟಗಳಿಗೆ ಬೆಂಬಲವನ್ನು ನೀಡಿದ್ರು. ಹಾಗೆ ಸ್ಫೂರ್ತಿಯನ್ನು ಕೂಡ ಬೀರಿದ್ರು ಅಂತ ಹೇಳ್ಬೋದು. ಆಮೇಲೆ ಇವರ ಮಹತ್ವ ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ರಿಸರ್ವೇಶನ್ ಪಾಲಿಸಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವರು ರಿಸರ್ವೇಶನ್ ಕೊಟ್ಟಿರೋದ್ರಿಂದ ಅದರಲ್ಲಿ ಮುಂಚೂಣಿ ನಾಯಕರಾಗಿ ಇವರು ಕಾಣಿಸ್ಕೊಳ್ತಾ ಹೋಗ್ತಾರೆ. ಆಮೇಲೆ ಸಾಮಾಜಿಕ ನ್ಯಾಯ ಚಳುವಳಿಗೆ ಬಲವಾದ ನೆಲೆಯನ್ನ ಇವರು ನೀಡ್ತಾ ಹೋಗ್ತಾರೆ. ಇನ್ನು ಮುಂದಿನ ವ್ಯಕ್ತಿ, ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1891ರಿಂದ 1956 ಇವರ ಕಾಲಘಟ್ಟ. ಇವರು ಸಂವಿಧಾನದ ಶಿಲ್ಪಿ ಅಂತ ಕರೆಸ್ಕೊಂಡಿದ್ದಾರೆ. ಸಾಮಾಜಿಕ ನ್ಯಾಯದ ಹರಿಕಾರ ಇವರು. ಯಾಕಂತಂದ್ರೆ 1927ರ ಮಹದ್ ಸತ್ಯಾಗ್ರಹ, 1930ರ ಕಾಲಾರಾಮ್ ದೇವಾಲಯ ಪ್ರವೇಶ. ಆಮೇಲೆ ಇವರು ಮಹಾನ್ ಅರ್ಥಶಾಸ್ತ್ರಜ್ಞರು ಕೂಡ ಹೌದು. ಹಾಗೆ ದೂರದರ್ಶಿತ್ವ ಉಳ್ಳ ವ್ಯಕ್ತಿ ಕೂಡ ಹೌದು. ಇವರು ಭಾರತದ ಪ್ರಥಮ ಕಾನೂನು ಮಂತ್ರಿ ಆಗಿದ್ರು. ಆಮೇಲೆ ಧಾರ್ಮಿಕ ಸುಧಾರಣೆ 1956ರಲ್ಲಿ ಇವರು ನಾಗ್ಪುರದಲ್ಲಿ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾರೆ. ಅವರು ಅಷ್ಟೇ ಅಲ್ಲದೆ ಅನೇಕ ದಲಿತರು ಕೂಡ ಬೌದ್ಧ ಧರ್ಮ ಸ್ವೀಕಾರ ಆಗುವಂತೆ ಇವರು ಒಂದು ಮಹಾ ಸಮಾವೇಶವನ್ನು ಹಮ್ಮಿಕೊಂಡಿರ್ತಾರೆ. ಹಾಗೆ ಪತ್ರಿಕೋದ್ಯಮಿ 1920ರಲ್ಲಿ ಮೂಕನಾಯಕ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಹಾಗೂ ದಲಿತರ ಪರವಾಗಿ, ಭಾರತ ಸ್ವಾತಂತ್ರ್ಯದ ಪರವಾಗಿ ಹಲವಾರು ವಿಚಾರಗಳನ್ನ ಅದರಲ್ಲಿ ಮಂಡನೆ ಮಾಡ್ತಾ ಹೋಗ್ತಾರೆ. ಹಾಗೆ ಇವರು ಉತ್ತಮ ಬರಹಗಾರ ಕೂಡ ಹೌದು. ಇವರು ಜಾತಿ ನಿರ್ಮೂಲನೆ, ರೂಪಾಯಿಯ ಸತ್ಯ, ಶೂದ್ರರು ಯಾರು, ಅಸ್ಪೃಶ್ಯರು, ಬುದ್ಧ ಮತ್ತು ಅವನ ತತ್ವಗಳು ಎನ್ನುವಂತ ಪುಸ್ತಕಗಳನ್ನ ಬರೆದಿದ್ದಾರೆ. ಆಮೇಲೆ ಇವರು ಡಿಸೆಂಬರ್ 6, 1956ರಲ್ಲಿ ದೆಹಲಿಯಲ್ಲಿ ಸಾವನ್ನಪ್ತಾರೆ. ಇವರ ಬಗ್ಗೆ ನಾನು ಯಾಕೆ ಶಾರ್ಟ್ ಆಗಿ ಹೇಳಿದೆ ಅಂತಂದ್ರೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಅದಕ್ಕೋಸ್ಕರ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿದ್ದೀನಿ. ಇನ್ನು ಮುಂದಿನ ವ್ಯಕ್ತಿ ಬಂದು ಶ್ರೀ ನಾರಾಯಣ್ ಗುರು. ನಾರಾಯಣ್ ಗುರು ಅವರ ಎಜುವಾ ಚಳುವಳಿ. ಇವರ ಕಾಲಘಟ್ಟ 1856ರಿಂದ 1928. ಇವರು ಕೇರಳ ರಾಜ್ಯದವರು. ಇವರ ತತ್ವಗಳೇನಪ್ಪಾ ಅಂತಂದ್ರೆ ಮಾನವ ಕುಲಕ್ಕೆ ಒಂದು ಜಾತಿ, ಒಂದು ಧರ್ಮ, ಒಂದು ದೇವರು, ಹಾಗೆ ಸಮಾನತೆ ಇರಬೇಕು ಎಲ್ಲ ಕಡೆಗೂ, ಶಿಕ್ಷಣ ಎಲ್ಲರಿಗೂ ದೊರಕಬೇಕು, ಹಾಗೂ ಎಲ್ಲರದ್ದು ನೈತಿಕ ಜೀವನ ಆಗಿರ್ಬೇಕು ಅನ್ನೋದು ಇವರ ಒಂದು ತತ್ವಗಳು. ಇವರ ಯಜುವಾ ಚಳವಳಿ ಅಂತಂದ್ರೆ ಕೇರಳದಲ್ಲಿ ಯಜುವಾ ಸಮುದಾಯ ಅಂತ ಒಂದಿರುತ್ತೆ. ಆ ಸಮುದಾಯದಲ್ಲಿರುವಂತ ಅಂದ್ರೆ ಆ ದಲಿತರು ಎದುರಿಸಿದ ಸಮಸ್ಯೆಯ ವಿರುದ್ಧ ಇವರು ಯಜುವಾ ಚಳವಳಿಯನ್ನ ಮಾಡ್ತಾ ಹೋಗ್ತಾರೆ. ಇವರು 1903ರಲ್ಲಿ SNDPY ಅಂದ್ರೆ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲ ಯೋಗಂ ಎನ್ನೋ ಒಂದು ಸಮಾಜವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಅಲ್ಲಿ ಆ ಒಂದು ಸಮಾಜದ ಮೂಲಕ ಹಲವಾರು ಕಾರ್ಯಗಳನ್ನ ಮಾಡ್ತಾ ಹೋಗ್ತಾರೆ. ಇವರು 1888ರ ಅರವಿಪುರಂ ದೇವಾಲಯವನ್ನ ಎಲ್ಲಾ ಜಾತಿಯವರಿಗೆ ಪ್ರವೇಶವಾಗಿ ಮುಕ್ತವಾಗಿ ಇರಬೇಕಂತ ಒಂದು ಹೋರಾಟ ಮಾಡ್ತಾ ಹೋಗ್ತಾರೆ. ಇನ್ನು ಇವರು 1924ರಿಂದ 25ರ ತನಕ ವೈಕಂ ಸತ್ಯಾಗ್ರಹಕ್ಕೆ ಸ್ಫೂರ್ತಿ ಆಗ್ತಾರೆ. ಹಾಗೆ ಅಲ್ಲಿ ಅಂದ್ರೆ ವೈಕಂ ಸತ್ಯಾಗ್ರಹ ಅಂತಂದ್ರೆ ದೇವಾಲಯದ ರಸ್ತೆಗಳನ್ನ ದಲಿತರಿಗೆ ನಿಷೇಧ ಮಾಡ್ಲಾಗಿರ್ತದೆ. ಆ ಒಂದು ಸಮಯದಲ್ಲಿ ಇವ್ರೇನ್ ಮಾಡ್ತಾರಪ್ಪ ಅಂತಂದ್ರೆ ಗಾಂಧೀಜಿಯವ್ರ ಜೊತೆ ಹೋರಾಟ ಮಾಡ್ತಾ ಹೋಗ್ತಾರೆ. ವೈಕಂ ಶಿವ ದೇವಾಲಯ ಇದೆಯಲ್ಲ, ಆ ಶಿವ ದೇವಾಲಯದ ರಸ್ತೆಯನ್ನ ಎಲ್ಲರಿಗೂ ಕೂಡ ಮುಕ್ತಗೊಳಿಸೋದಕ್ಕೆ ಸರ್ಕಾರ ಒಪ್ಪಿಕೊಳ್ಳೋ ತನಕ ಹೋರಾಟ ಮಾಡ್ತಾ ಹೋಗ್ತಾರೆ. ಕಟ್ಟ ಕಡೆಯದಾಗಿ ಸರ್ಕಾರ ಒಪ್ಪುತ್ತೆ. ಇವರ ಒಂದು ಚಳವಳಿಗೆ ಯಶಸ್ವಿ ಆಗ್ತಾ ಹೋಗುತ್ತೆ. ಮುಂದಿನ ವ್ಯಕ್ತಿ ಪೆರಿಯಾರ್ ರಾಮಸ್ವಾಮಿ. ಪೆರಿಯಾರ್ ರಾಮಸ್ವಾಮಿ ಅವರ ಆತ್ಮಾಭಿಮಾನ ಚಳವಳಿ. ಇವರ ಕಾಲಘಟ್ಟ 1879ರಿಂದ 1928. ಇವರ ಒಂದು ರಾಜ್ಯ ತಮಿಳುನಾಡು ರಾಜ್ಯ. ಇವರು
ಜಾತಿ ತಾರತಮ್ಯದ ಕಾರಣದಿಂದಾಗಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಹೊರಗೆ ಬರ್ತಾರೆ. ತದನಂತರ 1925ರಲ್ಲಿ ಸ್ವಾಭಿಮಾನಿ ಚಳವಳಿಯನ್ನ ಆರಂಭ ಮಾಡ್ತಾ ಹೋಗ್ತಾರೆ. ಈ ಚಳವಳಿಯ ಉದ್ದೇಶ ಏನಪ್ಪಾ ಅಂತಂದ್ರೆ ಸಾಮಾಜಿಕ ಸಮಾನತೆ, ಮಹಿಳಾ ಸ್ವಾತಂತ್ರ್ಯ, ಜಾತಿ ನಿರ್ಮೂಲನೆ ಮತ್ತು ದ್ರಾವಿಡ ಸಂಸ್ಕೃತಿಯ ಉನ್ನತೀಕರಣ. ದ್ರಾವಿಡ ಸಂಸ್ಕೃತಿ ಅಂತಂದ್ರೆ ನಮ್ಮ ಒಂದು ಸೌತ್ ಇಂಡಿಯಾ ಇದೆಯಲ್ಲ, ಇದು ದಕ್ಷಿಣ ಭಾರತ ಇದೆಯಲ್ಲ, ದಕ್ಷಿಣ ಭಾರತದಲ್ಲಿರುವಂತಹ ಸಂಸ್ಕೃತಿ ದ್ರಾವಿಡ ಸಂಸ್ಕೃತಿ. ಈ ದ್ರಾವಿಡ ಸಂಸ್ಕೃತಿಯನ್ನ ಕರೆಕ್ಟ್ ಆಗಿ ಪಾಲಿಸ್ಕೊಂಡ್ ಬಂದಿರೋದಂತಂದ್ರೆ ತಮಿಳುನಾಡು ರಾಜ್ಯದವರು. ಆ ಒಂದು ತಮಿಳುನಾಡು ರಾಜ್ಯದಲ್ಲಿ ದ್ರಾವಿಡ ಸಂಸ್ಕೃತಿ ಇವತ್ತಿಗೂ ನೆಲೆಯಾಗಿದೆ ಅನ್ನೋದಕ್ಕೆ ಕಾರಣ ಮುಖ್ಯವಾಗಿ ಇವ್ರು ಪೆರಿಯಾರ್ ರಾಮಸ್ವಾಮಿ ಅವರು. ಈ ಒಂದು ಚಳವಳಿಯ ಉದ್ದೇಶ, ಈ ಆತ್ಮಾಭಿಮಾನ ಚಳವಳಿಯ ಉದ್ದೇಶ ಏನಪ್ಪಾ ಅಂದ್ರೆ ಬ್ರಾಹ್ಮಣರ ವಿರುದ್ಧ ಹೋರಾಟ, ವೈಚಾರಿಕ ಚಿಂತನೆಯ ಪ್ರಚಾರ, ಮಹಿಳಾ ಸಬಲೀಕರಣ, ಹಿಂದಿ ವಿರೋಧಿ ಚಳವಳಿಗೆ ಪ್ರೇರಣೆ, ರಾಜಕೀಯ ಹಾದಿ ಅಂದ್ರೆ ಇವರು ದ್ರಾವಿಡ ಕಜಗಂ, ಆಮೇಲೆ ಸ್ಥಾಪನೆಗೆ ಪ್ರೇರಣೆ. ಲಕ್ಷಣ ಏನಪ್ಪಾ ಅಂದ್ರೆ ಇವರು ಬ್ರಾಹ್ಮಣರ ವಿರುದ್ಧ ಹೋರಾಟ ಮಾಡ್ತಾ ಹೋಗ್ತಾರೆ. ಆಮೇಲೆ ವೈಚಾರಿಕ ಚಿಂತನೆಗೆ ಪ್ರಚಾರವನ್ನು ನೀಡ್ತಾ ಹೋಗ್ತಾರೆ. ಅಂದ್ರೆ ವೈಜ್ಞಾನಿಕವಾಗಿ ಚಿಂತನೆ ಮಾಡಬೇಕು, ಯಾವುದೇ ಕಾರಣಕ್ಕೂ ಮೂಢನಂಬಿಕೆಗಳನ್ನು ನಂಬಬಾರದು ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಮಹಿಳಾ ಸಬಲೀಕರಣ, ಮಹಿಳೆಯರ ಸ್ಥಾನ ಉನ್ನತಿಯಾಗಿರ್ಬೇಕು ಒಂದು ಸಮಾಜದಲ್ಲಿ ಅಂತ ಇವರು ಹೇಳ್ತಾ ಹೋಗ್ತಾರೆ. ಹಾಗೆ ಹಿಂದಿ ವಿರೋಧಿ ಚಳವಳಿಗೆ ಪ್ರೇರಣೆ, ಹಿಂದಿ ಭಾಷೆಯನ್ನು ವಿರೋಧ ಮಾಡ್ತಾ ಹೋಗ್ತಾರೆ. ಕಂಪ್ಲೀಟ್ ಆಗಿ ತಮಿಳುನಾಡಲ್ಲಿ ತಮಿಳೇ ಇರಬೇಕು, ತಮಿಳ್ ಭಾಷೆನೇ ಇರಬೇಕು ಅಂತ ಇವರು ಹೋರಾಟ ಮಾಡ್ತಾ ಹೋಗ್ತಾರೆ. ಆಮೇಲೆ ಇವರು ರಾಜಕೀಯ ಹಾದಿ ನೋಡೋದಾದ್ರೆ ಇವರು ದ್ರಾವಿಡ ಕಜಗಂ ಡಿಕೆ ಅನ್ನ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಇವತ್ತಿನ ದಿವಸ ಏನು ತಮಿಳುನಾಡಲ್ಲಿ ಡಿಎಂಕೆ, ಎಐಡಿಎಂಕೆ ಅನ್ನೋ ಪಕ್ಷಗಳಿದಾವಲ್ಲ, ಈ ಎಲ್ಲಾ ಪಕ್ಷಗಳ ಮೂಲ ಪ್ರೇರಣೆ ಏನಪ್ಪಾ ಅಂದ್ರೆ ಈ ದ್ರಾವಿಡ ಕಜಗಂ ಡಿಕೆ. ಈ ಡಿಕೆ ಇಂದನೇ ಎಐಡಿಎಂಕೆ, ಡಿಎಂಕೆ ಪಕ್ಷಗಳು ಸ್ಥಾಪನೆ ಆಗ್ತಾ ಹೋಗಿದಾವೆ. ಇದಕ್ಕೆಲ್ಲ ಪ್ರೇರಣೆ ಆಗಿದ್ದು. ಹಾಗೆ 1944ರಲ್ಲಿ ದ್ರಾವಿಡ ಕಜಗಂ ಪಕ್ಷವನ್ನು ಸ್ಥಾಪನೆ ಮಾಡಿದ್ದು ಇವರು ಪೆರಿಯಾರ್ ರಾಮಸ್ವಾಮಿ ಅವರು. ಈ ಆತ್ಮಾಭಿಮಾನ ಚಳವಳಿಯ ಪರಿಣಾಮ ಏನಾಗುತ್ತಪ್ಪ ಅಂದ್ರೆ ಮಹಿಳಾ ಸಬಲೀಕರಣ ಆಗ್ತಾ ಹೋಗುತ್ತೆ, ತಮಿಳುನಾಡಿನ ಮರು ಹುಟ್ಟಾಗುತ್ತೆ, ಆಮೇಲೆ ಸಾಮಾಜಿಕ ಸಮಾನತೆ ತಮಿಳುನಾಡಿನ ನೆಲೆಯಾಗೋದಕ್ಕೆ ಇವರು ಮುಖ್ಯವಾಗಿ ಕಾರಣ. ಇನ್ನು ಮುಂದಿನ ಕಾನ್ಸೆಪ್ಟ್ ರಾಷ್ಟ್ರೀಯ ಚಳವಳಿ. 1895ರಿಂದ 1947ರ ಕಾಲಘಟ್ಟದಲ್ಲಿ ಆದಂತಹ ಹಲವಾರು ಘಟನೆಗಳನ್ನ ಆಧರಿಸಿ ಈ ಒಂದು ಟಾಪಿಕ್ ನ ನಮಗೆ ಹೇಳಲಾಗಿದೆ. ರಾಷ್ಟ್ರೀಯತೆಯ ಉಗಮ ಮತ್ತು ಬೆಳವಣಿಗೆಯ ಕಾರಣಗಳು. ಈಗಾಗಲೇ ಈ ಪ್ರಶ್ನೆಯನ್ನ ಕೇಳಿದ್ದಾರೆ 5 ಮಾರ್ಕ್ಸಿಗೆ, ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ನೇರವಾಗಿ ಉತ್ತರವನ್ನು ಇಲ್ಲಿ ಟೈಪ್ ಮಾಡಿದ್ದೀನಿ ನಾನು. ಮೊದಲನೇದು ರಾಜಕೀಯ ಮತ್ತು ಆಡಳಿತಾತ್ಮಕ ಏಕೀಕರಣ. ಈ ರಾಜಕೀಯ ಮತ್ತು ಆಡಳಿತಾತ್ಮಕ ಏಕೀಕರಣ ಅಂತಂದ್ರೆ ಬ್ರಿಟಿಷರು ನಮ್ಮನ್ನ ರಾಜಕೀಯವಾಗಿ ಮತ್ತು ಆಡಳಿತೀಯ ದೃಷ್ಟಿಯಿಂದ ಭಾರತವನ್ನ ಒಗ್ಗೂಡಿಸ್ತಾ ಹೋದ್ರು, ಏಕೀಕೃತ ಮಾಡ್ತಾ ಹೋದ್ರು. ಇದರಿಂದ ಏನಾಯ್ತಪ್ಪ ಅಂತಂದ್ರೆ ಎಲ್ಲಾ ರಾಜ್ಯದವರು ಕೂಡ ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು ಎನ್ನುವಂತ ಒಂದು ಮನೋಭಾವನೆಯನ್ನ ತಾಳ್ತಾ ಹೋದ್ರು. ಈ ಒಂದು ಉದ್ದೇಶದಿಂದ ರಾಷ್ಟ್ರೀಯತೆಯ ಉಗಮ ಆಯ್ತು. ಹಾಗೆ ಇದೊಂದು ಬೆಳವಣಿಗೆಗೆ ಕಾರಣ ಕೂಡ ಆಯ್ತು. ಆಧುನಿಕ ಶಿಕ್ಷಣದ ಪರಿಚಯ. ಬ್ರಿಟಿಷರು ಏನ್ ಮಾಡಿದ್ರು ಅಂದ್ರೆ ಇಂಗ್ಲಿಷ್ ಶಿಕ್ಷಣವನ್ನ ಪರಿಚಯ ಮಾಡಿದ್ರು. ಹಾಗೆ ಆಧುನಿಕವಾಗಿರುವಂತಹ ವಿಜ್ಞಾನವನ್ನ ಪರಿಚಯ ಮಾಡ್ತಾ ಹೋದ್ರು. ಇವುಗಳಿಂದ ಏನಾಯ್ತಪ್ಪ ಅಂತಂದ್ರೆ ರಾಷ್ಟ್ರೀಯತೆಗೆ ಬೆಳವಣಿಗೆ ಕಾರಣ ಆಗ್ತಾ ಹೋಯ್ತು. ನೆಕ್ಸ್ಟ್ ಸಾರಿಗೆ ಮತ್ತು ಸಂವಹನದ ಅಭಿವೃದ್ಧಿ. ಭಾರತದಲ್ಲಿ ಏನಾಯ್ತಪ್ಪ ಅಂದ್ರೆ ರೈಲ್ವೆ ಮತ್ತು ಈ ಟೆಲಿಫೋನು ಈ ತರದ್ದೆಲ್ಲ ಹಲವಾರು ವಿಷಯಗಳು ಅಭಿವೃದ್ಧಿ ಆಗ್ತಾ ಹೋದ್ವು. ಇದೆಲ್ಲೋ ಭಾರತೀಯದ ರಾಷ್ಟ್ರೀಯತೆಗೆ ಉಗಮ ಮತ್ತು ಬೆಳವಣಿಗೆಗೆ ಕಾರಣವಾಗ್ತಾ ಹೋಯ್ತು. ಇನ್ನು ಬ್ರಿಟಿಷರ ಆರ್ಥಿಕ ಶೋಷಣೆ. ಬ್ರಿಟಿಷರು ಆರ್ಥಿಕವಾಗಿ ಭಾರತೀಯರನ್ನ ಎಷ್ಟು ಶೋಷಣೆ ಮಾಡಿದ್ದಾರೆ ಅನ್ನುವಂಥದ್ದು ಬಹಿರಂಗ ಆಗ್ತಾ ಹೋಯ್ತು. ಯಾವಾಗ ಅಂತಂದ್ರೆ ಈ ದಾದಾಬಾಯಿ ನೌರೋಜು ಈ ತರದವರೆಲ್ಲರ ತಮ್ಮ ಒಂದು ಸಂಪತ್ತಿನ ಸೋರಿಕೆ ಸಿದ್ಧಾಂತಗಳನ್ನ ಮಂಡನೆ ಮಾಡ್ತಾ ಹೋದ್ರು. ಇದರಿಂದ ಎಲ್ಲರಿಗೂ ಕೂಡ ಗೊತ್ತಾಯ್ತು ಹೋಯ್ತು ಬ್ರಿಟಿಷರು ಎಷ್ಟರ ಮಟ್ಟಿಗೆ ಭಾರತೀಯರನ್ನ ಆರ್ಥಿಕವಾಗಿ ಶೋಷಣೆ ಮಾಡಿದ್ದಾರೆ ಅಂತಂದು. ನೆಕ್ಸ್ಟ್ ಪತ್ರಿಕೆ ಮತ್ತು ಸಾಹಿತ್ಯದ ಬೆಳವಣಿಗೆ. ಯಾವಾಗೆಲ್ಲ ಪತ್ರಿಕೆಗಳು ಮುದ್ರಣ ಆಗ್ತಾ ಹೋಯ್ತು, ಹಾಗೆ ಜನರಿಗೆ ಸಾಮಾನ್ಯ ಜನರಿಗೆ ವಿಷಯಗಳು ತಿಳಿತಾ ಹೋಯ್ತು, ಆವಾಗ ರಾಷ್ಟ್ರೀಯತೆ ಇನ್ನಷ್ಟು ಹೆಚ್ಚಿಗೆ ಆಯ್ತಾ ಹೋಗ್ತು. ಆಮೇಲೆ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣಾ ಚಳವಳಿಗಳು. ಈ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಅಂದ್ರೆ ಈ ಆರ್ಯ ಸಮಾಜ ಆಗಿರ್ಬೋದು, ಬ್ರಹ್ಮ ಸಮಾಜ ಆಗಿರ್ಬೋದು, ಇವರೆಲ್ಲರೂ ಇಂಡೈರೆಕ್ಟ್ ಆಗಿ ರಾಷ್ಟ್ರೀಯತೆಗೆ ನಾವೆಲ್ಲರೂ ಕೂಡ ಭಾರತೀಯರು, ನಮ್ಮ ಸಂಸ್ಕೃತಿ ಇದು, ಈ ರೀತಿ ಹಲವಾರು ಅಂಶಗಳನ್ನ ಜನರ ಮನಸ್ಸಲ್ಲಿ ಬಿತ್ತಿರೋದ್ರಿಂದ ರಾಷ್ಟ್ರೀಯತೆ ಅಲ್ಲಿ ಕೂಡ ಉಗಮ ಆಗೋದಕ್ಕೆ ಕಾರಣ ಆಗ್ತಾ ಹೋಯ್ತು. ನೆಕ್ಸ್ಟ್ ಭಾರತದ ಭವ್ಯ ಭೂತಕಾಲದ ಪುನರನ್ವೇಷಣೆ. ಈ ಭಾರತದ ಭವ್ಯ ಭೂತಕಾಲದ ಪುನರನ್ವೇಷಣೆ ಅಂದ್ರೆ ಭಾರತದ ಹಿಸ್ಟ್ರಿ ಇದೆಯಲ್ಲ, ಆ ಹಿಸ್ಟ್ರಿ ಎಷ್ಟು ಗ್ಲೋರಿಯಸ್ ಆಗಿತ್ತು, ಎಷ್ಟು ವೈಭವಯುತವಾಗಿತ್ತು ಅನ್ನೋದು ಬ್ರಿಟಿಷರೇ ನಮಗೆ ಈ ಹಲವಾರು ಕಾರ್ಯಗಳ ಮೂಲಕ ತೋರಿಸ್ತಾ ಹೋದ್ರು. ಅದರಿಂದ ಭಾರತೀಯರಿಗೆ ಏನಿಸ್ತು ಅಂತಂದ್ರೆ ನಮ್ಮ ದೇಶ ಎಷ್ಟು ಶ್ರೀಮಂತವಾಗಿತ್ತು, ಬ್ರಿಟಿಷ್ ಎಷ್ಟು ಕೊಳ್ಳೆ ಹೊಡೆದಿದ್ದಾರೆ, ಹಾಗಾಗಿ ನಾವು ಇದನ್ನೆಲ್ಲ ಸರಿಪಡಿಸ್ಕೊಳ್ಳಬೇಕು ಅನ್ನೋದು ನಿಟ್ಟಿನಲ್ಲಿ ರಾಷ್ಟ್ರೀಯತೆಯ ಒಂದು ಅಂಶ ಇದೆಯಲ್ಲ ಅದು ಬೆಳೀತಾ ಹೋಯ್ತು. ಇನ್ನು ಬ್ರಿಟಿಷರ ಜಾತಿ ಭೇದ ಮತ್ತು ದಮನಕಾರಿ ನೀತಿಗಳು. ಬ್ರಿಟಿಷರ ಆಡಳಿತ ಸರಿಯಾಗಿರ್ಲಿಲ್ಲ, ಅದೊಂದು ಕಾರಣ ಆಯ್ತು. ಆಮೇಲೆ ರಾಜಕೀಯ ಸಂಘಟನೆಗಳ ಪಾತ್ರ. ಈ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಹಲವಾರು ಸಂಸ್ಥೆಗಳು ಇವೆಲ್ಲ ಏನ್ ಮಾಡಿದ್ವು ಅಂತಂದ್ರೆ ರಾಜಕೀಯವಾಗಿ ಜನರಲ್ಲಿ ರಾಷ್ಟ್ರೀಯತೆಯನ್ನ ಹೆಚ್ಚಿಗೆ ಮಾಡ್ತಾ ಹೋಯ್ತು. ನೆಕ್ಸ್ಟ್ ಕೊನೆಯದಾಗಿ ಅದೇ ಹೇಳದಂತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದು 1885ರಲ್ಲಿ ಸ್ಥಾಪನೆ ಆಯ್ತು.
ಇದು ಇನ್ನಷ್ಟು ರಾಷ್ಟ್ರೀಯತೆ ಅಂಶ ನಮ್ಮಲ್ಲಿ ಬೆಳವಣಿಗೆ ಆಗೋದಕ್ಕೆ ಮುಖ್ಯವಾಗಿ ಕಾರಣವಾಗ್ತಾ ಹೋಯ್ತು. ಇನ್ನು ಮುಂದಿನ ಟಾಪಿಕ್ ಮಂದಗಾಮಿಗಳು. ಮಂದಗಾಮಿಗಳ ಕಾಲಘಟ್ಟ 1885 ರಿಂದ 1905. ಈ ಮಂದಗಾಮಿಗಳು ಅಂತಂದ್ರೆ ಕಾಂಗ್ರೆಸ್ನಲ್ಲಿ ಹಲವಾರು ಫೇಸ್ಗಳಿದ್ವು, ಅಂದ್ರೆ ಹಂತಗಳಿದ್ವು. ಮೊದಲನೇದಾಗಿ ಮಂದಗಾಮಿಗಳಿದ್ರು, ತದನಂತರ ತೀವ್ರಗಾಮಿಗಳು ಬಂದ್ರು. ಈ ಮಂದಗಾಮಿಗಳು ತೀವ್ರಗಾಮಿಗಳಾದ ನಂತರ ಗಾಂಧಿ ಯುಗ ಬರ್ತಾ ಹೋಗುತ್ತೆ. ಈ ಮಂದಗಾಮಿಗಳ ಕಾಲಘಟ್ಟ ನಾವು ನೋಡಿದ್ವಿ. ಸ್ವಭಾವ ಇವ್ರದ್ದು ಯಾವ ರೀತಿ ಆಗಿತ್ತಪ್ಪ ಅಂತಂದ್ರೆ, ಬ್ರಿಟಿಷರಿಗೆ ಮೊದಲು ಇವರು ಮನವಿ ಮಾಡ್ಕೊಂತಿದ್ರು. ಮನವಿ ಮಾಡಿ ಅದಾದ್ಮೇಲೆ ಪತ್ರಗಳನ್ನ ಸೆಂಡ್ ಮಾಡಿದ್ಮೇಲೆ ಪ್ರತಿಭಟನೆ ಮಾಡ್ತಿದ್ರು. ಈ ರೀತಿ ಇವರು ಬ್ರಿಟಿಷರಿಂದ ನ್ಯಾಯ ಮತ್ತು ಸುಧಾರಣೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಿದ್ರು. ಇದಾದ್ಮೇಲೆ ಇವರು ಮುಖ್ಯ ವಿಧಾನಗಳೇನಾಗಿತ್ತು ಅಂತಂದ್ರೆ, ಇವ್ರದ್ದು ಸಂವಿಧಾನಾತ್ಮಕ ಮತ್ತು ಕಾನೂನುಬದ್ಧ ಹೋರಾಟ. ಸಂವಿಧಾನಾತ್ಮಕ ಮತ್ತು ಕಾನೂನುಬದ್ಧ ಹೋರಾಟ ಅಂದ್ರೆ ಇವರು ಕಾನೂನಿನ ಏನ್ 4 ಗೋಡೆ ಇದೆಯಲ್ಲ, ಆ 4 ಗೋಡೆ ಮಧ್ಯೆನೇ ಕೆಲಸ ಮಾಡ್ಬೇಕಂತ ನಂಬಿದ್ರು ಇವರು. ಪ್ರಮುಖ ನಾಯಕರು ಯಾರ್ಯಾರಪ್ಪ ಅಂದ್ರೆ ದಾದಾಬಾಯಿ ನವರೋಜಿ ಆಗಿರ್ಬೋದು, ಗೋಪಾಲಕೃಷ್ಣ ಗೋಖಲೆ ಆಗಿರ್ಬೋದು, ಸುರೇಂದ್ರನಾಥ್ ಬ್ಯಾನರ್ಜಿ ಆಗಿರ್ಬೋದು, ಇವೆಲ್ಲ ಪ್ರಮುಖ ನಾಯಕರು. ಇವರ ಮುಖ್ಯ ಬೇಡಿಕೆಗಳು ಏನಾಗಿದ್ದು ಅಂದ್ರೆ ಶಾಸನ ಸಭೆಗಳ ಸುಧಾರಣೆ ಮತ್ತು ಭಾರತೀಯರಿಗೆ ಆಡಳಿತದಲ್ಲಿ ಹೆಚ್ಚಿನ ಭಾಗವಹಿಸುವಿಕೆ ಹಾಗೂ ತೆರಿಗೆ ಕಡಿತ, ನಾಗರಿಕ ಹಕ್ಕುಗಳ ರಕ್ಷಣೆ ಇವರ ಮುಖ್ಯ ಬೇಡಿಕೆಗಳಾಗಿದ್ವು. ದಾದಾಬಾಯಿ ನವರೋಜಿ ಅವರ ಛಾಯಾಚಿತ್ರ ನಾವು ನೋಡ್ಬೋದು. ಆಮೇಲೆ ಇವ್ರದ್ದು ಮುಖ್ಯ ಒಂದು ಕಾರ್ಯ ವಿಧಾನ ಏನಾಗಿತ್ತಪ್ಪ ಅಂದ್ರೆ ಸಾರ್ವಜನಿಕ ಸಭೆಗಳು ಮತ್ತು ಪತ್ರಿಕೆಗಳನ್ನ ಬಳಕೆ ಮಾಡಿದ್ರು ಅವರು. ಅಂದ್ರೆ ಸಾರ್ವಜನಿಕರ ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕರನ್ನ ಸಭೆ ಕೂಡಿಸಿದ್ರು. ಆಮೇಲೆ ಪತ್ರಿಕೆಗಳನ್ನ ಹೊರಡಿಸಿದ್ರಲ್ಲ, ಪತ್ರಿಕೆಗಳಲ್ಲಿ ಆರ್ಟಿಕಲ್ ಬರಿತಾ ಹೋದ್ರು ಬ್ರಿಟಿಷರ ವಿರುದ್ಧ ನಾವು ಯಾವ ರೀತಿ ಹೋರಾಟ ಮಾಡ್ಬೇಕು ಅಂತಂದು ಆರ್ಟಿಕಲ್ ಬರಿತಾ ಹೋದ್ರು. ಎಲ್ಲೋ ಒಂದು ರೀತಿ ಇವರು ಮಂದ ರೀತಿಯಲ್ಲೇ ಹೋರಾಟವನ್ನ ಮಾಡ್ತಾ ಹೋದ್ರು. ಇನ್ನು ಮುಂದಿನ ಕಾನ್ಸೆಪ್ಟ್ ಬಂದು ಬಂಗಾಳದ ವಿಭಜನೆ. 1905ರಲ್ಲಿ ಬಂಗಾಳದ ವಿಭಜನೆ ಲಾರ್ಡ್ ಕರ್ಜನ್ ಅವರು ಮಾಡ್ತಾ ಹೋಗ್ತಾರೆ. ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಯಾಕೆ ವಿಭಜನೆ ಮಾಡಿದ್ವಿ ಅಂದ್ರೆ ಅವರ ದೃಷ್ಟಿಯಲ್ಲಿ ಆಡಳಿತವನ್ನ ಸುಲಭವಾಗಿ ಮಾಡೋದಕ್ಕೋಸ್ಕರ ನಾವು ವಿಭಜನೆ ಮಾಡ್ತಾ ಇದೀವಿ ಅಂತ ಬ್ರಿಟಿಷರು ಹೇಳಿದ್ರು. ಆದ್ರೆ ನಿಜವಾದ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಭಾರತದ ರಾಷ್ಟ್ರೀಯ ಚಳುವಳಿ ಈ ಬಂಗಾಳದಲ್ಲಿ ನಡೀತಿತ್ತು. ತುಂಬಾ ಹಲವಾರು ಹೋರಾಟಗಳು ಬಂಗಾಳದಲ್ಲಿ ಸೃಷ್ಟಿ ಆಗ್ತಿದ್ವು. ಈ ಬಂಗಾಳದಲ್ಲಿ ನಡೀತಿದ್ದಂತ ಹೋರಾಟಗಳನ್ನ ನಾವು ಪ್ರತ್ಯೇಕ ಮಾಡ್ಬೇಕು ಅಂತಂದ್ರೆ ಹಿಂದೂ ಮತ್ತು ಮುಸ್ಲಿಮ್ಸರನ್ನ ಒಡೆದು ಆಳ್ಬೇಕು ಅನ್ನೋದು ಇವರ ಒಂದು ಉದ್ದೇಶ ಆಗಿತ್ತು. ಆ ಒಂದು ಉದ್ದೇಶದಿಂದನೇ ಬಂಗಾಳವನ್ನ ಪಶ್ಚಿಮ ಬಂಗಾಳ ಮತ್ತು ಪೂರ್ವ ಬಂಗಾಳ ಅಂತ ಎರಡು ವಿಭಾಗಗಳಾಗಿ ವಿಭಜನೆ ಮಾಡ್ತಾ ಹೋಗ್ತಾರೆ. ಈ ಪಶ್ಚಿಮ ಬಂಗಾಳ ಅಂದ್ರೆ ಹಿಂದೂ ಬಹುಸಂಖ್ಯಾತವಾಗಿತ್ತು, ಅದನ್ನ ಹಿಂದೂಗಳಿಗೆ ಕೊಡ್ತಾರೆ. ಹಾಗೆ ಪೂರ್ವ ಬಂಗಾಳ, ಈಸ್ಟರ್ನ್ ಬೆಂಗಾಲ್, ಇದನ್ನ ಮುಸ್ಲಿಂ ಬಹುಸಂಖ್ಯಾತವಾಗಿದ್ದ ಕಾರಣ ಮುಸ್ಲಿಮರಿಗೆ ನೀಡ್ತಾರೆ. ಇದರ ಜೊತೆಗೆ ಸಂಪೂರ್ಣವಾಗಿ ಅಸ್ಸಾಮನ್ನು ಕೂಡ ಇವರು ನೀಡ್ಬಿಡ್ತಾರೆ. ಇದಕ್ಕೆ ಭಾರತೀಯರು ಕೂಡ ತೀವ್ರ ವಿರೋಧ ಮಾಡ್ತಾ ಹೋಗ್ತಾರೆ. ಆಕ್ರೋಶಗಳು ಎಲ್ಲಾ ಕಡೆಗೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಯುದ್ಧದ ಸಮಯದಲ್ಲೇ ಸ್ವದೇಶಿ ಚಳುವಳಿ ಕೂಡ ಆರಂಭವಾಗ್ತಾ ಹೋಗುತ್ತೆ. ಆಮೇಲೆ ಬ್ರಿಟಿಷ್ ವಸ್ತುಗಳನ್ನ ಬಹಿಷ್ಕಾರ ಮಾಡ್ತಾರೆ. ಹಾಗೆ ಸಾರ್ವಜನಿಕ ಸಭೆಗಳು ಮತ್ತು ಪ್ರತಿಭಟನೆಗಳು ನಡೀತಾ ಹೋಗುತ್ತೆ. ಇನ್ನು ಮುಂದಿನ ಕಾನ್ಸೆಪ್ಟ್ ಸ್ವದೇಶಿ ಚಳುವಳಿ 1905. ಈ ಬಂಗಾಳದ ವಿಭಜನೆ ಆಯ್ತಲ್ಲ 1905, ಅದೇ ಒಂದು ಕಾಲಘಟ್ಟದಲ್ಲಿ ಈ ಸ್ವದೇಶಿ ಚಳುವಳಿ ಕೂಡ ಆರಂಭವಾಗುತ್ತೆ. ಈ ಒಂದು ಚಳುವಳಿ ಉದ್ದೇಶ ವಿದೇಶಿ ವಸ್ತುಗಳನ್ನ ಬಹಿಷ್ಕಾರ ಮಾಡಿ ದೇಶೀಯ ವಸ್ತುಗಳ ಬೆಳವಣಿಗೆಯನ್ನ ನಾವು ಹೆಚ್ಚಿಗೆ ಮಾಡ್ಬೇಕು ಅನ್ನೋದು. ಈ ಒಂದು ಚಳುವಳಿಯ ಮುಖ್ಯ ಲಕ್ಷಣಗಳು: ಬ್ರಿಟಿಷ್ ವಸ್ತುಗಳನ್ನ ಬಹಿಷ್ಕಾರ ಮಾಡ್ತಾರೆ, ಹಾಗೆ ದೇಶೀಯ ವಸ್ತುಗಳ ಪ್ರೋತ್ಸಾಹ ಕೊಡ್ತಾ ಹೋಗ್ತಾರೆ. ಆಮೇಲೆ ಕೈಗಾರಿಕೆ ಮತ್ತು ಕೈಮಗ್ಗಗಳಿಗೆ ಉತ್ತೇಜನ ನೀಡ್ತಾರೆ. ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ ಆಗ್ತಾ ಹೋಗುತ್ತೆ. ಆಮೇಲೆ ಚಳುವಳಿಯ ವಿಧಾನಗಳು ಯಾವ ರೀತಿ ಅಂತಂದ್ರೆ ಸಾರ್ವಜನಿಕ ಸಭೆಗಳನ್ನ ಮಾಡ್ತಾ ಹೋಗ್ತಾರೆ, ಮೆರವಣಿಗೆಗಳನ್ನ ಮಾಡ್ತಾ ಹೋಗ್ತಾರೆ, ವಿದೇಶಿ ಬಟ್ಟೆಗಳನ್ನ ದಹನ ಮಾಡ್ತಾ ಹೋಗ್ತಾರೆ. ಹಾಗೆ ಪತ್ರಿಕೆ ಮತ್ತು ಸಾಹಿತ್ಯದ ಮೂಲಕ ಸ್ವದೇಶಿ ಚಳುವಳಿ ಬಗ್ಗೆ ಎಲ್ಲರೂ ಕೂಡ ತಿಳುವಳಿಕೆಯನ್ನು ನೀಡ್ತಾ ಹೋಗ್ತಾರೆ. ಈ ಸ್ವದೇಶಿ ಚಳುವಳಿಯ ಮುಖ್ಯ ನಾಯಕರು ಏನಪ್ಪಾ ಅಂತಂದ್ರೆ ಬಾಲಗಂಗಾಧರನಾಥ್ ತಿಲಕ್, ಆಮೇಲೆ ಬಿಪಿನ್ ಚಂದ್ರ ಪಾಲ್ ಅವರು, ಲಾಲಾ ಲಜಪತ್ ರಾಯ್ ಅವರು, ಅರಬಿಂದ ಘೋಷ್ ಅವರು, ಇವರೆಲ್ಲರೂ ಕೂಡ ಸ್ವದೇಶಿ ಚಳುವಳಿಯ ಮುಖ್ಯ ನಾಯಕರು. ನೆಕ್ಸ್ಟ್ ಪರಿಣಾಮಗಳು. ಈ ಒಂದು ಸ್ವದೇಶಿ ಚಳುವಳಿಯಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ರಾಜಕೀಯ ನಾಯಕರು ಉದಯ ಆಗ್ತಾ ಹೋಗುತ್ತೆ. ಆಮೇಲೆ ರಾಷ್ಟ್ರೀಯ ಚಳುವಳಿಗೆ ಜನಸಾಮಾನ್ಯರ ಸೇರ್ಪಡೆ ಆಗ್ತಾ ಹೋಗುತ್ತೆ. ಆಮೇಲೆ ಏನು ತೀವ್ರಗಾಮಿ ಚಿಂತನೆ ಇದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆಮೇಲೆ ಸ್ವಾವಲಂಬನೆ ಮತ್ತು ರಾಷ್ಟ್ರಭಕ್ತಿಯ ಬಲವರ್ಧನೆ ಆಗ್ತಾ ಹೋಗುತ್ತೆ. ಆಮೇಲೆ ಈ ಒಂದು ಚಳುವಳಿಯ ಮಹತ್ವ ಏನಪ್ಪಾ ಅಂದ್ರೆ ಆರ್ಥಿಕ ರಾಷ್ಟ್ರೀಯತೆ ಐತಿಲ್ಲ, ಅದು ಪ್ರಾರಂಭವಾಗ್ತಾ ಹೋಗುತ್ತೆ. ಅಂದ್ರೆ ಆರ್ಥಿಕವಾಗಿ ನಮ್ಮ ದೇಶ ಸದೃಢವಾಗಬೇಕು ಅನ್ನೋ ಒಂದು ಚಿಂತನೆ ಪ್ರಪ್ರಥಮವರೆಗೆ ಬರುವಂತದ್ದೇ ಈ ಸ್ವದೇಶಿ ಚಳುವಳಿಯಲ್ಲಿ. ಇವತ್ತಿನ ಏನು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ನೋಡ್ತಾ ಹೋಗ್ತೀವಲ್ಲ, ಈ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅನ್ನ 1905ರಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಇಂಪ್ಲಿಮೆಂಟ್ ಮಾಡಿದ್ರು ಅಂತಂದ್ರೆ ನಾವು ಹೆಮ್ಮೆ ಪಡುವಂತ ವಿಷಯ ಇದು. ಇನ್ನು ಇದು ಮುಂದಿನ ಹೋರಾಟಗಳಿಗೆ ಪ್ರೇರಣೆ ನೀಡ್ತಾ ಹೋಗುತ್ತೆ. ಇನ್ನು ತೀವ್ರಗಾಮಿಗಳು, ಇವರ ಕಾಲಘಟ್ಟ 1905ರಿಂದ 1917. 1917ರಲ್ಲಿ ಗಾಂಧಿ ಬಂದ ನಂತರ ಗಾಂಧಿ ಯುಗ ಪ್ರಾರಂಭವಾಗ್ತಾ ಹೋಗುತ್ತೆ.
1905 ಅಂದ್ರೆ ಬಂಗಾಳದ ವಿಭಜನೆಯಿಂದ ಸ್ವದೇಶಿ ಚಳವಳಿಯಿಂದ ಹಿಡ್ಕೊಂಡು 1917ರ ತನಕ ಕೂಡ ತೀವ್ರಗಾಮಿಗಳ ಕಾಲಘಟ್ಟ ಇರುತ್ತೆ. ಇವರು ಧೈರ್ಯಶಾಲಿಗಳಾಗಿರ್ತಾರೆ, ಆಮೇಲೆ ಕ್ರಾಂತಿಕಾರಿಗಳಾಗಿರ್ತಾರೆ, ಆಮೇಲೆ ಜನಸಾಮಾನ್ಯ ಆಧಾರಿತ ಚಿಂತನೆಯನ್ನ ಇವರು ಮಾಡ್ತಾ ಹೋಗ್ತಾರೆ. ಈ ಮಂದಗಾಮಿಗಳು ಏನ್ ಮಾಡ್ತಿದ್ರು ಅಂದ್ರೆ ಬರೀ ಶಾಸಕರ ಸ್ಥಾನಗಳನ್ನ ಹೆಚ್ಚಿಗೆ ಮಾಡಬೇಕು, ಶಾಸನ ಸಭೆಯಲ್ಲಿ ಭಾರತೀಯರಿಗೆ ಪ್ರಾತಿನಿಧ್ಯ ನೀಡಬೇಕು, ಆ ರೀತಿ ಕಾನೂನು ಚೌಕಟ್ಟಲ್ಲಿ ಸುಧಾರಣೆ ಮಾಡಬೇಕು, ಈ ರೀತಿ ಹಲವಾರು ಚಿಂತನೆಗಳನ್ನ ಹೊಂದಿದ್ರು. ಆದ್ರೆ ತೀವ್ರಗಾಮಿಗಳೇನಪ್ಪಾ ಅಂತಂದ್ರೆ ಕ್ರಾಂತಿಕಾರಿಗಳನ್ನ ಚಿಂತನೆಗಳನ್ನ ಹೊಂದಿದ್ರು. ಆಮೇಲೆ ಇವರ ನಂಬಿಕೆ ಏನಾಗಿತ್ತಪ್ಪ ಅಂದ್ರೆ ಸ್ವಾತಂತ್ರ್ಯ ನಮ್ಮ ಹಕ್ಕು, ಸ್ವಾತಂತ್ರ್ಯ ನಮ್ಮ ಹಕ್ಕಾಗಿರೋದನ್ನ ನಾವು ಅದನ್ನ ಪಡ್ಕೊಳ್ಳಬೇಕು ಅನ್ನೋದು ಇವರ ಒಂದು ಪ್ರಮುಖ ಚಿಂತನೆ ಆಗಿತ್ತು. ಅದೇ ರೀತಿ ತಿಲಕ್ನವರು ಏನ್ ಹೇಳಿಕೆ ಕೊಡ್ತಾರಂದ್ರೆ ಸ್ವರಾಜ್ಯ ನಮ್ಮ ಜನ್ಮಸಿದ್ಧ ಹಕ್ಕು ಅಂತಂದು ತಿಲಕ್ನವರು ಹೇಳಿಕೆ ಕೊಡ್ತಾ ಹೋಗ್ತಾರೆ. ಇನ್ನು ಮುಖ್ಯ ವಿಧಾನಗಳು, ಈ ಒಂದು ತೀವ್ರಗಾಮಿಗಳ ಮುಖ್ಯ ವಿಧಾನಗಳು ಏನಪ್ಪಾ ಅಂದ್ರೆ ಬಹಿಷ್ಕಾರ ಮಾಡುವಂಥದ್ದು, ಸ್ವದೇಶಿ ಚಳವಳಿಯನ್ನು ಆರಂಭ ಮಾಡುವಂತಾಗಿರುವುದು, ಅಥವಾ ರಾಷ್ಟ್ರೀಯ ಶಿಕ್ಷಣವನ್ನು ಹೆಚ್ಚಿಗೆ ಮಾಡುವಂತಾಗಿರುವುದು, ಅಥವಾ ಪ್ರತಿಭಟನೆಗಳು ಮತ್ತು ಜನಾಂದೋಲನಗಳನ್ನ ಹೆಚ್ಚಿಗೆ ಮಾಡುವಂತಾಗಿರುವುದು, ಇವು ಇಷ್ಟು ತೀವ್ರಗಾಮಿಗಳ ಮುಖ್ಯ ವಿಧಾನಗಳು. ಈ ತೀವ್ರಗಾಮಿಗಳ ಮುಖ್ಯ ನಾಯಕರು ಯಾರಪ್ಪ ಅಂದ್ರೆ ಬಾಲ್ ಗಂಗಾಧರನಾಥ್ ತಿಲಕ್, ಆಮೇಲೆ ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್, ಅರವಿಂದ ಘೋಷ್. ಇಲ್ಲಿ ಲಾಲ್ ಬಾಲ್ ಪಾಲ್ ಏನ್ ನೋಡ್ತಿದ್ವಿ, ಇವ್ರು 3 ಜನರು ಪ್ರಮುಖ ತೀವ್ರಗಾಮಿ ನಾಯಕರು. ಇವರ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಪೂರ್ಣ ಸ್ವರಾಜ್ಯವನ್ನು ಮಾಡುವಂತಾಗಿರುವುದು, ಆಮೇಲೆ ಜನಸಾಮಾನ್ಯರನ್ನ ರಾಷ್ಟ್ರೀಯ ಚಳವಳಿಗೆ ಸೆಳೆಯುವುದಾಗಿರುವುದು. ಇವರ ಒಂದು ಕಾಲಘಟ್ಟದಲ್ಲಿ ಇದೆಯಲ್ಲ, ಈ ಒಂದು ಕಾಲಘಟ್ಟದಲ್ಲಿ ಅನೇಕ ಜನರು ರಾಷ್ಟ್ರೀಯ ಚಳವಳಿಗೆ ಧುಮುಕ್ತಾರೆ. ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಗಾಂಧೀಜಿಯವರಿಗಿಂತ ಮೊದಲು ಕೂಡ ಇವರು ಪ್ರಾರಂಭ ಮಾಡಿದ್ದು ಬಾಲ್ ಗಂಗಾಧರನಾಥ್ ತಿಲಕ್ ಇವರೆಲ್ಲ ಕೂಡ. ಇನ್ನು ಈ ಒಂದು ತೀವ್ರಗಾಮಿಗಳ ಪರಿಣಾಮ ಏನಾಗುತ್ತಪ್ಪ ಅಂದ್ರೆ ರಾಷ್ಟ್ರೀಯ ಚಳವಳಿಗೆ ವೇಗ ಸಿಗುತ್ತೆ, ಆಮೇಲೆ ಯುವಕರ ಭಾಗವಹಿಸುವಿಕೆ ಹೆಚ್ಚಳ ಆಗ್ತಾ ಹೋಗುತ್ತೆ. ಅಂಡ್ ಕೊನೆಯದಾಗಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಮಧ್ಯೆ 1907ರ ಸೂರತ್ ಅಧಿವೇಶನ ಇರುತ್ತಲ್ಲ, ಆ ಒಂದು ಸೂರತ್ ಅಧಿವೇಶನದಲ್ಲಿ ವಿಭಜನೆ ಆಗುತ್ತೆ. ಈ ಒಂದು ಸೂರತ್ ಅಧಿವೇಶನದಲ್ಲಿ ಎಷ್ಟರ ಮಟ್ಟಿಗೆ ವಿಭಜನೆ ಆಗುತ್ತೆ ಅಂತಂದ್ರೆ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಇಬ್ರು ಹೊಡೆದಾಳ್ಕೊಳ್ಳೋ ಮಟ್ಟಿಗೆ, ಸಮಾವೇಶದಲ್ಲಿ ಹೊಡೆದಾಡ್ಕೊಳ್ಳೋ ಮಟ್ಟಿಗೆ ವಿಭಜನೆ ಆಗ್ತಾ ಹೋಗುತ್ತೆ. ವಿಭಜನೆ ಆಗಿದ್ದೇನಕ್ಕಪ್ಪ ಅಂದ್ರೆ ಅವ್ರ ಮಧ್ಯೆ ಇರುವಂತ ಒಂದು ಭಿನ್ನಾಭಿಪ್ರಾಯಗಳು. ಅಂದ್ರೆ ಮಂದಗಾಮಿಗಳು ಹೇಳ್ತಾರೆ ಕಾನೂನು ಚೌಕಟ್ಟಲ್ಲಿ ನಾವು ಹೋರಾಟ ಮಾಡ್ಬೇಕು ಅಂತ ಹೇಳ್ತಾರೆ. ಇನ್ನು ತೀವ್ರಗಾಮಿಗಳು ಹೇಳ್ತಾ ಹೋಗ್ತಾರೆ ನಾವು ಕ್ರಾಂತಿ ರೀತಿಯಲ್ಲಿ ಹೋರಾಟ ಮಾಡ್ತಾ ಹೋಗ್ಬೇಕು, ಜನಸಾಮಾನ್ಯರೆಲ್ಲ ಕರ್ಕೋಬೇಕು ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಈ ಎರಡು ಚಿಂತನೆಗಳ ಭಿನ್ನಾಭಿಪ್ರಾಯದಿಂದನೇ ಈ ಒಂದು ಸೂರತ್ ವಿಭಜನೆ ಸಂಭವಿಸುತ್ತೆ. ಇನ್ನು ಕ್ರಾಂತಿಕಾರಿಗಳು, ಇವರ ಕಾಲಘಟ್ಟ 1905ರಿಂದ 1930ರ ತನಕ. ಕ್ರಾಂತಿಕಾರಿಗಳು ಅಂತಂದ್ರೆ ಈ ಏನು ತೀವ್ರಗಾಮಿಗಳಿದಾರಲ್ಲ ಅವ್ರಿಗಿಂತನೂ ಸ್ವಲ್ಪ ಹೆಚ್ಚಿನ ಮಟ್ಟಕ್ಕೆ ಕ್ರಾಂತಿಯ ಸ್ವಭಾವವನ್ನು ಹೊಂದಿದವರು ಅಂತ. ಇವರ ಸ್ವಭಾವ ಯಾವ ರೀತಿ ಆಗಿತ್ತು ಅಂತಂದ್ರೆ ರಹಸ್ಯ, ಉಗ್ರ ಮತ್ತು ಸಶಸ್ತ್ರ ಹೋರಾಟ ಮಾರ್ಗ. ಇವರು ಸಶಸ್ತ್ರ ಹೋರಾಟವನ್ನ ಮಾಡ್ತಾ ಹೋಗ್ತಾರೆ. ತೀವ್ರಗಾಮಿಗಳು ಹೋರಾಟ ಮಾಡಿದ್ರು, ಕ್ರಾಂತಿ ಹೋರಾಟ, ಆದ್ರೆ ಯಾವ ರೀತಿ ಹೋರಾಟ ಅಂತಂದ್ರೆ ಸಶಸ್ತ್ರ ಅಲ್ಲದ, ಅಂದ್ರೆ ಶಸ್ತ್ರಾಸ್ತ್ರಗಳನ್ನ ಹೊಂದದೆ ಹೋರಾಟವನ್ನು ಮಾಡ್ತಾ ಹೋದ್ರು. ಆದ್ರೆ ಕ್ರಾಂತಿಕಾರಿಗಳು ಸಶಸ್ತ್ರವಾದ ಹೋರಾಟವನ್ನು ಮಾಡ್ತಾ ಹೋದ್ರು. ಇವರ ನಂಬಿಕೆ ಏನಾಗಿತ್ತಪ್ಪ ಅಂತಂದ್ರೆ ಬ್ರಿಟಿಷ್ ಆಳ್ವಿಕೆಯನ್ನು ಶಾಂತ ವಿಧಾನಗಳಿಂದ ಹೋಗಲಾಡಿಸ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನಾವು ಸಶಸ್ತ್ರ ಹೋರಾಟವನ್ನು ಮಾಡ್ತಾ ಹೋಗ್ಬೇಕು, ಹಾಗಾಗಿ ನಾವು ಸ್ವಾತಂತ್ರ್ಯವನ್ನು ಗಳಿಸಬಹುದು ಅನ್ನೋದು ಕ್ರಾಂತಿಕಾರಿಗಳ ನಂಬಿಕೆಯಾಗಿತ್ತು. ಇವರ ಮುಖ್ಯ ಉದ್ದೇಶಗಳು ಬ್ರಿಟಿಷ್ ಆಡಳಿತವನ್ನು ಅಂತ್ಯ ಮಾಡಬೇಕು, ಹಾಗೆ ಪೂರ್ಣ ಸ್ವಾತಂತ್ರ್ಯವನ್ನು ಸಾಧನೆ ಮಾಡಬೇಕು, ಯುವಕರಲ್ಲಿ ರಾಷ್ಟ್ರಭಕ್ತಿ ಮತ್ತು ಬಲಿದಾನದ ಭಾವನೆಯನ್ನು ಬೆಳೆಸಬೇಕು ಅಂತ ಇವರು ಹೇಳ್ತಾ ಹೋಗ್ತಾರೆ. ಆಮೇಲೆ ಇವರ ವಿಧಾನಗಳು ಯಾವ ರೀತಿ ಆಗಿತ್ತು ಅಂದ್ರೆ ಸಶಸ್ತ್ರ ಹೋರಾಟ, ಶಸ್ತ್ರಾಸ್ತ್ರದೊಂದಿಗೆ ಹೋರಾಟವನ್ನು ಮಾಡ್ತಾ ಹೋಗುವಂಥದ್ದು, ಹಾಗೆ ಸರ್ಕಾರಿ ಅಧಿಕಾರಿಗಳ ಮೇಲೆ ದಾಳಿ ಮಾಡುವಂತದ್ದಾಗಿರುವುದು, ಹಾಗೆ ಬಾಂಬ್ ದಾಳಿ ಮಾಡುವಂತಾಗಿರುವುದು, ಅಥವಾ ರಹಸ್ಯ ಸಂಘಟನೆಗಳನ್ನ ಮಾಡುವಂತಾಗಿರುವುದು, ಅಥವಾ ಕ್ರಾಂತಿಕಾರಿ ಸಾಹಿತ್ಯವನ್ನ ಮತ್ತೆ ಗುಪ್ತ ಚಟುವಟಿಕೆಗಳನ್ನ ಮಾಡುವಂತಾಗಿರುವುದು ಇವರ ವಿಧಾನಗಳಾಗಿತ್ತು. ಇನ್ನು ಇವರ ಪ್ರಮುಖ ಸಂಘಟನೆಗಳು ಯಾವ್ದಂತಂದ್ರೆ ಅನುಶೀಲನ ಸಮಿತಿ, ಯುಗಾಂತರ, ಆಮೇಲೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್, ಇವಿಷ್ಟು ಪ್ರಮುಖವಾಗಿ ಇವರ ಕ್ರಾಂತಿಕಾರಿ ಸಂಘಟನೆಗಳಾಗಿತ್ತು. ಪ್ರಮುಖ ಕ್ರಾಂತಿಕಾರಿಗಳು ಯಾರಲ್ಲ ಅಂತಂದ್ರೆ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಖುದಿರಾಮ್ ಬೋಸ್, ಸೂರ್ಯ ಸೇನ್, ರಾಮ್ ಪ್ರಸಾದ್ ಬಿಸ್ಮಿಲ್, ಇವರೆಲ್ಲರೂ ಕೂಡ ಪ್ರಮುಖ ಕ್ರಾಂತಿಕಾರಿಗಳಾಗಿತ್ತು. ಇನ್ನು ಹೋಮ್ ರೂಲ್ ಚಳವಳಿ. ಈ ಹೋಮ್ ರೂಲ್ ಚಳವಳಿ 1916ರಲ್ಲಿ ಆರಂಭವಾಗ್ತಾ ಹೋಗುತ್ತೆ. ಇದರ ಉದ್ದೇಶ ಬ್ರಿಟಿಷ್ ಸಾಮ್ರಾಜ್ಯದೊಳಗಡೆ ನಾವು ಒಂದು ಹೋಮ್ ರೂಲ್ ಅಂದ್ರೆ ಸ್ವಂತ ಆಳ್ವಿಕೆಯನ್ನು ನಾವು ಮಾಡಿಕೊಳ್ಳೋದು ಅನ್ನೋದು ಈ ಒಂದು ಚಳವಳಿಯ ಉದ್ದೇಶ ಆಗಿರುತ್ತೆ. ಇದರ ಹಿನ್ನೆಲೆ ಏನಪ್ಪಾ ಅಂದ್ರೆ ಪ್ರಥಮ ಮಹಾಯುದ್ಧ, ಅಂದ್ರೆ 1914ರಿಂದ 18ರ ತನಕ ಪ್ರಥಮ ಮಹಾಯುದ್ಧ ನಡೆಯುತ್ತೆ, ನಿಮಗೆಲ್ಲರಿಗೂ ಗೊತ್ತಿರುವಂತೆ. ಆ ಪ್ರಥಮ ಮಹಾಯುದ್ಧದ ಸಂದರ್ಭದಲ್ಲಿ ಈ ಒಂದು ಸ್ವಶಾಸನ ಅಂದ್ರೆ ಏನು ಹೋಮ್ ರೂಲ್ ಇದೆಯಲ್ಲ ಇದನ್ನ ಬೇಡಿಕೆ ಇಡ್ತಾರೆ. ಆ ಬೇಡಿಕೆ ಬಲವರ್ಧನೆ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಹೋಮ್ ರೂಲ್ ಚಳವಳಿಯನ್ನ ಆರಂಭ ಮಾಡ್ತಾರೆ. ನೆಕ್ಸ್ಟ್ ಪ್ರಮುಖ ಸಂಘಟನೆಗಳು ಯಾವ್ದಂತಂದ್ರೆ ಹೋಮ್ ರೂಲ್ ಲೀಗ್ ನಲ್ಲಿ
ಮದ್ರಾಸ್ ಕೇಂದ್ರವಾಗಿಟ್ಕೊಂಡು ಅನಿ ಬೆಸೆಂಟ್ ಅವರು ಚಳವಳಿಯನ್ನು ಆರಂಭ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಪುಣೆಯನ್ನ ಕೇಂದ್ರವಾಗಿಟ್ಕೊಂಡು ಬಾಲಗಂಗಾಧರ ತಿಲಕ್ ಅವರು ಮಾಡ್ತಾ ಹೋಗ್ತಾರೆ ಹೋರಾಟವನ್ನ. ನೆಕ್ಸ್ಟ್ ಪ್ರಮುಖ ನಾಯಕರು ಬರೋದು ಇಬ್ಬರೇ ಇಲ್ಲಿ, ಅನಿ ಬೆಸೆಂಟ್ ಮತ್ತೆ ಬಾಲಗಂಗಾಧರ ತಿಲಕ್. ಇವರಿಬ್ರು ಕೂಡ ಈ ಹೋಮ್ ರೂಲ್ ಚಳವಳಿಯನ್ನು ಸ್ಥಾಪನೆ ಮಾಡ್ತಾರೆ, ಹಾಗೆ ಸಂಘಟನೆ ಮಾಡ್ತಾ ಹೋಗ್ತಾರೆ. ಈ ಹೋಮ್ ರೂಲ್ ಚಳವಳಿಯ ಮುಖ್ಯ ಉದ್ದೇಶ ಅಥವಾ ವಿಧಾನಗಳು ಯಾವ ರೀತಿ ಆಗಿದ್ವು ಅಂತಂದ್ರೆ, ಸಾರ್ವಜನಿಕ ಸಭೆಗಳನ್ನ ಮಾಡುವಂತ, ಹಾಗೆ ಉಪನ್ಯಾಸಗಳನ್ನ ಕೊಡುವಂತದ್ದು, ಆಮೇಲೆ ಪತ್ರಿಕೆಗಳು ಮತ್ತು ಪಾಂಪ್ಲೆಟ್ಗಳನ್ನ ಹಂಚುವಂತದ್ದಾಗಿರ್ಬೋದು, ಆಮೇಲೆ ಶಾಂತ ಮತ್ತು ಸಂವಿಧಾನಾತ್ಮಕ ಹೋರಾಟ. ಇವರು ಸಶಸ್ತ್ರ ಅಲ್ಲ, ಇವ್ರದ್ದು ಶಾಂತ ಮತ್ತು ಸಂವಿಧಾನಾತ್ಮಕ ಹೋರಾಟ. ಇವರು ಆನಿ ಬೆಸೆಂಟ್. ನೆಕ್ಸ್ಟ್ ಮುಖ್ಯ ಬೇಡಿಕೆಗಳು, ಇವರು ಭಾರತೀಯರಿಗೆ ಆಡಳಿತದಲ್ಲಿ ಹೆಚ್ಚಿನ ಅಧಿಕಾರವನ್ನು ನೀಡಬೇಕು ಅಂತ ಬೇಡಿಕೆ ಇಡ್ತಾರೆ. ಆಮೇಲೆ ಪ್ರಾಂತೀಯ ಸ್ವಾಯತ್ತತೆಯನ್ನ ನೀಡಬೇಕು ಅಂತ ಬೇಡಿಕೆ ಇಡ್ತಾರೆ. ಆಮೇಲೆ ನಾಗರಿಕ ಹಕ್ಕುಗಳ ವಿಸ್ತರಣೆಯನ್ನ ಮಾಡ್ಬೇಕು ಅಂತ ಬೇಡಿಕೆ ಇಡ್ತಾರೆ. ಆಮೇಲೆ ಇವರ ಪರಿಣಾಮ, ಈ ಹೋಮ್ ರೂಲ್ ಚಳವಳಿಯ ಪರಿಣಾಮ ಏನಾಗುತ್ತಪ್ಪ ಅಂದ್ರೆ, ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ಜಾಗೃತಿ ಆರಂಭವಾಗ್ತಾ ಹೋಗುತ್ತೆ. ಆಮೇಲೆ ಮಧ್ಯಮ ವರ್ಗದ ಮತ್ತು ಯುವಕರು ಸಕ್ರಿಯವಾಗಿ ಭಾಗವಹಿಸುವ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ 1917ರಲ್ಲಿ ಬ್ರಿಟಿಷ್ ಅವರು ಭಾರತಕ್ಕೆ ಕ್ರಮೇಣವಾಗಿ ನಾವು ಹೋಮ್ ರೂಲ್ ನೀಡ್ತಾ ಹೋಗ್ತೀವಿ ಅಂತಂದು ಘೋಷಣೆ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಮಹತ್ವ, ಗಾಂಧೀಜಿಯವರ ಆಗಮನದ ಮೊದಲು ರಾಷ್ಟ್ರೀಯ ಚಳವಳಿಗೆ ವೇಗ. ಈ ಹೋಮ್ ರೂಲ್ ಚಳವಳಿಯಿಂದ ಏನಾಯ್ತಪ್ಪ ಅಂತಂದ್ರೆ, ಗಾಂಧೀಜಿಯವರು ಬರೋದಕ್ಕಿಂತ ಮೊದಲೇ ಭಾರತದಲ್ಲಿ ರಾಷ್ಟ್ರೀಯ ಚಳವಳಿ ಇದೆಯಲ್ಲ, ಅದು ಒಂದ್ ಕಡೆ ವೇಗವಾಗಿ ಹೋಗೋದಕ್ಕೆ ಇದು ಇಂಧನವಾಗಿ ವರ್ಕ್ ಆಯ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಸಾಮೂಹಿಕ ಚಳವಳಿಗೆ ಇದು ನೆಲೆ ಆಗ್ತಾ ಹೋಗುತ್ತೆ. ಮುಂದಿನ ನಾಯಕರು ಗಾಂಧೀಜಿಯವರು. ಗಾಂಧೀಜಿಯವರ ನಾಯಕತ್ವ ಮತ್ತು ಸಿದ್ಧಾಂತ ಬಹುತೇಕರೆಲ್ಲರೂ ಕೂಡ ಗೊತ್ತಿರೋಂತ ವಿಷಯನೇ. ಆದ್ರೆ ಹೈಲೈಟ್ಸ್ ನೋಡ್ತಾ ಹೋಗೋದಾದ್ರೆ, ಇವರು ಜನಸಾಮಾನ್ಯರನ್ನ ರಾಜಕೀಯ ಚಳವಳಿಗೆ ಸೇರಿಸ್ತಾ ಹೋಗ್ತಾರೆ. ಆಮೇಲೆ ಗ್ರಾಮೀಣ ಭಾರತಕ್ಕೆ ಚಳವಳಿಯನ್ನು ವಿಸ್ತರಣೆ ಮಾಡ್ತಾ ಹೋಗ್ತಾರೆ. ಮೊದಲು ಈ ಚಳವಳಿಗಳಿದಾವಲ್ಲ, ಬಹುತೇಕ ನಗರಗಳಿಗೆ ಮಾತ್ರ ಸೀಮಿತವಾಗಿತ್ತು. ಆದ್ರೆ ಗಾಂಧೀಜಿಯವರು ಏನ್ ಮಾಡ್ತಾರೆ ಅಂತಂದ್ರೆ, ಗ್ರಾಮೀಣ ಭಾರತಕ್ಕೆ ಈ ಚಳವಳಿಯನ್ನು ವಿಸ್ತರಣೆ ಮಾಡ್ತಾ ಹೋಗ್ತಾರೆ. ಆಮೇಲೆ ಇವ್ರದ್ದು ಸರಳ ಜೀವನ, ಶಿಸ್ತು, ಆಮೇಲೆ ಸ್ವಯಂ ಬಲಿದಾನ ಅಂದ್ರೆ ಸತ್ಯಾಗ್ರಹ, ಅಹಿಂಸಾತ್ಮಕ ಹೋರಾಟ, ಇವನ್ನೆಲ್ಲ ಇವರು ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಇವರ ಒಂದು ಸಿದ್ಧಾಂತ ಯಾವ ರೀತಿ ಆಗಿತ್ತು ಅಂದ್ರೆ, ಸತ್ಯ, ಅಹಿಂಸೆ, ಸತ್ಯಾಗ್ರಹ, ಸ್ವದೇಶಿ, ಸರಳ ಜೀವನ, ನೈತಿಕ ಶುದ್ಧತೆ ಮತ್ತು ಆತ್ಮಶಕ್ತಿ, ಸರ್ವೋದಯ, ಎಲ್ಲರ ಕಲ್ಯಾಣದ ಕಲ್ಪನೆ. ಸತ್ಯ ಅಂದ್ರೆ ಗೊತ್ತಿರುವಂತದ್ದೇ, ಸತ್ಯವನ್ನ ಹೇಳಬೇಕು ಅಂತಂದು. ಅಹಿಂಸೆ, ಹಿಂಸೆಯನ್ನ ಮಾಡಬಾರ್ದು. ಆಮೇಲೆ ಸತ್ಯಾಗ್ರಹ, ಸತ್ಯಕ್ಕೆ ಆಗ್ರಹ ಮಾಡಬೇಕು. ಆಮೇಲೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು. ಯಾವ ರೀತಿ ಅಂದ್ರೆ, ಸತ್ಯ ಮತ್ತು ಅಹಿಂಸೆಯ ಮೂಲಕ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಸ್ವದೇಶಿ ಅಂದ್ರೆ ದೇಶಿ ವಸ್ತುವನ್ನೇ ಬಳಕೆ ಮಾಡಬೇಕು. ಆಮೇಲೆ ಸ್ವಾವಲಂಬನೆಯನ್ನು ಹೊಂದಬೇಕು ಆರ್ಥಿಕವಾಗಿ ಅನ್ನೋದು ಇವರ ಒಂದು ಸಿದ್ಧಾಂತವಾಗಿರುತ್ತೆ. ಆಮೇಲೆ ಸರಳ ಜೀವನ, ಮನುಷ್ಯನ ಜೀವನ ಸರಳವಾಗಿರ್ಬೇಕು, ಆದ್ರೆ ಚಿಂತನೆ ಮಾತ್ರ ಉನ್ನತವಾಗಿರ್ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಆಮೇಲೆ ನೈತಿಕವಾಗಿ ಶುದ್ಧತೆಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಆತ್ಮಶಕ್ತಿಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಸರ್ವೋದಯ ಅಂದ್ರೆ ಎಲ್ಲರೂ ಕೂಡ ಸರ್ವೋನ್ನತವನ್ನು ಹೊಂದಬೇಕು ಅಂತ ಹೇಳ್ತಾ ಹೋಗ್ತಾರೆ. ಆಮೇಲೆ ಎಲ್ಲರ ಕಲ್ಯಾಣದ ಕಲ್ಪನೆ, ಎಲ್ಲರ ಜೀವನದಲ್ಲೂ ಕೂಡ ಕಲ್ಯಾಣ ಆಗ್ಬೇಕು ಅಂತ ಇವರ ಸಿದ್ಧಾಂತ ಆಗಿರುತ್ತೆ. ಗಾಂಧೀಜಿಯವರು ಬಂದ ನಂತರ ಅಸಹಕಾರ ಚಳವಳಿಯನ್ನು ಆರಂಭ ಮಾಡ್ತಾ ಹೋಗ್ತಾರೆ. 1920ರಿಂದ 1922ರ ಕಾಲಘಟ್ಟದಲ್ಲಿ ಅಸಹಕಾರ ಚಳವಳಿ ನಡೆಯುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಕಾನ್ಸೆಪ್ಟ್. ಹಿನ್ನೆಲೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗಿರುತ್ತೆ. ಆಮೇಲೆ ರೌಲತ್ ಕಾಯ್ದೆ ಆಗಿರುತ್ತೆ 1919. ಆಮೇಲೆ ಖಿಲಾಫತ್ ವಿಚಾರ ಆಗಿರುತ್ತೆ. ಈ 3 ವಿಚಾರಗಳ ಹಿನ್ನೆಲೆಯಲ್ಲಿ ಈ ಅಸಹಕಾರ ಚಳವಳಿಯನ್ನ ಇವರು ಆರಂಭ ಮಾಡ್ತಾ ಹೋಗ್ತಾರೆ. ಉದ್ದೇಶ ಏನಕ್ಕೆ, ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ, ಬ್ರಿಟಿಷ್ ಸರ್ಕಾರದೊಂದಿಗೆ ಅಸಹಕಾರ. ಅಸಹಕಾರ ಅಂತಂದ್ರೆ ನಾವು ಬ್ರಿಟಿಷ್ಗೆ ನಾವು ಸಹಕಾರ ನೀಡೋದಿಲ್ಲ ಅಂತಂದು, ಅಷ್ಟೇ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ. ಆಮೇಲೆ ಸ್ವರಾಜ್ಯದ ಸಾಧನೆ, ಸ್ವರಾಜ್ಯವನ್ನ ನಾವು ದಕ್ಕಿಸ್ಕೋಬೇಕು ಅನ್ನೋದು ಇವರ ಒಂದು ಚಳವಳಿಯ ಉದ್ದೇಶ ಆಗಿರುತ್ತೆ. ಆಮೇಲೆ ಅನ್ಯಾಯಕರ ಬ್ರಿಟಿಷ್ ಆಡಳಿತವಿಲ್ಲ, ಅದಕ್ಕೆ ಶಾಂತ ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸುವುದು ಇವರ ಉದ್ದೇಶ ಆಗಿರುತ್ತೆ. ಈ ಅಸಹಕಾರ ಚಳವಳಿಯ ಮುಖ್ಯ ಕಾರ್ಯಕ್ರಮಗಳೇನಪ್ಪಾ ಅಂದ್ರೆ, ಸರ್ಕಾರಿ ಹುದ್ದೆಗಳು ಮತ್ತು ಬಿರುದುಗಳ ತ್ಯಾಗ. ಯಾರೆಲ್ಲ ಭಾರತೀಯರು ಸರ್ಕಾರಿ ಹುದ್ದೆಗಳಲ್ಲಿದ್ರು, ದೊಡ್ಡ ದೊಡ್ಡ ಹುದ್ದೆಗಳಿದ್ದಲ್ಲ, ಆಮೇಲೆ ಬ್ರಿಟಿಷರು ಕೆಲವು ಭಾರತೀಯರಿಗೆ ಬಿರುದುಗಳನ್ನ ಕೊಟ್ಟಿದ್ರು. ಫಾರ್ ಎಕ್ಸಾಂಪಲ್ ರವೀಂದ್ರನಾಥ್ ಟಾಗೂರ್ ಅವರಿಗೆ ನೈಟ್ಹುಡ್ ಪದವಿಯನ್ನ ಕೊಟ್ಟಿದ್ರು. ಅಂತಹ ಬಿರುದುಗಳನ್ನ ತ್ಯಾಗ ಮಾಡುವಂತಾಗಿರ್ಬೋದು. ಆಮೇಲೆ ಶಾಲಾ ಕಾಲೇಜು ನ್ಯಾಯಾಲಯಗಳ ಬಹಿಷ್ಕಾರ ಮಾಡುವಂತದ್ದಾಗಿರ್ಬೋದು. ಆಮೇಲೆ ವಿದೇಶಿ ವಸ್ತುಗಳ ಬಹಿಷ್ಕಾರ ಮಾಡುವಂತದ್ದಾಗಿರ್ಬೋದು, ಅಥವಾ ಸ್ವದೇಶಿ ಮತ್ತು ಖಾದಿ ಪ್ರಚಾರವನ್ನ ಮಾಡ್ತಾ ಹೋಗಿರುವುದಾಗಿರ್ಬೋದು. ಇವನ್ನೆಲ್ಲ ಮುಖ್ಯ ಕಾರ್ಯಕ್ರಮಗಳಾಗಿ ಅಸಹಕಾರ ಚಳವಳಿಗಳಲ್ಲಿ ಮಾಡ್ತಾ ಹೋದ್ರು. ಆಮೇಲೆ ಈ ಒಂದು ಚಳವಳಿಯಲ್ಲಿ ಅನೇಕ ಜನ ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳು, ಆಮೇಲೆ ಜನಸಾಮಾನ್ಯರು ಕೂಡ ಭಾಗವಹಿಸ್ತಾರೆ. ಇನ್ನು ಈ ಒಂದು ಚಳವಳಿಯ ಸ್ವಭಾವ ಯಾವ ರೀತಿ ಆಗಿತ್ತಪ್ಪ ಅಂದ್ರೆ, ಅಹಿಂಸಾತ್ಮಕವಾಗಿತ್ತು. ಆಮೇಲೆ ಸಾಮೂಹಿಕ ಜನಾಂದೋಲನವಾಗಿತ್ತು ಇದು. ಈ ಒಂದು ಚಳವಳಿ ಯಾಕೆ ಅಂತ್ಯ ಆಯ್ತು ಅಂತಂದ್ರೆ, ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಚೌರಿ ಚೌರ ಘಟನೆ ಆಗುತ್ತೆ. ಚೌರಿ ಚೌರ ಘಟನೆಯಲ್ಲಿ 1922ರಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಜನರು ಹೋಗಿ ಬೆಂಕಿ ಹಚ್ತಾರೆ. ಬೆಂಕಿ ಹಚ್ಚಿ ಅಲ್ಲಿ ಹಿಂಸಾಚಾರದಲ್ಲಿ
ಹಲವಾರು ಜನ ಬ್ರಿಟಿಷ್ ಆಫೀಸರ್ಗಳು ಸಾಯ್ತಾರೆ. ಅದೊಂದು ಕಾರಣಕ್ಕೋಸ್ಕರ ಈ ಗಾಂಧೀಜಿಯವರು ಈ ಒಂದು ಅಸಹಕಾರ ಚಳವಳಿಯನ್ನ ವಾಪಸ್ ತೆಗೆದುಕೊಳ್ತಾರೆ. ನೆಕ್ಸ್ಟ್ ಪರಿಣಾಮಗಳು. ಈ ಒಂದು ಅಸಹಕಾರ ಚಳವಳಿಯ ಪರಿಣಾಮ ಏನಾಗುತ್ತಪ್ಪ ಅಂದ್ರೆ ರಾಷ್ಟ್ರೀಯ ಚಳವಳಿಗೆ ಅನೇಕ ಜನಸಾಮಾನ್ಯರು ಸೇರ್ಪಡೆ ಆಗ್ತಾ ಹೋಗ್ತಾರೆ. ಆಮೇಲೆ ಬ್ರಿಟಿಷ್ ಸರ್ಕಾರದ ನೈತಿಕ ಶಕ್ತಿಗೆ ಧಕ್ಕೆ ಆಗ್ತಾ ಹೋಗುತ್ತೆ. ಆಮೇಲೆ ಮುಂದಿನ ಚಳವಳಿಗಳಿದಾವಲ್ಲ ಇವುಗಳಿಗೆ ನೆಲವನ್ನ ಆಗ್ತಾ ಹೋಗುತ್ತೆ ಇದು. ಈ ಚಳವಳಿ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಈ ಗಾಂಧೀಜಿಯವರು ಬಂದ ನಂತರ ಮಾಡಿದಂತ ಮೊಟ್ಟ ಮೊದಲ ಅತ್ಯಂತ ದೊಡ್ಡ ಚಳವಳಿ ಅಂದ್ರೆ ಅಸಹಕಾರ ಚಳವಳಿ. ಈ ಅಸಹಕಾರ ಚಳವಳಿ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾಕ್ಕೆ ಇದು ವ್ಯಾಪಿಸಿತ್ತು ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಮುಂದಿನ ಒಂದು ಚಳವಳಿ ಅಂತಂದ್ರೆ ಗಾಂಧೀಜಿಯವರು ಮಾಡಿದ್ದು ನಾಗರಿಕ ಅಸಹಕಾರ ಚಳವಳಿ ಅಂದ್ರೆ ಸವಿನಯ ಕಾನೂನು ಭಂಗ ಚಳವಳಿ 1930ರಿಂದ 1934. ಈ ಒಂದು ಚಳವಳಿಯ ಹಿನ್ನೆಲೆ ಏನಪ್ಪಾ ಅಂದ್ರೆ ಈ ಸೈಮನ್ ಆಯೋಗ ಬಂದಿರುತ್ತೆ 1927ರ ಕಾಲಘಟ್ಟದಲ್ಲಿ. ಆ ಸೈಮನ್ ಆಯೋಗ ಒಂದು ವರದಿ ಕೊಟ್ಟಿರುತ್ತೆ. ಆ ಒಂದು ವರದಿಗೆ ವಿರೋಧ ವ್ಯಕ್ತಪಡಿಸುವುದು. ಆಮೇಲೆ ಪೂರ್ಣ ಸ್ವರಾಜ್ಯವನ್ನ ಘೋಷಣೆ ಮಾಡಲಾಗಿರುತ್ತೆ 1929ರ ಲಾಹೋರ್ ಅಧಿವೇಶನದಲ್ಲಿ. ಜವಾಹರ್ಲಾಲ್ ನೆಹರು ಅವರು ಪೂರ್ಣ ಸ್ವರಾಜ್ಯವನ್ನು ಘೋಷಣೆ ಮಾಡಿರ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ನಾಗರಿಕ ಅಸಹಕಾರ ಚಳವಳಿಯನ್ನ 1930ರಲ್ಲಿ ಆರಂಭ ಮಾಡ್ತಾ ಹೋಗ್ತಾರೆ. ಈ ಚಳವಳಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಈ ಬ್ರಿಟಿಷ್ ಕಾನೂನುಗಳಿದಾವಲ್ಲ ಅವುಗಳನ್ನ ಉಲ್ಲಂಘನೆ ಮಾಡುವಂಥದ್ದು. ಯಾವ ರೀತಿ? ಈಗ ಕಾನೂನುಗಳು ಉಲ್ಲಂಘನೆ ಮಾಡೋದಂತಂದ್ರೆ ಅಹಿಂಸೆ ಮೂಲಕ ಮಾತ್ರ ಉಲ್ಲಂಘನೆ ಮಾಡುವಂಥದ್ದು. ಹಿಂಸೆಯನ್ನ ಮಾಡಿ ಅಲ್ಲಿ ಹಲವಾರು ರೀತಿಯ ಗಲಾಟೆಗಳನ್ನ ಮಾಡಿ ಉಲ್ಲಂಘನೆ ಮಾಡೋದಿಲ್ಲ. ಸವಿನಯ ಕಾನೂನು ಉಲ್ಲಂಘನೆ ಮಾಡ್ತಾ ಹೋಗೋದು ಅಂತ ಹೇಳ್ತಾರೆ. ಆಮೇಲೆ ಸ್ವರಾಜ್ಯದ ಸಾಧನೆ, ಸ್ವರಾಜ್ಯವನ್ನ ನಾವು ಸ್ಥಾಪನೆ ಮಾಡ್ಬೇಕು ಅನ್ನೋದು ಈ ಒಂದು ಚಳವಳಿಯ ಮುಖ್ಯ ಉದ್ದೇಶ ಆಗಿತ್ತು. ಆಮೇಲೆ ಬ್ರಿಟಿಷ್ ಆಡಳಿತದ ನೈತಿಕ ಮಾನ್ಯತೆಗೆ ಸವಾಲನ್ನು ವ್ಯಕ್ತಪಡಿಸುವುದು. ಬ್ರಿಟಿಷರೇನು ಆಳ್ವಿಕೆ ಮಾಡ್ತಿದ್ರಲ್ಲ ನಮ್ಮ ಭಾರತ ದೇಶದಲ್ಲಿ, ಆ ಒಂದು ಆಡಳಿತಕ್ಕೆ ಏನ್ ನೈತಿಕತೆ ಇದೆ, ಅವ್ರಿಗೆ ಆಡಳಿತ ಮಾಡೋಕೆ ಹಕ್ಕು ಏನಿದೆ ಅಂತಂದು ಅದನ್ನ ವಿರೋಧ ವ್ಯಕ್ತಪಡಿಸಿ ಈ ಒಂದು ಚಳವಳಿಯನ್ನ ಮಾಡ್ತಾ ಹೋಗ್ತಾರೆ. ಈ ಚಳವಳಿ ಆರಂಭವಾಗಿದ್ದು ಯಾವ ರೀತಿ ಅಂತಂದ್ರೆ ದಂಡಿ ಪಾದಯಾತ್ರೆ ಮೂಲಕ ಉಪ್ಪಿನ ಸತ್ಯಾಗ್ರಹ ಮಾಡ್ತಾ ಹೋಗ್ತಾರೆ ಗಾಂಧೀಜಿಯವರು. ಉಪ್ಪಿನ ಕಾಯ್ದೆ ಅಂದ್ರೆ ಉಪ್ಪಿನ ಮೇಲೆ ಉಪ್ಪನ್ನು ಉತ್ಪಾದಿಸುವಂತಿಲ್ಲ ಅಂತಂದು ಕಾಯ್ದೆ ಹೇರಿರ್ತಾರಲ್ಲ ಬ್ರಿಟಿಷರು, ಆ ಒಂದು ಕಾಯ್ದೆಯನ್ನು ಉಲ್ಲಂಘನೆ ಮಾಡುವಂತ ಮೂಲಕ ಚಳವಳಿಗೆ ಚಾಲನೆಯನ್ನು ನೀಡ್ತಾ ಹೋಗ್ತಾರೆ. ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತ ಕೇಳಿದ್ರು ಕೂಡ ನಾವು ಇದನ್ನೇ ಬರಿಬೇಕು. ಈ ನಾಗರಿಕ ಅಸಹಕಾರ ಚಳವಳಿ ಮುಖ್ಯ ಕಾರ್ಯಕ್ರಮಗಳೇನಪ್ಪಾ ಅಂದ್ರೆ ಉಪ್ಪಿನ ಕಾನೂನು ಭಂಗ 1930ರಲ್ಲಿ. ನೆಕ್ಸ್ಟ್ ತೆರಿಗೆ ಪಾವತಿ ನಿರಾಕರಣೆ ಅಂದ್ರೆ ಕರ ಪಾವತಿ ನಿರಾಕರಣೆಯನ್ನ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ವಿದೇಶಿ ವಸ್ತುಗಳನ್ನ ಬಹಿಷ್ಕಾರ ಮಾಡ್ತಾ ಹೋಗ್ತಾರೆ. ಆಮೇಲೆ ಅರಣ್ಯ ಕಾನೂನುಗಳು ಉಲ್ಲಂಘನೆ ಮಾಡ್ತಾ ಹೋಗ್ತಾರೆ. ಆಮೇಲೆ ಸರ್ಕಾರಿ ಹುದ್ದೆಗಳ ತ್ಯಾಗವನ್ನ ಮಾಡ್ತಾ ಹೋಗ್ತಾರೆ. ಈಗ ಆಲ್ರೆಡಿ ಅಸಹಕಾರ ಚಳವಳಿಯಿಂದ ಇದನ್ನೆಲ್ಲ ಮಾಡಿದ್ರು. ಆದ್ರೆ ಯಾವ್ದು ಮಾಡಿರ್ಲಿಲ್ಲ ಅಂತಂದ್ರೆ ಉಪ್ಪಿನ ಕಾನೂನು ಭಂಗನ ಮಾಡಿರ್ಲಿಲ್ಲ, ಆಮೇಲೆ ತೆರಿಗೆ ಪಾವತಿ ನಿರಾಕರಣೆ ಮಾಡಿರ್ಲಿಲ್ಲ, ಆಮೇಲೆ ಅರಣ್ಯ ಕಾನೂನುಗಳು ಉಲ್ಲಂಘನೆ ಮಾಡಿರ್ಲಿಲ್ಲ. ಇವುಗಳನ್ನ ಈ ಒಂದು ಚಳವಳಿಯಲ್ಲಿ ಹೊಸದಾಗಿ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಈ ಒಂದು ಚಳವಳಿ ಕೂಡ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ನಾಗರಿಕ ಅಸಹಕಾರ ಚಳವಳಿಯ ಅಲ್ಲಿ ಭಾಗವಹಿಸಿದವರು ಯಾರು ಅಂತಂದ್ರೆ ರೈತರು ಭಾಗವಹಿಸಿರ್ತಾರೆ, ಕಾರ್ಮಿಕರು ಭಾಗವಹಿಸ್ತಾರೆ, ಮಹಿಳೆಯರು ಭಾಗವಹಿಸ್ತಾರೆ, ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ, ಗ್ರಾಮೀಣ ಮತ್ತು ನಗರದ ಜನಸಾಮಾನ್ಯರು ಕೂಡ ಭಾಗವಹಿಸ್ತಾ ಹೋಗ್ತಾರೆ. ಈ ಒಂದು ಚಳವಳಿಗೆ ಸರ್ಕಾರದ ಪ್ರತಿಕ್ರಿಯೆ ಯಾವ ರೀತಿ ಅಂತಂದ್ರೆ ದಮನ ಕಾರ್ಯಕ್ರಮಗಳು. ಫಸ್ಟ್ ಏನ್ ಚಳವಳಿ ಮಾಡಿದ್ರಲ್ಲ ಅಸಹಕಾರ ಚಳವಳಿ ಅದು ಅಷ್ಟೇ ಯಶಸ್ವಿ ಆಗಿರ್ಲಿಲ್ಲ. ಅದನ್ನ ಆಲ್ರೆಡಿ ವಾಪಸ್ ತಕೊಂಡ್ಬಿಟ್ಟಿದ್ರು ಗಾಂಧೀಜಿಯವರು. ಹಂಗಾಗಿ ಅಷ್ಟು ಬ್ರಿಟಿಷ್ ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ. ಆದ್ರೆ ಈ ಒಂದು ಚಳವಳಿ ಏನಾಯ್ತಪ್ಪ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆಗ್ತಾ ಹೋಯ್ತು. ಹಾಗಾಗಿ ಏನ್ ಮಾಡ್ತಾರೆ ಬ್ರಿಟಿಷರು ದಮನಕಾರಿಯಾದಂತ ಕ್ರಮಗಳು, ಜನರನ್ನ ಹತ್ತಿಕ್ಕುವಂತ ಕಾರ್ಯಕ್ರಮವನ್ನು ಮಾಡ್ತಾ ಹೋಗ್ತಾರೆ. ಆಮೇಲೆ ಸ್ವತಃ ಗಾಂಧೀಜಿಯವರನ್ನೇ ಇವರು ಬಂಧನ ಮಾಡ್ತಾ ಹೋಗ್ತಾರೆ. ಸಾವಿರಾರು ಜನರನ್ನ ಜೈಲಿಗೆ ಹಾಕ್ತಾರೆ. ಆಮೇಲೆ ಈ ಒಂದು ಗಾಂಧೀಜಿಯವರು ಜೈಲಿಗೆ ಹೋದ ನಂತರ 1931ರಲ್ಲಿ ಗಾಂಧಿ ಮತ್ತು ಇರ್ವಿನ್ ಒಪ್ಪಂದ ಆಗುತ್ತೆ. ಗಾಂಧಿ ಮತ್ತು ಇರ್ವಿನ್ ಒಪ್ಪಂದ ಆದ ನಂತರ ತಾತ್ಕಾಲಿಕವಾಗಿ ವಿರಾಮವನ್ನು ಈ ಒಂದು ಚಳವಳಿ ಪಡ್ಕೊಳ್ಳುತ್ತೆ. ಈ ಗಾಂಧಿ ಮತ್ತು ಇರ್ವಿನ್ ಒಪ್ಪಂದ ಯಾಕೆ ಇಂಪಾರ್ಟೆಂಟ್ ಅಂದ್ರೆ 1931ರಲ್ಲಿ ಈ ಒಂದು ಒಪ್ಪಂದ ಆದ ನಂತರ ಗಾಂಧೀಜಿಯವರು ದುಂಡು ಮೇಜಿನ ಪರಿಷತ್ನಲ್ಲಿ ಭಾಗವಹಿಸ್ತಾ ಹೋಗ್ತಾರೆ. ಈ ಒಂದು ಚಳವಳಿ ನಾನು ಅವಾಗಲೇ ಹೇಳಿದೆ ಯಾಕೆ ಅಂತ್ಯ ಆಯ್ತು ಅಂತಂದ್ರೆ ಗುರಿ ಸಾಧನೆ ಕೊರತೆ, ಅಂದ್ರೆ ಗುರಿ ಸಾಧನೆ ಆಗ್ಬೇಕು ಕೊರತೆ ಆಯ್ತು. ಆಮೇಲೆ ಸರ್ಕಾರ ತುಂಬಾ ಕಠಿಣವಾದ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ ಈ ಒಂದು ಚಳವಳಿಯನ್ನ ಹತ್ತಿಕ್ತು. ಹಾಗಾಗಿ 1934ರಲ್ಲಿ ಈ ಒಂದು ಚಳವಳಿಯನ್ನ ಹಿಂತೆಗೆದುಕೊಳ್ತಾರೆ. ಯಾಕಂದ್ರೆ 1934ರಲ್ಲಿ ದುಂಡು ಮೇಜಿನ ಪರಿಷತ್ನ ರಿಪೋರ್ಟ್ ಬಂದಿರುತ್ತಲ್ಲ ಅದಕ್ಕೋಸ್ಕರ ಇವರು ಚಳವಳಿಯನ್ನ ಹಿಂತೆಗೆದುಕೊಳ್ತಾರೆ. ಈ ಒಂದು ಚಳವಳಿಯ ಪರಿಣಾಮಗಳೇನಪ್ಪಾ ಅಂದ್ರೆ ಅಥವಾ ಅದರ ಮಹತ್ವ ಏನಪ್ಪಾ ಅಂತಂದ್ರೆ ಬ್ರಿಟಿಷ್ ಆಳ್ವಿಕೆಗೆ ಗಂಭೀರ ಸವಾಲನ್ನು ಒಡ್ಡಿದಂತ ಒಂದು ಚಳವಳಿ ಇದು. ಮಹಿಳೆಯರ ಸಕ್ರಿಯ ಪಾತ್ರ ಇದರಲ್ಲಿ ನಾವು ಕಾಣಬಹುದು. ಸ್ವತಂತ್ರ ಹೋರಾಟಕ್ಕೆ ಹೊಸ ದಿಕ್ಕನ್ನು ನೀಡಿದಂತ ಒಂದು ಹೋರಾಟ ಇದು. ಇನ್ನು ಮುಖ್ಯವಾದ ಚಳವಳಿ ಕ್ವಿಟ್ ಇಂಡಿಯಾ ಚಳವಳಿ. 1942ರ ಆಗಸ್ಟ್ 8ರಂದು ಗಾಂಧೀಜಿಯವರು ಈ ಕ್ವಿಟ್ ಇಂಡಿಯಾ ಚಳವಳಿ ಅಂದ್ರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವ ಒಂದು ಚಳವಳಿಯನ್ನ ಆರಂಭ ಮಾಡ್ತಾ ಹೋಗ್ತಾರೆ. ಈ ಒಂದು ಚಳವಳಿಯ ಮುಖ್ಯ ಘೋಷಣೆ ಅಂದ್ರೆ ಮಾಡು ಇಲ್ಲವೇ ಮಡಿ. ಈ ಒಂದು ಚಳವಳಿ ಯಾಕೆ ಆರಂಭ ಆಯ್ತು ಅಂತಂದ್ರೆ ಸೆಕೆಂಡ್ ವರ್ಲ್ಡ್ ವಾರ್ ಅಂದ್ರೆ ದ್ವಿತೀಯ ಮಹಾಯುದ್ಧ ಇದೆಯಲ್ಲ ಆ ಒಂದು ಸಮಯದಲ್ಲಿ ಭಾರತೀಯರ ಒಪ್ಪಿಗೆ ಇಲ್ಲದೇನೆ
ಆ ಒಂದು ಯುದ್ಧಕ್ಕೆ ಸೇರಿಸಿರ್ತಾರೆ. ಆಮೇಲೆ ಭಾರತೀಯ ಸೈನಿಕರನ್ನ ಬಳಸ್ಕೊಂಡಿರ್ತಾರೆ. ಹಾಗೆ ಈ ಕ್ರಿಪ್ಸ್ ಮಿಷನ್ ಬಂದಿರುತ್ತೆ, ಕ್ರಿಪ್ಸ್ ಆಯೋಗ ಬಂದಿರುತ್ತೆ. ಕ್ರಿಪ್ಸ್ ಆಯೋಗ ವಿಫಲ ಆಗುತ್ತೆ ಅದಕ್ಕೋಸ್ಕರ. ಅದಾದ್ಮೇಲೆ ಬ್ರಿಟಿಷರು ಈ ಕೂಡಲೇ ಭಾರತವನ್ನು ಬಿಟ್ಟು ಹೋಗ್ಬೇಕು, ತಕ್ಷಣ ಸ್ವಾತಂತ್ರ್ಯವನ್ನು ನೀಡಬೇಕು ಭಾರತಕ್ಕೆ ಅನ್ನೋ ಒಂದು ಬೇಡಿಕೆ ಇರ್ತದಲ್ಲ ಜನಸಾಮಾನ್ಯರದ್ದು, ಅದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಗಾಂಧೀಜಿಯವರು ಇವೆಲ್ಲ ಅಂಶಗಳನ್ನು ಪರಿಗಣಿಸಿ 1942 ಆಗಸ್ಟ್ 8ರಂದು ಈ ಒಂದು ಕ್ವಿಟ್ ಇಂಡಿಯಾ ಚಳವಳಿಯನ್ನು ಆರಂಭ ಮಾಡ್ತಾ ಹೋಗ್ತಾರೆ. ಈ ಒಂದು ಚಳವಳಿಯ ಉದ್ದೇಶ ಬ್ರಿಟಿಷರು ಸಂಪೂರ್ಣವಾಗಿ ಭಾರತವನ್ನು ಬಿಟ್ಟು ಹೋಗ್ಬೇಕು ಮೊದಲನೇದು, ಆಮೇಲೆ ಸಂಪೂರ್ಣ ಸ್ವಾತಂತ್ರ್ಯ ಸಿಗಬೇಕು ಅನ್ನೋದು ಎರಡನೇ ಉದ್ದೇಶ ಆಗಿತ್ತು. ಇನ್ನು ಚಳವಳಿಯ ಸ್ವಭಾವ, ಈ ಒಂದು ಚಳವಳಿಯ ಸ್ವಭಾವ ಅಹಿಂಸಾತ್ಮಕ ಅಂತ ಘೋಷಣೆ ಮಾಡ್ತಾರೆ ಗಾಂಧೀಜಿಯವರು. ಆದರೆ ಜನಸಾಮಾನ್ಯರ ಆಕ್ರೋಶವಾಗಿ ಹಲವಾರು ಹೋರಾಟಗಳನ್ನ ಮಾಡ್ತಾ ಹೋಗ್ತಾರೆ. ಬಹುತೇಕ ಜನರು ಈ ಒಂದು ಚಳವಳಿಯಲ್ಲಿ ಭಾಗವಹಿಸ್ತಾ ಹೋಗ್ತಾರೆ. ಈ ಒಂದು ಚಳವಳಿಯಲ್ಲಿ ಮುಖ್ಯ ಕಾರ್ಯಕ್ರಮಗಳಂತಂದ್ರೆ ದೇಶವ್ಯಾಪಿ ಪ್ರತಿಭಟನೆಗಳನ್ನ ಆಗ್ತಾ ಹೋಗುತ್ತೆ, ಮುಷ್ಕರಗಳು ಆಗ್ತಾ ಹೋಗುತ್ತೆ, ಸಂವಹನ ವ್ಯವಸ್ಥೆಗಳಿಗೆ ಅಡ್ಡಿಪಡಿಕೆಯನ್ನ ಮಾಡ್ತಾ ಹೋಗ್ತಾರೆ. ಆಮೇಲೆ ಈ ಒಂದು ಚಳವಳಿಗೆ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತು ಅಂತಂದ್ರೆ, ಗಾಂಧೀಜಿಯವರ ಮತ್ತು ಅನೇಕ ಕಾಂಗ್ರೆಸ್ ನಾಯಕರನ್ನ ಬಂಧನ ಮಾಡ್ತಾ ಹೋಗ್ತಾರೆ. ಆಮೇಲೆ ಕಠಿಣವಾಗಿ ದಮನ ಮಾಡ್ತಾ ಹೋಗ್ತಾರೆ, ಎಲ್ಲರನ್ನ ಹತ್ತಿಕ್ತಾ ಹೋಗ್ತಾರೆ, ಗುಂಡಿನ ದಾಳಿಗಳನ್ನ ಮಾಡ್ತಾ ಹೋಗ್ತಾರೆ, ಎಷ್ಟೋ ಜನ ನಾಯಕರನ್ನ ಬಂಧನ ಮಾಡ್ತಾ ಹೋಗ್ತಾರೆ. ಆಮೇಲೆ ಎಷ್ಟೋ ಜನ ಜನಸಾಮಾನ್ಯರನ್ನು ಕೂಡ ಬಂಧನ ಮಾಡಿ ಜೈಲಿನಲ್ಲಿ ಇಡ್ತಾ ಹೋಗ್ತಾರೆ. ಈ ಮೂಲಕ ಎಷ್ಟೋ ಮಟ್ಟಿಗೆ ಈ ಒಂದು ಚಳವಳಿಯನ್ನ ಹತ್ತಿಕ್ತಾ ಹೋಗ್ತಾರೆ. ಈ ಒಂದು ಚಳವಳಿಯಲ್ಲಿ ವಿದ್ಯಾರ್ಥಿಗಳು, ಕಾರ್ಮಿಕರು, ರೈತರು, ಮಹಿಳೆಯರು, ಜನಸಾಮಾನ್ಯರು ಹಲವಾರು ಜನರು ಭಾಗವಹಿಸಿರ್ತಾರೆ. ಆಮೇಲೆ ಈ ಒಂದು ಚಳವಳಿಯ ಪರಿಣಾಮ ಏನಾಗುತ್ತೆ ಅಂದ್ರೆ ಬ್ರಿಟಿಷ್ ಆಡಳಿತಕ್ಕೆ ಅಂತಿಮವಾಗಿ ಒಂದು ಆಘಾತ ಸಿಕ್ಕಂಗಾಗುತ್ತೆ. ಈ ಒಂದು 1942ರ ಈ ಒಂದು ಚಳವಳಿ ಇದೆಯಲ್ಲ, ಈ ಒಂದು ಚಳವಳಿ ಏನ್ ಸ್ಪಷ್ಟಪಡಿಸುತ್ತಂದ್ರೆ ಸ್ವತಂತ್ರ ನಾವು ಕೊಡ್ಲೇಬೇಕು ಭಾರತೀಯರಿಗೆ ಅನ್ನೋ ಒಂದು ಅನಿವಾರ್ಯತೆ ಬ್ರಿಟಿಷರಿಗೆ ಸೃಷ್ಟಿ ಆಗ್ತಾ ಹೋಗುತ್ತೆ. ಆಮೇಲೆ 1947ರ ಸ್ವಾತಂತ್ರ್ಯಕ್ಕೆ ನೇರವಾಗಿ ದಾರಿ ಇದು ಕಾರಣ ಆಗುತ್ತೆ ಅಂತ ಹೇಳ್ಬೋದು ನಾವು. ಇನ್ನು ಸ್ವಾತಂತ್ರ್ಯದ ಏನು ಕಡೆಯ ಚಾಪ್ಟರ್. ಈ ಒಂದು ಚಾಪ್ಟರ್ ಅಲ್ಲಿ 1919ರಿಂದ 1947ರ ಕಾಲಘಟ್ಟದಲ್ಲಿ ಆದಂತಹ ಹಲವಾರು ಘಟನೆಗಳನ್ನ ನಾವು ಇನ್ಕ್ಲೂಡ್ ಮಾಡಿದೀವಿ. 1919ರ ಕಾಯ್ದೆ ಮಾಂಟಿಕೊ ಚಮ್ಸ್ಫೆಲ್ಡ್ ಕಾಯ್ದೆ ಅಂತ ಕೂಡ ಇದನ್ನ ಕರೀತಾರೆ. ಈ ಒಂದು ಕಾಯ್ದೆ 1919ರಲ್ಲಿ ಜಾರಿಗೆ ಬಂತು. ಈ ಒಂದು ಕಾಯ್ದೆ ಉದ್ದೇಶ ಭಾರತೀಯರಿಗೆ ಆಡಳಿತದಲ್ಲಿ ಸೀಮಿತ ಸ್ವಶಾಸನವನ್ನು ನೀಡುವಂತದ್ದಾಗಿರುವುದು. ಆಮೇಲೆ ಈ ಒಂದು ಕಾಯ್ದೆಯ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ ದ್ವೈಶಾಸನ ಅಂದ್ರೆ ಡೈಯಾರ್ಕಿ ಪದ್ಧತಿಯನ್ನ ಪ್ರಾರಂಭಿಸಿದ್ದು. ಈ ಒಂದು ಡೈಯಾರ್ಕಿ ಅಂತಂದ್ರೆ ಪ್ರಾಂತ್ಯಗಳಲ್ಲಿ ವಿಷಯಗಳ ವಿಭಜನೆ ಮಾಡುವಂಥದ್ದು. ಯಾವ ರೀತಿ ಅಂತಂದ್ರೆ ಹಸ್ತಾಂತರಿತ ವಿಷಯಗಳು ಮತ್ತು ಕಾಯ್ದಿರಿಸಿದ ವಿಷಯಗಳು. ಹಸ್ತಾಂತರಿಸಿದ ವಿಷಯಗಳು ಅಂದ್ರೆ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ಸ್ಗಳು ಅಂತ. ಈ ಒಂದು ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ ಗಳನ್ನ ಭಾರತೀಯ ಮಂತ್ರಿಗಳಿಗೆ ನೀಡುವಂಥದ್ದು. ಯಾವ್ದೆಲ್ಲ ಅಂದ್ರೆ ಶಿಕ್ಷಣ, ಆರೋಗ್ಯ, ಸ್ಥಳೀಯ ಆಡಳಿತ ಇವೆಲ್ಲ ಕೂಡ ಭಾರತೀಯ ಮಂತ್ರಿಗೆ. ಕಾಯ್ದಿರಿಸಿದ ವಿಷಯಗಳು ಇವು ಬ್ರಿಟಿಷರಿಗೆ. ಹಣಕಾಸು, ಪೊಲೀಸ್, ನ್ಯಾಯ ಇವೆಲ್ಲ ಕೂಡ ಬ್ರಿಟಿಷರಿಗೆ. ಇನ್ನು ಪ್ರಾಂತ್ಯಗಳಲ್ಲಿ ಭಾರತೀಯ ಮಂತ್ರಿಗಳಿಗೆ ಸೀಮಿತ ಅಧಿಕಾರ ಇತ್ತು. ಆಮೇಲೆ ಕೇಂದ್ರ ಸರ್ಕಾರದ ಅಧಿಕಾರಗಳು ಬಲವಾಗಿ ಉಳಿದವು. ಆಮೇಲೆ ವಿಧಾನ ಮಂಡಳಿಗಳ ಸದಸ್ಯರ ಸಂಖ್ಯೆ ಹೆಚ್ಚಳವಾಯಿತು. ಆಮೇಲೆ ಮತದಾನದ ಹಕ್ಕು. ಈ ಒಂದು ಕಾಯ್ದೆ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಮತದಾನದ ಹಕ್ಕು. ಮತದಾನದ ಹಕ್ಕಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇವರು ಹಿಂದೂ, ಮುಸ್ಲಿಂ, ಸಿಖ್ ಮತ್ತು ಕ್ರಿಶ್ಚಿಯನ್ರಿಗೆ ಪ್ರತ್ಯೇಕ ಮತಗಟ್ಟೆಗಳನ್ನ ನೀಡ್ತಾ ಹೋಗ್ತಾರೆ. ಪ್ರತ್ಯೇಕ ಮತಗಟ್ಟೆಗಳನ್ನು ನೀಡುವ ಮೂಲಕ ಭಾರತೀಯರನ್ನ ಇನ್ನಷ್ಟು ಹೊಡಿತಾ ಹೋಗ್ತಾರೆ. ಒಡೆದಾಳುವ ನೀತಿಯನ್ನ ಇನ್ನಷ್ಟು ಸಾಬೀತು ಮಾಡ್ತಾ ಹೋಗ್ತಾರೆ. ಇದು ಭಾರತೀಯರ ಅಸಮಾಧಾನಕ್ಕೆ ಕಾರಣವಾಗುತ್ತೆ. ಆಮೇಲೆ ಮುಂದಿನ ಹಂತದ ಸುಧಾರಣೆಗಳಿಗೆ ನೆಲೆ ಆಗ್ತಾ ಹೋಗುತ್ತೆ. ಇದು 1935ರ ಕಾಯ್ದೆ. ಆಮೇಲೆ ಸೈಮನ್ ಆಯೋಗ ಬರುತ್ತಲ್ಲ, ಆ ಸೈಮನ್ ಆಯೋಗ ಬರೋದಕ್ಕೆ ಕಾರಣ ಅಂದ್ರೆ ಈ 1919ರ ಕಾಯ್ದೆ. ಈ 1919ರ ಕಾಯ್ದೆ ಯಾವ ರೀತಿ ಇಂಪ್ಲಿಮೆಂಟ್ ಆಗಿದೆ, ಎಷ್ಟರ ಮಟ್ಟಿಗೆ ಜನರನ್ನ ತಲುಪಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಸೈಮನ್ ಆಯೋಗ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಅದೇ ರೀತಿ ಸೈಮನ್ ಆಯೋಗ 1927ರಿಂದ 1930ರ ಕಾಲಘಟ್ಟದಲ್ಲಿ ಭಾರತದಲ್ಲಿ ಇರುತ್ತೆ. ಸೈಮನ್ ಆಯೋಗ ಏನಕ್ಕೆ ನೇಮಕ ಆಗಿರುತ್ತೆ ಅಂದ್ರೆ ನಾನು ಅವಾಗಲೇ ಹೇಳ್ದಂಗೆ 1919ರ ಕಾಯ್ದೆ ಯಾವ ರೀತಿ ಕಾರ್ಯನಿರ್ವಹಿಸ್ತಿದೆ ಅಂತ ಪರಿಶೀಲನೆ ಮಾಡೋದಕ್ಕೆ, ಹಾಗೆ ಭಾರತದಲ್ಲಿ ಮುಂದೆ ಸಂವಿಧಾನಿಕವಾಗಿ ಏನು ಸುಧಾರಣೆಗಳಾಗಬೇಕು ಎನ್ನುವ ಒಂದು ಶಿಫಾರಸನ್ನ ಕೊಡೋದಕ್ಕೋಸ್ಕರ ಈ ಸೈಮನ್ ಆಯೋಗ ಬಂದಿರುತ್ತೆ. ಆದ್ರೆ ಈ ಸೈಮನ್ ಆಯೋಗವನ್ನ ಎಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಯಾಕಂದ್ರೆ ಈ ಒಂದು ಸೈಮನ್ ಆಯೋಗದಲ್ಲಿ ಯಾರೊಬ್ರು ಕೂಡ ಭಾರತೀಯರು ಇರುವುದಿಲ್ಲ. ಹಾಗಾಗಿ ಸೈಮನ್ ಗೋ ಬ್ಯಾಕ್ ಎಂಬುವ ಚಳವಳಿ ದೇಶಾದ್ಯಂತ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈ ಒಂದು ಚಳವಳಿಯಲ್ಲಿ ಲಾಲಾ ಲಜಪತ್ ರಾಯ್ ಅವರು ಸಾವನ್ನಪ್ತಾರೆ ಪ್ರತಿಭಟನೆಯಲ್ಲಿ ಗಾಯಗೊಂಡು. ಆಮೇಲೆ ಈ ಒಂದು ಚಳವಳಿಯ ಈ ಒಂದು ಸೈಮನ್ ವರದಿ ಇದೆಯಲ್ಲ, ಈ ಸೈಮನ್ ವರದಿಯ ಪ್ರಮುಖ ಶಿಫಾರಸುಗಳು ಏನಪ್ಪಾ ಅಂತಂದ್ರೆ ದ್ವೈಶಾಸನ ಪದ್ಧತಿ ರದ್ದತಿ. ಅಂದ್ರೆ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಪ್ರಾಂತ್ಯಗಳಲ್ಲಿ ಆಡಳಿತಗಳನ್ನು ನೀಡಬಾರದು ಅಂತ ಹೇಳ್ತಾ ಹೋಗ್ತಾರೆ. ಆಮೇಲೆ ಕೇಂದ್ರ ಸರ್ಕಾರದಲ್ಲಿ ಹೆಚ್ಚು ಜವಾಬ್ದಾರಿತೆಯನ್ನು ನೀಡಬೇಕು ಅಂತ ಹೇಳ್ತಾ ಹೋಗ್ತಾರೆ. ಆಮೇಲೆ ಭಾರತೀಯರ ಪ್ರತಿಕ್ರಿಯೆ ಯಾವ ರೀತಿ ಆಗಿತ್ತಪ್ಪ ಅಂದ್ರೆ ಈ ಒಂದು ಸೈಮನ್ ವರದಿಗೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಆಮೇಲೆ ಬಹಿಷ್ಕಾರವನ್ನ ಹಾಕ್ತಾ ಹೋಗ್ತಾರೆ.
ಆಮೇಲೆ ಈ ಒಂದು ಸೈಮನ್ ವರದಿಯ ಮಹತ್ವ ಏನಪ್ಪಾ ಅಂತಂದ್ರೆ, ಈ ಸೈಮನ್ ವರದಿ 1930ರಲ್ಲಿ ಪ್ರಕಟ ಆಗುತ್ತೆ. ವರದಿ 1930ರಲ್ಲಿ ಪ್ರಕಟವಾದ ನಂತರ 1935ರ ಏನು ಕಾಯ್ದೆ ಇದೆಯಲ್ಲ, ಭಾರತ ಸರ್ಕಾರ ಕಾಯ್ದೆ, ಆ ಭಾರತ ಸರ್ಕಾರದ ಕಾಯ್ದೆಗೆ ಮುಖ್ಯವಾಗಿ ಆಧಾರವಾಗಿದ್ದು ಈ ಸೈಮನ್ ವರದಿ ಅಂತ ನಾವು ಹೇಳ್ಬಹುದು. ನೆಹರು ವರದಿ ಈ ಒಂದು ಕಾಲಘಟ್ಟದಲ್ಲಿ 1928ರಲ್ಲಿ ನೆಹರು ಅವರು ವರದಿ ಕೊಡ್ತಾರೆ. ನೆಹರು ಅಂತಂದ್ರೆ ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು ಅವರ ತಂದೆ. ಇವರು ಜವಾಹರ್ಲಾಲ್ ನೆಹರು ಅವರು ಈ ಒಂದು ಸಮಿತಿ ಅಧ್ಯಕ್ಷರಾಗಿರ್ತಾರೆ, ನೆಹರು ವರದಿಯ ಸಮಿತಿ ಅಧ್ಯಕ್ಷರು. ಆ ಇವರು ಏನು ಹೇಳ್ತಾರೆ ಅಂತಂದ್ರೆ, ಭಾರತಕ್ಕೆ ಸಂವಿಧಾನಿಕ ರೂಪರೇಖೆಯನ್ನು ಸಿದ್ಧಪಡಿಸುವುದು, ಭಾರತಕ್ಕೆ ಡೊಮಿನಿಯನ್ ಸ್ಟೇಟಸ್ ಗಳನ್ನು ನೀಡುವುದಾಗಿರ್ಬೋದು, ಇವನ್ನ ಹೇಳ್ತಾ ಹೋಗ್ತಾರೆ. ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಕೇಂದ್ರ ಸರ್ಕಾರ ಬಲವಾದ ಕೇಂದ್ರ ವ್ಯವಸ್ಥೆಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಆಮೇಲೆ ಚುನಾವಣೆ ವಯಸ್ಕ ಮತದಾನ ನೀಡಬೇಕು ಅಂತ ಹೇಳ್ತಾರೆ. ಆಮೇಲೆ ಮೂಲಭೂತ ಹಕ್ಕುಗಳನ್ನು ನೀಡಬೇಕು ಅಂತ ಹೇಳ್ತಾರೆ ಭಾರತೀಯರಿಗೆ. ಭಾಷಣ ಸಮಾನತೆ, ಧರ್ಮ ಸ್ವಾತಂತ್ರ್ಯ ಇವುಗಳನ್ನು ನೀಡಬೇಕು ಅಂತ ಹೇಳ್ತಾರೆ. ಆಮೇಲೆ ಪ್ರಾಂತೀಯ ಸ್ವಾಯತ್ತತೆ ಅಂದ್ರೆ ಬರೀ ಕೇಂದ್ರ ಸರ್ಕಾರ ಇದ್ರೆ ಸಾಲಲ್ಲ, ಪ್ರಾಂತ್ಯದಲ್ಲಿ ಅವ್ರಿಗೂ ಕೂಡ ಸ್ವ ಆಡಳಿತವನ್ನು ನೀಡಬೇಕು ಅಂತ ಹೇಳ್ತಾ ಹೋಗ್ತಾರೆ. ಆಮೇಲೆ ಧರ್ಮ ಆಧಾರಿತ ಪ್ರತ್ಯೇಕ ಮತವನ್ನು ವಿರೋಧ ಪಡಿಸ್ತಾರೆ ಇವರು. ಹಿಂದೂ ಬೇರೆ, ಮುಸ್ಲಿಂ ಬೇರೆ, ಸಿಖ್ ಬೇರೆ, ಈ ರೀತಿ ಪ್ರತ್ಯೇಕ ಮತಗಟ್ಟೆಗಳು ಇರಬಾರ್ದು. ಸಂಪೂರ್ಣವಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕಂತ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಕಾಂಗ್ರೆಸ್ ಇದಕ್ಕೆ ಏನ್ ಪ್ರತಿಕ್ರಿಯೆ ಕೊಡುತ್ತಂದ್ರೆ, ಇದನ್ನ ಸ್ವೀಕಾರ ಮಾಡ್ಕೊಳ್ಳುತ್ತೆ, ಆದ್ರೆ ಪೂರ್ಣ ಸ್ವರಾಜ್ಯದ ಬೇಡಿಕೆಯನ್ನು ಮುಂದುವರಿಸೋಕೆ ಹೇಳ್ತಾ ಹೋಗುತ್ತೆ. ಈ ಒಂದು ನೆಹರು ವರದಿ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಭವಿಷ್ಯದ ಸಂವಿಧಾನ ಚರ್ಚೆಗೆ ಆಧಾರವಾಗ್ತಾ ಹೋಗುತ್ತೆ. ಇನ್ನು ಸಂವಿಧಾನ ಸಭೆ ಆರಂಭ ಆಗುತ್ತದೆ 1946ರಲ್ಲಿ. ಆ ಒಂದು ಸಂವಿಧಾನ ಸಭೆಗೆ ಮುಖ್ಯವಾಗಿ ಯಾವ ವರದಿಯನ್ನ ಗಮನದಲ್ಲಿ ಇಟ್ಕೊಳ್ತಾರೆ ಅಂತಂದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ವರದಿ ಕರಡು ಸಮಿತಿಯ ನಂತರ 1928ರ ನೆಹರು ವರದಿ ಇದೆಯಲ್ಲ, ನೆಹರು ವರದಿಯನ್ನ ಮುಖ್ಯವಾಗಿ ಆಧಾರವಾಗಿ ಇಟ್ಕೊಳ್ತಾರೆ. ದುಂಡು ಮೇಜಿನ ಪರಿಸ್ಥಿತಿಗಳು 1930ರಿಂದ 1937ರ ಕಾಲಘಟ್ಟದಲ್ಲಿ ನಡೀತಾ ಹೋಗುತ್ತೆ. ಇನ್ನು ಇದು ಇಂಗ್ಲೆಂಡಿನ ಲಂಡನ್ ನಲ್ಲಿ ಆಯೋಜನೆ ಆಗ್ತಾ ಹೋಗುತ್ತೆ. ಇದರ ಉದ್ದೇಶ ಏನಪ್ಪಾ ಅಂದ್ರೆ, ಭಾರತದ ಸಂವೈಧಾನಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವುದಾಗಿರುವುದು. ಆಮೇಲೆ ಇದು ಒಟ್ಟು 3 ದುಂಡು ಮೇಜಿನ ಪರಿಸ್ಥಿತಿಗಳು ನಡೀತಾ ಹೋಗುತ್ತೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲ ದುಂಡು ಮೇಜಿನ ಪರಿಷತ್ 1930ರಲ್ಲಿ ನಡೆಯುತ್ತೆ. ಇದರಲ್ಲಿ ಕಾಂಗ್ರೆಸ್ ಭಾಗವಹಿಸಲ್ಲ, ಅಸ್ಪೃಶ್ಯರು, ಅಲ್ಪಸಂಖ್ಯಾತರು, ಆಮೇಲೆ ರಾಜಕುಮಾರರು ಭಾಗವಹಿಸಿರ್ತಾರೆ. ಇದರಲ್ಲಿ ಅಂಬೇಡ್ಕರ್ ಕೂಡ ಭಾಗವಹಿಸಿರ್ತಾರೆ ಮೊದಲನೇ ದುಂಡು ಮೇಜಿನ ಪರಿಷತ್ತಲ್ಲಿ. ಇನ್ನು ಎರಡನೇ ದುಂಡು ಮೇಜಿನ ಪರಿಷತ್ 1931ರಲ್ಲಿ ನಡೆಯುತ್ತೆ. ಇದರಲ್ಲಿ ಗಾಂಧೀಜಿ ಕಾಂಗ್ರೆಸ್ನ ಪ್ರತಿನಿಧಿಯಾಗಿ ಭಾಗವಹಿಸ್ತಾರೆ. ಇಲ್ಲಿ ಅಲ್ಪಸಂಖ್ಯಾತರ ಸಮಸ್ಯೆ ಕುರಿತು ತೀವ್ರವಾಗಿ ಚರ್ಚೆಯನ್ನು ಮಾಡಲಾಗ್ತದೆ. ಇನ್ನು ಮೂರನೇ ದುಂಡು ಮೇಜಿನ ಪರಿಷತ್ 1932ರಲ್ಲಿ. ಇದರಲ್ಲಿ ಕಾಂಗ್ರೆಸ್ನವರು ಗೈರು ಹಾಜರಾಗ್ತಾರೆ. ಆಮೇಲೆ ಅಂತಿಮ ಸಾಂವಿಧಾನಿಕ ಚರ್ಚೆಗಳು ಇಲ್ಲಿ ನಡೀತಾ ಹೋಗುತ್ತೆ. ಪ್ರಮುಖ ವಿಷಯಗಳು ಇಲ್ಲಿ ಚರ್ಚೆ ಆಗುತ್ತಪ್ಪ ಅಂದ್ರೆ, ಪ್ರಾಂತೀಯ ಸ್ವಾಯತ್ತತೆ, ಅಲ್ಪಸಂಖ್ಯಾತರ ಹಕ್ಕುಗಳು, ಕೇಂದ್ರ ಪ್ರಾಂತ್ಯ ಸಂಬಂಧ, ಇವೆಲ್ಲ ನಡೀತಾ ಹೋಗುತ್ತೆ. ಇದರ ಫಲಿತಾಂಶವಾಗಿ 1932ರ ದುಂಡು ಮೇಜಿನ ಪರಿಷತ್ ಇದೆ, ಈ ಒಂದು ಪರಿಷತ್ನ ಫಲಿತಾಂಶವಾಗಿ 1935ರ ಭಾರತ ಸರ್ಕಾರ ಕಾಯ್ದೆಗೆ ಆಧಾರವಾಗ್ತಾ ಹೋಗುತ್ತೆ. ಎಲ್ಲಾ 3 ದುಂಡು ಮೇಜಿನ ಪರಿಷತ್ತಲ್ಲಿ ಯಾರು ಭಾಗವಹಿಸಿದ್ರು ಅಂದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾಗವಹಿಸಿದ್ರು. ಇನ್ನು ಮತೀಯ ಪ್ರಾಶಸ್ತ್ಯ, ಕಮ್ಯುನಲ್ ಅವಾರ್ಡ್ ಅಂತ ಹೇಳ್ತಾ ಹೋಗ್ತಾರೆ. ಈ 1932ರ ದುಂಡು ಮೇಜಿನ ಪರಿಷತ್, ಮೂರನೇ ದುಂಡು ಮೇಜಿನ ಪರಿಷತ್ ನಡೆಯುತ್ತಲ್ಲ, ಅದಾದ್ಮೇಲೆ 1932ರಲ್ಲಿ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರು, ಅಂದ್ರೆ ಬ್ರಿಟಿಷ್ ಪ್ರಧಾನಮಂತ್ರಿ ಇವರು ಮತೀಯ ಪ್ರಾಶಸ್ತ್ಯನ ಘೋಷಣೆ ಮಾಡ್ತಾರೆ. ಇದರ ಹಿನ್ನೆಲೆ ಏನಪ್ಪಾ ಅಂದ್ರೆ, ಮೂರನೇ ದುಂಡು ಮೇಜಿನ ಪರಿಷತ್ ಅದಾದ್ಮೇಲೆ ಇದನ್ನ ಘೋಷಣೆ ಮಾಡ್ತಾ ಹೋಗ್ತಾರೆ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ, ಅಲ್ಪಸಂಖ್ಯಾತ ಸಮುದಾಯಗಳಿದಾವಲ್ಲ, ಅವುಗಳನ್ನ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವುದಾಗಿರ್ಬೋದು. ಯಾವ್ದಂತಂದ್ರೆ, ಈ ಅಲ್ಪಸಂಖ್ಯಾತ ಸಮುದಾಯಗಳಲ್ಲಿ ಅವ್ರು ಏನ್ ಸೇರಿಸ್ತಾರೆ ಅಂದ್ರೆ, ಮುಸ್ಲಿಮರನ್ನ ಸೇರಿಸ್ತಾರೆ, ಸಿಖ್ಖರನ್ನ ಸೇರಿಸ್ತಾರೆ, ಪಾರ್ಸಿಗಳನ್ನ ಸೇರಿಸ್ತಾರೆ, ಆಂಗ್ಲೋ ಇಂಡಿಯನ್ಗಳನ್ನ ಸೇರಿಸ್ತಾರೆ, ದಲಿತರನ್ನ ಸೇರಿಸ್ಬಿಡ್ತಾರೆ. ಈ ಒಂದು ಕಮ್ಯುನಲ್ ಅವಾರ್ಡ್ ಅಥವಾ ಮತೀಯ ಪ್ರಾಶಸ್ತ್ಯ ಯಾಕೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದ್ರೆ, ಇಲ್ಲಿ ದಲಿತರನ್ನ ಸೇರಿಸ್ಬಿಡ್ತಾರಲ್ಲ, ಆ ಒಂದು ದಲಿತರನ್ನ ಸೇರಿಸಿದ್ದು ಈ ಒಂದು ಸಮುದಾಯಕ್ಕೆ ಗಾಂಧೀಜಿಯವರು ಒಪ್ಪೋದಿಲ್ಲ. ಇದನ್ನ ಅಂಬೇಡ್ಕರ್ ಅವರು ಸ್ವಾಗತ ಮಾಡ್ತಾರೆ, ಆದ್ರೆ ಗಾಂಧೀಜಿಯವರು ಇದನ್ನ ಒಪ್ಪೋದಿಲ್ಲ. ತದನಂತರ ಏನಾಗುತ್ತಪ್ಪ ಅಂತಂದ್ರೆ, 1932ರ ಪೂನಾ ಒಪ್ಪಂದದಲ್ಲಿ ಗಾಂಧೀಜಿಯವರು ಮತ್ತೆ ಅಂಬೇಡ್ಕರ್ ಅವ್ರ ಮಧ್ಯೆ ಒಪ್ಪಂದ ಆಗುತ್ತೆ. ಈ ಒಪ್ಪಂದ ಆಗೋದಕ್ಕೆ ಏನ್ ಕಾರಣಪ್ಪಾ ಅಂತಂದ್ರೆ, ಗಾಂಧೀಜಿಯವರು ಪೂನಾ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾರೆ. ಇದಕ್ಕೆ ಗಾಂಧೀಜಿಯವರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾರೆ. ಯಾಕೆ ವಿರೋಧ ವ್ಯಕ್ತಪಡಿಸ್ತಾರಪ್ಪ ಅಂತಂದ್ರೆ, ಅಕಸ್ಮಾತ್ ಆಗಿ ಗಾಂಧೀಜಿಯವರು ಅಂದ್ಕೊಂಡಂತೆ ಇವರು ಮತೀಯ ಪ್ರಶಸ್ತಿ ಕೊಡೋದ್ರಿಂದ ದಲಿತರು ಬೇರ್ಪಡೆ ಆದ್ರೆ, ಈಗ ಆಲ್ರೆಡಿ ಹಿಂದೂ ಮುಸ್ಲಿಂ ಅಂತಂದು ಸಮಾಜದಲ್ಲಿ ಹಲವಾರು ಒಡಕುಗಳಿದಾವೆ. ಇನ್ನಷ್ಟು ಒಡಕುಗಳು ಹೊಸದಾಗಿ ಸೃಷ್ಟಿ ಆಗುತ್ತೆ. ಅಕಸ್ಮಾತ್ ದಲಿತರು ಈ ಒಂದು ಹಿಂದೂ ಧರ್ಮವನ್ನ ಬಿಟ್ಟು ಸಪರೇಟ್ ಆಗಿ ಹೋದ್ರು ಅಂತಂದ್ರೆ,
ಭಾರತದಲ್ಲಿ ಸಮಾಜದಲ್ಲಿ ಇನ್ನಷ್ಟು ಹಾಳಾಗ್ತಾ ಹೋಗುತ್ತೆ ಅಂತ ಗಾಂಧೀಜಿಯವರು ನಂಬಿರ್ತಾರೆ. ಅದೇ ಒಂದು ಕಾರಣದಿಂದ ಈ ಒಂದು ಪೂನಾ ಒಪ್ಪಂದದಲ್ಲಿ ಅಂಬೇಡ್ಕರ್ ಅವರನ್ನ ಕನ್ವಿನ್ಸ್ ಮಾಡಿ ದಲಿತರಿಗೆ ಇರುವಂತ ಪ್ರತ್ಯೇಕ ಮತದಾನವನ್ನು ರದ್ದು ಮಾಡ್ತಾ ಹೋಗ್ತಾರೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಸಾಮಾನ್ಯ ಮತದಾನದಲ್ಲಿ ದಲಿತ ಪ್ರತಿನಿಧಿಗಳ ಸ್ಥಾನಕ್ಕೆ ಒಪ್ಪಿಗೆ ಸಿಗುತ್ತೆ. ಸಾಮಾನ್ಯ ಮತದಾನದಲ್ಲಿ ದಲಿತ ಪ್ರತಿನಿಧಿಗಳ ಒಪ್ಪಿಗೆ ಅಂತಂದ್ರೆ ಎಲ್ಲರೂ ಕೂಡ ಒಬ್ಬ ದಲಿತ ಪ್ರತಿನಿಧಿ ಎಲೆಕ್ಷನ್ ನಿಂತಾಗ ಅವನಿಗೆ ವೋಟ್ ಹಾಕುವಂಥದ್ದು ಈ ರೀತಿ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಭಾರತ ಸಮಾಜದಲ್ಲಿ ಒಡೆಯುವಿಕೆ ಇರುತ್ತಲ್ಲ, ಆ ಒಡೆಯುವಿಕೆ ತಪ್ಪುತ್ತೆ. ಇನ್ನು 1935ರ ಭಾರತ ಸರ್ಕಾರ ಕಾಯ್ದೆ ಇದು ಜಾರಿಗೆ ಬಂದಂತ ವರ್ಷ 1935. ಇದರ ಹಿನ್ನೆಲೆ ಏನಪ್ಪಾ ಅಂದ್ರೆ ದುಂಡು ಮೇಜಿನ ಪರಿಷತ್ಗಳು ಹಾಗೆ ಸೈಮನ್ ವರದಿ ಇವನ್ನೆಲ್ಲ ಆಧರಿಸಿ ಈ ಒಂದು 1935ರ ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬಂದಿರುತ್ತೆ. ಇದರ ಉದ್ದೇಶ ಏನಪ್ಪಾ ಅಂದ್ರೆ ಭಾರತಕ್ಕೆ ಹೆಚ್ಚಿನ ಸ್ವಶಾಸನ ನೀಡುವಂಥದ್ದು, ಭಾರತೀಯರ ಆಡಳಿತಕ್ಕೆ ಹೆಚ್ಚಿನ ಒತ್ತು ನೀಡುವಂತದ್ದಾಗಿರ್ತದೆ. ಇನ್ನು ಮುಖ್ಯ ಅಂಶಗಳು ಪ್ರಾಂತೀಯ ಸ್ವಾಯತ್ತತೆಯನ್ನ ಪರಿಚಯ ಮಾಡ್ತಾ ಹೋಗ್ತಾರೆ. ಆಮೇಲೆ ಪ್ರಾಂತ್ಯಗಳಲ್ಲಿ ದ್ವೇಷಾಸನ ರದ್ದತಿ ಮಾಡ್ತಾರೆ. ಕೇಂದ್ರದಲ್ಲಿ ಫೆಡರಲ್ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಇವರು ವಿಷಯಗಳ ವಿಭಜನೆ ಅಂದ್ರೆ ಕೇಂದ್ರ ಪಟ್ಟಿ ಬೇರೆ, ಪ್ರಾಂತ್ಯ ಪಟ್ಟಿ ಬೇರೆ, ಸಮವರ್ತಿ ಪಟ್ಟಿ ಬೇರೆ ಅಂತ ವಿಭಜನೆ ಮಾಡ್ತಾ ಹೋಗ್ತಾರೆ. ಕೇಂದ್ರ ಪಟ್ಟಿ, ಪ್ರಾಂತ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತಂದ್ರೆ ಕೇಂದ್ರ ಸರ್ಕಾರ ಆಡಳಿತ ಮಾಡಬೇಕಾಗಿರೋ ವಿಷಯಗಳು, ಪ್ರಾಂತ್ಯ ಸರ್ಕಾರ ಆಡಳಿತ ಮಾಡಬೇಕಾಗಿರೋ ವಿಷಯಗಳು, ಆಮೇಲೆ ಸಮವರ್ತಿ ಪಟ್ಟಿಗಳು ಆಡಳಿತ ಮಾಡಬೇಕಾಗಿರೋ ವಿಷಯಗಳು. ಅಂದ್ರೆ ಸಮವರ್ತಿ ಪಟ್ಟಿ ಅಂದ್ರೆ ಎರಡೂ ಇದಕ್ಕೆ ಸಂಬಂಧಪಟ್ಟಿರುವಂತ ಅಂದ್ರೆ ಕೇಂದ್ರಕ್ಕೂ ಸಂಬಂಧಪಟ್ಟಿರುವಂತ, ಪ್ರಾಂತ್ಯಕ್ಕೂ ಸಂಬಂಧಪಟ್ಟಿರುವಂತ. ಅದೇ ಫಾರ್ ಎಕ್ಸಾಂಪಲ್ ಈಗ ಎಜುಕೇಶನ್ ಶಿಕ್ಷಣ ಕೇಂದ್ರಕ್ಕೂ ಸಂಬಂಧಪಟ್ಟಿರುತ್ತೆ, ರಾಜ್ಯಕ್ಕೆ ಸಂಬಂಧಪಟ್ಟಿರುತ್ತೆ. ಈ ಮೂರು ಪಟ್ಟಿ ಇದೆಯಲ್ಲ, ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಈ ಮೂರು ಪಟ್ಟಿಯನ್ನ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಆಲ್ಮೋಸ್ಟ್ ಸಿಮಿಲಾರಿಟಿ ಆಗಿ ಅಳವಡಿಕೆ ಮಾಡ್ಕೊಂತ ಹೋಗಿದ್ದಾರೆ. ಇನ್ನು ಮತದಾನದ ಹಕ್ಕು ವಿಸ್ತರಣೆ ಆಗ್ತಾ ಹೋಗುತ್ತೆ. ಆಮೇಲೆ ಫೆಡರಲ್ ನ್ಯಾಯಾಲಯ ಸ್ಥಾಪನೆ ಆಗೋದಕ್ಕೆ ಕಾರಣ ಆಗುತ್ತೆ. 1937ರಲ್ಲಿ ಫೆಡರಲ್ ನ್ಯಾಯಾಲಯ ಸ್ಥಾಪನೆ ಆಗುತ್ತೆ. ಅದಕ್ಕೆ ಕಾರಣ ಅಂದ್ರೆ 1935ರ ಭಾರತ ಸರ್ಕಾರ ಕಾಯ್ದೆ. ಇನ್ನು 1935ರ ಕಾಯ್ದೆಯಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗುತ್ತೆ. ಆಮೇಲೆ ಗವರ್ನರ್ ಮತ್ತೆ ಗವರ್ನರ್ ಜನರಲ್ಗೆ ಹಲವಾರು ವಿಶೇಷ ಅಧಿಕಾರಿಗಳನ್ನ ನೀಡ್ತಾ ಹೋಗ್ತಾರೆ. ಆಮೇಲೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಭಾರತೀಯರಿಗೆ ಅಸಮಾಧಾನ ಸೃಷ್ಟಿ ಆಗುತ್ತೆ. ಯಾಕಂತಂದ್ರೆ ಭಾರತೀಯರು ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅಂತಂದ್ರೆ 1935ರ ಭಾರತ ಸರ್ಕಾರ ಕಾಯ್ದೆ ಮೂಲಕ ನಮಗೆ ಸ್ವರಾಜ್ಯ ಸಿಗುತ್ತೆ, ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಭಾರತೀಯರು ಎಕ್ಸ್ಪೆಕ್ಟ್ ಮಾಡಿದ್ರು. ಆದ್ರೆ ಎಕ್ಸ್ಪೆಕ್ಟೇಷನ್ ಅವ್ರಿಗೆ ಹರ್ಟ್ ಆಗಿರೋದ್ರಿಂದ ಭಾರತೀಯರು ಅಸಮಾಧಾನಗೊಳ್ತಾರೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಭಾರತದಲ್ಲಿ ಆ ಸಂವಿಧಾನಕ್ಕೆ ಮೂಲ ಆಧಾರ ಸಿಕ್ಕಂಗ ಆಗುತ್ತೆ. ಆದ್ರೆ ಭಾರತೀಯರ ಅಸಮಾಧಾನಗೊಂಡ್ರಿಂದ ಇನ್ನಷ್ಟು ಹೋರಾಟಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಈ 1935ರ ಕಾಯ್ದೆ 1942ರ ಕ್ವಿಟ್ ಇಂಡಿಯಾ ಚಳವಳಿಗೆ ಪ್ರೇರಣೆ ಆಗ್ತಾ ಹೋಗುತ್ತೆ. ಇನ್ನು 1946ರ ಕ್ಯಾಬಿನೆಟ್ ಮಿಷನ್ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಇಂಗ್ಲೆಂಡಿನ ಸರ್ಕಾರ ಇದೆಯಲ್ಲ, ಇಂಗ್ಲೆಂಡಿನ ಸರ್ಕಾರ ಅಲ್ಲಿರುವಂತ ಪ್ರತಿನಿಧಿಗಳು ಅಂದ್ರೆ ಅವರು ಕ್ಯಾಬಿನೆಟ್ ಮಿನಿಸ್ಟರ್ಗಳಾಗಿರ್ತಾರೆ, ಮಂತ್ರಿಗಳಾಗಿರ್ತಾರೆ. ಅವರು ಭಾರತಕ್ಕೆ ಬಂದಿರೋ ಕಾರಣದಕ್ಕೋಸ್ಕರ ಕ್ಯಾಬಿನೆಟ್ ಮಿಷನ್ ಅಂತ ಇದೊಂದು ಕರಿತಾ ಹೋಗ್ತಾರೆ. ಯಾರೆಲ್ಲ ಅಂತಂದ್ರೆ ಪೆಥ್ರಿಕ್ ಲಾರೆನ್ಸ್, ಆಮೇಲೆ ಸ್ಟಾಫರ್ಡ್ ಕ್ರಿಪ್ಸ್, ಎ.ವಿ. ಅಲೆಕ್ಸಾಂಡರ್ ಇವರೆಲ್ಲರೂ ಕೂಡ ಬ್ರಿಟಿಷ್ ಪ್ರತಿನಿಧಿಗಳಾಗಿ ಭಾರತಕ್ಕೆ ಬಂದಿರ್ತಾರೆ. 1946ರಲ್ಲಿ ಇವರು ಬರ್ತಾರೆ. ಇವರ ಕ್ಯಾಬಿನೆಟ್ ಮಿಷನ್ ನ ಉದ್ದೇಶ ಏನಪ್ಪಾ ಅಂದ್ರೆ ಭಾರತಕ್ಕೆ ಅಧಿಕಾರ ಹಸ್ತಾಂತರ ಮಾಡಬೇಕು, ಆಮೇಲೆ ಸಂವಿಧಾನ ರಚನೆಗೆ ಮಾರ್ಗಸೂಚಿಯನ್ನು ನೀಡಬೇಕು ಅನ್ನೋದು ಇವರ ಉದ್ದೇಶ ಆಗಿರುತ್ತೆ. ಈ ಒಂದು ಮಿಷನ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಭಾರತವನ್ನ ಒಕ್ಕೂಟವಾಗಿ ಉಳಿಸುವಂತ ಪ್ರಸ್ತಾವನೆ ಮಾಡ್ತಾರೆ. ಆಮೇಲೆ ಕೇಂದ್ರಕ್ಕೆ ಸೀಮಿತ ಅಧಿಕಾರಿಗಳು ಅಂದ್ರೆ ರಕ್ಷಣೆ, ವಿದೇಶಾಂಗ, ಸಂವಹನ ಈ ತರದ ಅಧಿಕಾರಿಗಳನ್ನ ಕೇಂದ್ರಕ್ಕೆ ನೀಡಬೇಕಂತ ಹೇಳ್ತಾರೆ. ಉಳಿದ ಅಧಿಕಾರಿಗಳು ಪ್ರಾಂತ್ಯಕ್ಕೆ ಕೊಡ್ಬೇಕಂತ ಹೇಳ್ತಾರೆ. ಪ್ರಾಂತ್ಯಗಳನ್ನ ಗುಂಪುಗಳಾಗಿ ವಿಭಜನೆ ಮಾಡ್ತಾರೆ. ಮೊದಲು A, B, C ಅಂತ ವಿಂಗಡಣೆ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಸಂವಿಧಾನ ಸಭೆಯನ್ನ ರಚನೆ ಮಾಡ್ತಾರೆ. ಆಮೇಲೆ ಮಧ್ಯಂತರ ಸರ್ಕಾರ ಸ್ಥಾಪನೆಗೆ ಶಿಫಾರಸನ್ನ ಕೊಡ್ತಾ ಹೋಗ್ತಾರೆ. ಇದಕ್ಕೆ ಪ್ರತಿಕ್ರಿಯೆ ಏನಾಗಿತ್ತಪ್ಪ ಅಂತಂದ್ರೆ ಇವರೆಲ್ಲ ಹೇಳಿದ್ರಲ್ಲ ಶಿಫಾರಸುಗಳು, ಆ ಶಿಫಾರಸುಗಳಿಗೆ ಕಾಂಗ್ರೆಸ್ ಒಕ್ಕೂಟ ಮತ್ತು ಸಂವಿಧಾನ ಸಭೆಗೆ ಒಪ್ಪಿಗೆ ಕೊಡುತ್ತೆ. ಆದ್ರೆ ಮುಸ್ಲಿಂ ಲೀಗ್ ಏನ್ ಮಾಡುತ್ತಪ್ಪ ಅಂದ್ರೆ ಗುಂಪು ವ್ಯವಸ್ಥೆ ಮೇಲೆ ಒತ್ತಾಯ ಮಾಡ್ತಾ ಹೋಗುತ್ತೆ. ಹಿಂದೂ ಮತ್ತು ಮುಸ್ಲಿಂ ಸಂಖ್ಯೆಯ ಗುಂಪುಗಳನ್ನ ಆಧರಿಸಿ ವಿಭಜನೆ ಮಾಡ್ತಾ ಹೋಗ್ಬೇಕು ಅಂತ ಮುಸ್ಲಿಂ ಲೀಗ್ ಹೇಳ್ತಾ ಹೋಗುತ್ತೆ. ಆದ್ರೆ ಈ ಯೋಜನೆಯಿಂದ ಭಿನ್ನಾಭಿಪ್ರಾಯಗಳು ಸೃಷ್ಟಿ ಆಗ್ತವೆ. ಹಾಗಾಗಿ ಈ ಕ್ಯಾಬಿನೆಟ್ ಮಿಷನ್ ವಿಫಲ ಆಗ್ತಾ ಹೋಗುತ್ತೆ. ಇದಾದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋದಿಕ್ಕೆ ಒಂದು ಅಂತಿಮ ಹಂತ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಂತಿಮವಾಗಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಗೆ ದಾರಿ ಆಗ್ತಾ ಹೋಗುತ್ತೆ ಇದು. ಇನ್ನು ನೆಕ್ಸ್ಟ್ ಬರುವಂತದ್ದು ಮೌಂಟ್ ಬ್ಯಾಟ್ ಯೋಜನೆ. ಜೂನ್ 3, 1947ರಲ್ಲಿ ಈ ಒಂದು ಯೋಜನೆ ಘೋಷಣೆ ಆಗುತ್ತೆ. ಅಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅಂದ್ರೆ ಅವತ್ತಿನ ಗವರ್ನರ್ ಜನರಲ್ ಆಗಿರ್ತಾರಲ್ಲ, ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ
ಬ್ರಿಟಿಷ್ ಭಾರತ ಇದೆಯಲ್ಲ, ಬ್ರಿಟಿಷ್ ಭಾರತದ ಅಧಿಕಾರ ಹಸ್ತಾಂತರ ಮತ್ತು ವಿಭಜನೆಯನ್ನ ಒಂದು ರೂಪರೇಷೆ ರೆಡಿ ಮಾಡ್ತಾರೆ, ಪ್ಲಾನಿಂಗ್ ರೆಡಿ ಮಾಡ್ತಾರೆ. ಆ ಒಂದು ಪ್ಲಾನಿಂಗ್ ಗೋಸ್ಕರ ಇದನ್ನ ಜೂನ್ ಪ್ಲಾನ್ ಅಂತ ಕೂಡ ಕರೀತಾರೆ. ಹಾಗೆ ಮೌಂಟ್ ಬ್ಯಾಟನ್ ಯೋಜನೆ ಅಂತ ಕೂಡ ಕರೀತಾರೆ. ಇದರ ಮುಖ್ಯ ಅಂಶ ಏನಪ್ಪಾ ಅಂದ್ರೆ ಭಾರತವನ್ನು 2 ಡೊಮಿನಿಯನ್ ರಾಷ್ಟ್ರಗಳಾಗಿ ವಿಭಜನೆ ಮಾಡುವಂತದ್ದು. ಮೊದಲನೇದು ಭಾರತ ಅಂತ, ಇನ್ನೊಂದು ಪಾಕಿಸ್ತಾನ ಅಂತಂದು 2 ಸಪರೇಟ್ ದೇಶಗಳನ್ನಾಗಿ ರೆಡಿ ಮಾಡೋದಂತಂದು ಇಲ್ಲಿ ಪ್ಲಾನಿಂಗ್ ಆಗ್ತಾ ಹೋಗುತ್ತೆ. ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಒಂದು ಡೇಟ್ ಕೂಡ ನಿಗದಿ ಆಗುತ್ತೆ. 15 ಆಗಸ್ಟ್ಗೆ 1947ಕ್ಕೆ ನಾವು 2 ದೇಶಗಳಿಗೆ ಸ್ವಾತಂತ್ರ್ಯ ಕೊಡಬೇಕು ಅನ್ನೋದು ನಿರ್ಧಾರ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಈ ಮೌಂಟ್ ಬ್ಯಾಟನ್ ಯೋಜನೆ ಏನಾಗಿರುತ್ತಪ್ಪ ಅಂದ್ರೆ ಇದರಲ್ಲಿ ಪಂಜಾಬ್ ಮತ್ತು ಬಂಗಾಳದ ವಿಭಜನೆ, ಸಿಂಧ್, ಸಿಲ್ಸೆಟ್ ಪ್ರದೇಶಗಳಲ್ಲಿ ಜನಮತ ಸಂಗ್ರಹ ಮಾಡ್ತಾ ಹೋಗ್ತಾರೆ. ಆಮೇಲೆ ದೇಶೀಯ ಸಂಸ್ಥಾನಗಳಿಗೆ ಭಾರತ ಅಥವಾ ಪಾಕಿಸ್ತಾನಕ್ಕೆ ಸೇರ್ಲಿಕ್ಕೆ ಆಯ್ಕೆ ಕೊಡ್ತಾರೆ. ಏನ್ ಮಾಡ್ತಾರೆ ಅಂದ್ರೆ ಈ ದೇಶೀಯ ಸಂಸ್ಥಾನಗಳು ಅಂದ್ರೆ ರಾಜ್ಕುಮಾರ್ಗಳು ಇವರೆಲ್ಲ ಇರ್ತಾರಲ್ಲ, ಇವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಅವಕಾಶ ಕೊಡ್ತಾರೆ. ನೀವು ಒಂದೇ ಭಾರತಕ್ಕಾದ್ರೂ ಸೇರ್ಬೋದು, ಇಲ್ಲ ಪಾಕಿಸ್ತಾನಕ್ಕಾದ್ರೂ ಸೇರ್ಬೋದು ಅಂತ ಅವಕಾಶ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಭಾರತೀಯ ಸಂವಿಧಾನ ಸಭೆಗಳು ಡೊಮಿನಿಯನ್ ವಿಧಾನಸಭೆಗಳಾಗಿ ಕಾರ್ಯನಿರ್ವಹಣೆ. ಏನ್ ಹೇಳ್ತಾರೆ ಅಂದ್ರೆ ಇವರು ಸಂವಿಧಾನ ಸಭೆಗಳು ಆಲ್ರೆಡಿ ಇರ್ತಾವಲ್ಲ, ಸಂವಿಧಾನ ರಚನಾ ಸಭೆಗಳು, ಇವುಗಳನ್ನ ಸದ್ಯ ಮಟ್ಟಿಗೆ ಸಂಸತ್ತಾಗಿ ಕಾರ್ಯನಿರ್ವಹಿಸಬೇಕು ಅಂತ ಒಂದು ಆದೇಶ ಹೊರಡಿಸ್ತಾರೆ. ಇದಕ್ಕೆ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ಎರಡೂ ಕೂಡ ಒಪ್ಪಿಗೆ ಕೊಡ್ತವೆ. ಆಮೇಲೆ ವ್ಯಾಪಕವಾದ ಸಾಮೂಹಿಕ ಹಿಂಸಾಚಾರ ಆಗುತ್ತೆ ಮತ್ತು ವಲಸೆ ಆಗುತ್ತೆ. ವಲಸೆ ಯಾವ ರೀತಿ ಅಂತಂದ್ರೆ ಒಂದು ದೇಶದಲ್ಲಿದ್ದು ಇನ್ನೊಂದು ದೇಶಕ್ಕೆ ವಲಸೆ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಅವ್ರಿಗೆ ಯಾವ ದೇಶ ಬೇಕಾಗಿರುತ್ತಲ್ಲ ಆ ದೇಶವನ್ನು ಚೂಸ್ ಮಾಡ್ಕೋಬೇಕಾಗಿರ್ತಲ್ಲ. ಅದಕ್ಕೋಸ್ಕರ ಬಹುಸಂಖ್ಯಾತ ಮುಸ್ಲಿಮರು ಏನ್ ಮಾಡ್ತಾರೆ ಅಂತಂದ್ರೆ ಭಾರತದಿಂದ ಪಾಕಿಸ್ತಾನಕ್ಕೆ ವಲಸೆ ಹೋಗ್ತಾರೆ. ಎಷ್ಟೋ ಜನರು ಸಾವನ್ನಪ್ತಾರೆ, ಎಷ್ಟೋ ಜನರು ಹಿಂಸೆಯನ್ನು ಅನುಭವಿಸ್ತಾರೆ. ತೀವ್ರವಾದಂತಹ ಹಿಂಸೆಯ ನಂತರ ಭಾರತ ಮತ್ತು ಪಾಕಿಸ್ತಾನ ಎರಡು ಕೂಡ ವಿಭಜನೆ ಆಗ್ತಾ ಹೋಗುತ್ತೆ. ಇಲ್ಲಿಗೆ ಬ್ರಿಟಿಷ್ ಆಡಳಿತ ಅಂತ್ಯ ಆಗ್ತಾ ಹೋಗುತ್ತೆ. ಕೊನೆಯದಾಗಿ ಭಾರತ ಸ್ವಾತಂತ್ರ್ಯ ಕಾಯ್ದೆ 1947, ಇದನ್ನ ಅಂಗೀಕಾರ ಮಾಡಿದ್ದು 1947ರಲ್ಲಿ. ಅವಾಗ ಮೌಂಟ್ ಬ್ಯಾಟನ್ ಪ್ಲಾನ್ ಇದೆಯಲ್ಲ ಅವಾಗ್ಲೇ. ಇದನ್ನ ಜಾರಿಗೆ ಬಂದಿದ್ದು 15 ಆಗಸ್ಟ್ 1947. ಇದಕ್ಕೆ ಆಧಾರವಾಗಿದ್ದು ಮೌಂಟ್ ಬ್ಯಾಟನ್ ಯೋಜನೆ. ಇದರ ಉದ್ದೇಶ ಬ್ರಿಟಿಷ್ ಆಡಳಿತವನ್ನು ಅಂತ್ಯಗೊಳಿಸಿ ಅಧಿಕಾರವನ್ನು ಹಸ್ತಾಂತರ ಮಾಡುವಂತಾಗಿರ್ಬೋದು. ನೆಕ್ಸ್ಟ್ ಮುಖ್ಯ ಅಂಶಗಳು: ಭಾರತವನ್ನ 2 ಸ್ವತಂತ್ರ ಡೊಮಿನಿಯನ್ ರಾಷ್ಟ್ರಗಳಾಗಿ ವಿಭಜನೆ ಮಾಡ್ತಾರೆ, ಭಾರತ ಮತ್ತು ಪಾಕಿಸ್ತಾನ. ಇಲ್ಲಿ ಬ್ರಿಟಿಷ್ ಸರ್ವಾಧಿಕಾರ ಅಂತ್ಯ ಆಗುತ್ತೆ. ಆಮೇಲೆ ಗವರ್ನರ್ ಜನರಲ್ ಹುದ್ದೆ ಮುಂದುವರಿಕೆ ಆಗುತ್ತೆ ತಾತ್ಕಾಲಿಕವಾಗಿ. ಸದ್ಯಕ್ಕೆ ಏನು ನಮ್ಮ ಸಂವಿಧಾನ ರಚನೆ ಆಗ್ಬೇಕಲ್ಲ, ಸಂವಿಧಾನ ಜಾರಿಗೆ ಬರೋ ತನಕ ಕೂಡ ಗವರ್ನರ್ ಜನರಲ್ ಹುದ್ದೆ ಇರ್ಲಿ ಅಂತಂದು ಅದನ್ನ ಹುದ್ದೆಯನ್ನು ಮುಂದುವರಿಕೆ ಮಾಡ್ತಾ ಹೋಗ್ತಾರೆ. ಆಮೇಲೆ ಪ್ರತಿ ಡೊಮಿನಿಯನ್ಗೆ ಸ್ವಂತ ಸಂವಿಧಾನ ರಚಿಸುವಂತ ಹಕ್ಕನ್ನು ಕೊಡ್ತಾರೆ. ಪಾಕಿಸ್ತಾನಕ್ಕೆ ಸಪರೇಟ್ ಸಂವಿಧಾನ, ಭಾರತಕ್ಕೆ ಸಪರೇಟ್ ಸಂವಿಧಾನ ರಚನೆ ಮಾಡುವಂತ ಹಕ್ಕನ್ನು ಕೊಡ್ತಾರೆ. ಆಮೇಲೆ ಬ್ರಿಟಿಷ್ ಸಂಸತ್ತಿನ ಕಾನೂನು ಅಧಿಕಾರ ಕೊನೆ. ಬ್ರಿಟಿಷ್ ಸಂಸತ್ ಏನು ಇಷ್ಟು ದಿನ ಭಾರತದ ಮೇಲೆ ಆಳ್ವಿಕೆ ಮಾಡ್ತಿತ್ತಲ್ಲ ಅವನ್ನೆಲ್ಲ ಕೂಡ ಕೊನೆಗೊಳಿಸ್ತಾರೆ. ಆಮೇಲೆ ದೇಶೀಯ ಸಂಸ್ಥಾನಗಳಿಗೆ ಭಾರತ ಅಥವಾ ಪಾಕಿಸ್ತಾನ ಸೇರಲು ಸ್ವಾತಂತ್ರ್ಯ ಕೊಡ್ತಾರೆ. ಅವಾಗ್ಲೇ ಹೇಳ್ದಂಗೆ ದೇಶೀಯ ಸಂಸ್ಥಾನಗಳಿಗೆ ಒಂದು ನೀವು ಭಾರತಕ್ಕಾರ ಸೇರ್ಬೋದು, ಇಲ್ಲ ಪಾಕಿಸ್ತಾನಕ್ಕಾರ ಸೇರ್ಬೋದು, ಅಥವಾ ನೀವು ಸ್ವತಂತ್ರವಾಗಿರ್ಬೋದು ಅಂತಂದು ಅವ್ರಿಗೆ ಆಯ್ಕೆಯನ್ನು ಕೊಡ್ತಾರೆ. ಎಷ್ಟು ಸಂವಿಧಾನ ಸಭೆಗಳು ಸಾರ್ವಭೌಮ ಶಾಸನ ಸಂಸ್ಥೆಗಳಾಗಿ ಪರಿವರ್ತನೆ, ಅಂದ್ರೆ ಸಂವಿಧಾನ ರಚನಾ ಸಭೆಗಳಿದ್ವಲ್ಲ 1946ರಲ್ಲಿ ಸ್ಥಾಪನೆ ಆಗಿತ್ತು, ಇದು ಸಂಸತ್ತಾಗಿ ಕಾರ್ಯನಿರ್ವಹಿಸಬೇಕಂತಂದು ಆದೇಶವನ್ನು ಹೊರಡಿಸ್ತಾರೆ. ಇನ್ನು ಕಟ್ಟಕಡೆಯದಾಗಿ ಇದರ ಮಹತ್ವ: ಭಾರತಕ್ಕೆ ಪೂರ್ಣ ಸ್ವತಂತ್ರ ದೊರಕುತ್ತೆ, ಆಧುನಿಕ ಭಾರತದ ರಾಜಕೀಯ ಆರಂಭವಾಗ್ತಾ ಹೋಗುತ್ತೆ. ಇಲ್ಲಿಯವರೆಗೂ ಈ ವಿಡಿಯೋವನ್ನ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು. ಇಲ್ಲಿಗೆ ಈ ವಿಡಿಯೋ ಅಂತ್ಯವಾಗುತ್ತೆ. ಮರೆಯದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಪ್ರೋತ್ಸಾಹ ನೀಡಿ. ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದಲ್ಲಿ ನಿಮಗೆ ಮಿನಿಮಮ್ ಅಂತ 50 ಅಂಕಗಳನ್ನ ನೀವು ಗಳಿಸಬಹುದು ಎಕ್ಸಾಮ್ ಅಲ್ಲಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು.